ಹಾಯ್ ಸ್ನೇಹಿತರೆ, ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಠ. ನಿಜವಾಗ್ಲೂ ನೀವೆಲ್ಲ ಸಖತ್ ಎಂಜಾಯ್ ಮಾಡ್ಬೋದಾದಂತಹ ಒಂದು ಅದ್ಭುತವಾದ ಪಾಠ ಇದು. ಯಾಕೆ ಅಂತಂದರೆ ನಿಮ್ಮ ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳನ್ನು ಎಕ್ಸಾಕ್ಟಾಗಿ ಓದ್ಕೋಬೇಕು. ಹಾಗಾಗಿನೇ ಆಧುನಿಕ ಭಾರತದ ಇತಿಹಾಸದಲ್ಲಿ ಸೆಷನ್ ನಂಬರ್ 3ಗೆ ಈ ಪಾಠ ಬಂದು ಕೊಟ್ಟಿದ್ದೇನೆ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸೆಷನ್ಸಲ್ಲಿ ನೀವು ಬಹಳ ಪ್ರಮುಖವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಇದರಲ್ಲಿ ನೀವು ಕಲಿಬೋದು ಅಂತ ನನಗೆ ಅನಿಸುತ್ತೆ. ಸೊ ಬನ್ನಿ, ಈ ಪಾಠದಲ್ಲಿ ಏನೇನಿರುತ್ತೆ ಅಂಥೇಳಿ ನೋಡೋಣ. ಒಂದು ಹೈಲೈಟ್ಸ್ ಏನಿದೆ ನೋಡಿ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ 1798ರಿಂದ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಜಾರಿಗೆ ತಂದಂಥ ಕಾನೂನು. ಇದರಿಂದಾಗಿ ಬಹಳಷ್ಟು ಸಾಮ್ರಾಜ್ಯಗಳನ್ನು ಹೇಗೆ ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ದ ಅಂತ. ನೆಕ್ಸ್ಟ್, ಲಾರ್ಡ್ ಡಾಲೌಸಿ ಜಾರಿಗೆ ತಂದಂಥ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನುವ ಒಂದು ಕಾನೂನಿಂದ ಸುಮಾರು 250ಕ್ಕೂ ಅಧಿಕ ಪ್ರದೇಶಗಳನ್ನು ತನ್ನ ಆಡಳಿತಕ್ಕೆ ತೆಗೆದುಕೊಂಡ. ಅಲ್ಲಿಗೆ ಡಾಲೌಸಿಯ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಯಾವ ಪ್ರದೇಶನೂ ಉಳ್ಕೊಂಡಿರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಅದಾದಮೇಲೆ ಲಾರ್ಡ್ ಕಾರ್ನ್ವಾಲಿಸ್ನ ಪೊಲೀಸಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ನಾಗರಿಕ ಸೇವೆಗಳಲ್ಲಿ, ಅಂದರೆ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಹೇಗೆ ಅರ್ಹತೆ ಗಳಿಸಿದವ್ರು ಬರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಭಾರತದ ಪೊಲೀಸ್ ಮತ್ತು ದಂಡಾಧಿಕಾರಿಗಳ ವ್ಯವಸ್ಥೆಯಲ್ಲಿ ಮಾಡಿದಂಥ ಬದಲಾವಣೆಗಳು. ಅದಾದಮೇಲೆ ಗವರ್ನರ್ ಜನರಲ್ಗಳ ಕಾಲದಲ್ಲಿ ಸ್ಟೆಪ್ ಟು ಸ್ಟೆಪ್ಪಲ್ಲಿ ಹೇಗೆ ನ್ಯಾಯಾಂಗ ವ್ಯವಸ್ಥೆ ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಅಂದರೆ ಭಾರತದಲ್ಲಿ ಆವಾಗ ರಾಜರುಗಳ ಆಡಳಿತ ಇದ್ದಂಥ ಕಾಲ. ಈ ರಾಜರುಗಳ ಆಡಳಿತದಲ್ಲಿ ಗ್ರಾಮಗಳಿಂದ ರಾಜನವರೆಗೆ ಬರಬೇಕು ಅಂತಂದರೆ ಅನೇಕ ರೀತಿಯ ಪ್ರಾಂತೀಯ ವ್ಯವಸ್ಥೆಯಲ್ಲಿ ನ್ಯಾಯಗಳನ್ನು ಕೊಡ್ತಾ ಇದ್ದರು. ಅದನ್ನು ವ್ಯವಸ್ಥಿತವಾಗಿ ಒಂದು ಕೋಡ್ ಸಿಸ್ಟಮ್ಗೆ ತರೋದ್ರ ಮುಖಾಂತರವಾಗಿ ನ್ಯಾಯಾಂಗ ಸಿಸ್ಟಮಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಓದ್ತೀವಿ. ಇನ್ನು ಬ್ರಿಟಿಷ್ ಆಡಳಿತಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂಥ ಭೂಕಂದಾಯ ನೀತಿ, ಹೇಗೆ ಭೂಕಂದಾಯವನ್ನು ಸ್ಟೆಪ್ ಟು ಮತ್ತು ಪ್ರಾಂತ್ಯವಾರಲ್ಲಿ ಹೇಗೆ ಕಾಯಂ ಜಮೀನ್ದಾರಿ ಪದ್ಧತಿ, ಹಾಗೆ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿಗಳ ಮೂಲಕ ಗವರ್ನರ್ ಜನರಲ್ಗಳ ಕಾಲದಲ್ಲಿ ಹೆಂಗೆ ಡೆವಲಪ್ಮೆಂಟ್ ಮಾಡಿದ್ರು, ತಮಗೆ ಬೇಕಾದಂಥ ಆದಾಯವನ್ನು ಕರೆಕ್ಟಾಗಿ ಹೆಂಗೆ ಸೆಟ್ ಮಾಡಿಕೊಂಡ್ರು ಅಂತ ನೋಡೋಣ. ಅದಾದಮೇಲೆ ಗವರ್ನರ್ ಜನರಲ್ಗಳ ಕಾಲದಲ್ಲಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗೆ ಡೆವಲಪ್ಮೆಂಟ್ ಆಯಿತು, ಮತ್ತು ಗವರ್ನರ್ ಜನರಲ್ಸ್ ಹಾಗೂ ಬ್ರಿಟಿಷ್ ಕಾಲದ ಸಂವಿಧಾನಾತ್ಮಕ ಬೆಳವಣಿಗೆಗಳನ್ನು ನೋಡ್ತೀವಿ. ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ನೀವು ನೋಡೋದು 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು 1853ರವರೆಗೆ. ಅದಾದಮೇಲೆ 1858ರಲ್ಲಿ ಬಂದಂಥ ಮ್ಯಾಗ್ನಾ ಕಾರ್ಟಾ ಕಾನೂನಿಂದ 1947ನ ಭಾರತ ಸರ್ಕಾರ ಶಾಸನದವರೆಗೆ ಹೇಗೆ ಇಲ್ಲಿ ಕಂಪನಿ ಆಡಳಿತದ ಸಂವಿಧಾನ ಬೆಳವಣಿಗೆ, ಈ ಕಡೆ ಬ್ರಿಟಿಷ್ ನೇರ ಆಡಳಿತದ ಸಂವಿಧಾನ ಬದಲಾವಣೆಗಳನ್ನು ನೀವು ಈ ಪಾಠದಲ್ಲಿ ಓದ್ತೀರಾ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸು. ಪ್ರತಿ ಬಾರಿ ಇದನ್ನು ನೀವು ತುಂಬ ಚೆಂದಾಗಿ ಓದ್ಕೊಳ್ಬೇಕು. ಸೊ ಬನ್ನಿ ಹೋಗೋಣ. ಮೊದಲನೇದಾಗಿ ನೋಡೋಣ, ಒಂದು ಪ್ರಶ್ನೆ ಆಗಿದೆ ನೋಡಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಅರಸ ಯಾರು ಅಂತ ಕೇಳ್ತಾರೆ. ಮೊದಲ ಅರಸ ಯಾರು ಅಂದ ತಕ್ಷಣ ಹೈದರಾಬಾದ್ನ ನಿಜಾಮ ಅಂತ ಹೇಳ್ತೀರಿ ನೀವು. ಯಾರು ಅಂತ ಬೇಕಲ್ಲ. ಸೊ ಮೈಸೂರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು 1799ರಲ್ಲಿ ಟಿಪ್ಪುವಿನ ಮರಣದ ನಂತರ, ಟಿಪ್ಪುವಿನ ಮರಣದ ನಂತರ ಅವರು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೋತಾರೆ. ಸ್ಟಾರ್ಟಿಂಗಲ್ಲೇ 1798ರಲ್ಲೇ ಹೈದರಾಬಾದ್ನ ನಿಜಾಮ ಸಿಕಂದರ್ ಅಸಫ್ ಜಹಾ ಅಥವಾ ನಿಜಾಮ್ ಅಲಿ ಖಾನ್ ಅಂತಲೂ ಕೂಡ ಕರೀತಾರೆ. ಸೊ ಅವನು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆಮೇಲೆ ಮರಾಠರ ಪೇಶ್ವೆ 2ನೇ ಬಾಜಿರಾಯ್, ಇದು ಗೊತ್ತು ನಿಮಗೆ, 1802ರ ಬೆಸ್ಸಿನ್ ಒಪ್ಪಂದದ ಮುಖಾಂತರವಾಗಿ ಇವನು ಕೂಡ ಒಪ್ಕೊಳ್ತಾನೆ. ಅದಾದಮೇಲೆ ನಾಗ್ಪುರದ ಭೋಸ್ಲೆಗಳು 1803-4-5ರಲ್ಲಿ ಮರಾಠ ಒಕ್ಕೂಟದ ಎಲ್ಲ ಸದಸ್ಯರುಗಳು ಕೂಡ ಒಪ್ಕೊಳ್ತಾರೆ. ಹೀಗೆ ಒಪ್ಪಿಕೊಂಡಂತಹ ಮೊದಲ ಅರಸ ಯಾರು ಅಂತಂದರೆ ನಿಮ್ಗೆ ಹೈದರಾಬಾದ್ನ ಸಿಕಂದರ್ ಅಸಫ್ ಜಾ ನಿಜಾಮ್ ಅಥವಾ ಸಿಕಂದರ್ ಅಲಿ ಖಾನ್ ಅಂತ ಕರಿತೀವಿ. ಅವನು ಇದನ್ನು ಇಲ್ಲಿ ಒಪ್ಕೊಂಡಿದ್ದ. ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ಏನಿದು ಸಹಾಯಕ ಸೈನ್ಯ ಪದ್ಧತಿ ಅಂತ ನೋಡಬೇಕು.
ಇಂಗ್ಲೀಷಲ್ಲಿ ಇದನ್ನು ಸಬ್ಸಿಡರಿ ಅಲಯನ್ಸ್ ಅಂತ ಕರೀತಾರೆ. ಇದನ್ನು ಸಬ್ಸಿಡರಿ ಅಲಯನ್ಸ್ ಅಂತ ಕರೀತಾರೆ. ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬಂದ ತಕ್ಷಣ ಇದನ್ನು ಜಾರಿಗೆ ತರ್ತಾನೆ 1798ರಲ್ಲಿ. ಉದ್ದೇಶ ಏನಾಗಿತ್ತು ಅಂತ ನೋಡೋಣ. ಸೊ ಇಲ್ಲಿ ವೆಲ್ಲೆಸ್ಲಿ ಜಾರಿಗೆ ತರೋಕ್ಕಿಂತನೂ ಮುಂಚೆನೇ ನಮಗೆ ಬಕ್ಸಾರ್ ಕದನ ಏನು ನಡೆದಿತ್ತಲ್ಲ 1764ರಲ್ಲಿ, ಆನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗಿತ್ತು. ಈ ಅಲಹಾಬಾದ್ ಒಪ್ಪಂದದ ನಂತರ ತಮ್ಮ ಸೈನ್ಯದ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಅವನ ತಲೆನಲ್ಲಿ ಬಂದಿತ್ತು, ಲಾರ್ಡ್ ಕ್ಲೈವ್ ಅಥವಾ ರಾಬರ್ಟ್ ಕ್ಲೈವ್ನಲ್ಲಿ. ಅವನು ಆಲ್ರೆಡಿ ಅಲಹಾಬಾದ್ ಪ್ರಾಂತ್ಯಗಳಲ್ಲಿ ತನ್ನ ಸೈನ್ಯವನ್ನಿಟ್ಟು ಅದನ್ನು ಶುಜಾ ಉದ್ದೌಲ್ನಿಂದ ಆ ಖರ್ಚನ್ನು ಮೇಂಟೈನ್ ಮಾಡಿಸ್ತಾ ಇದ್ದ. ಆದರೆ ಅದು ವ್ಯವಸ್ಥಿತವಾಗಿ ಇರಲಿಲ್ಲ ಅಷ್ಟೇ. ಆ ನಂತರ ಅದನ್ನು ಭಾರತದಲ್ಲಿ ಒಂದು ಕಾನೂನು ರೂಪಕ್ಕೆ ತಂದು ಅದನ್ನು ವ್ಯವಸ್ಥಿತವಾಗಿ ಮಾಡಿದವ್ರು ಮಾತ್ರ ಲಾರ್ಡ್ ವೆಲ್ಲೆಸ್ಲಿ. ಹಾಗಾಗಿ ಭಾರತೀಯ ರಾಜರುಗಳ ಸಾಮ್ರಾಜ್ಯದಲ್ಲಿ ಇತರ ಯುರೋಪಿಯನ್ನರ ಪ್ರಭಾವವನ್ನು ಕಡಿಮೆ ಮಾಡಿ ಅಲ್ಲಿ ತಮ್ಮ ಸೈನ್ಯದ ವೆಚ್ಚದ ಹೊರೆಯನ್ನೂ ಕೂಡ ಕಂಪನಿಗೆ ಕಡಿಮೆ ಮಾಡಿ ಆ ಜಾಗದಲ್ಲಿ ತಮ್ಮ ಸೈನ್ಯದ ಸಹಾಯವನ್ನು ರಾಜರಿಗೆ ಕೊಟ್ಟಂಗೆ, ರಾಜರಿಂದ ಅದರ ವೆಚ್ಚವನ್ನು ಭರಿಸ್ದಂಗೆ, ಆ ಪ್ರಾಂತ್ಯದ ಮೇಲೆ ಬೇರೆ ಯುರೋಪಿಯನ್ನರು ಕಣ್ಣು ಹಾಕದೇ ಇರೋ ಹಾಗೆ ಒಂದು ಪ್ರೊಟೆಕ್ಷನ್ಸ್ ಥಿಯರಿಯನ್ನು ಆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ತರ್ತಾನೆ. ಸರಿ, ಇದನ್ನು ಒಪ್ಕೊಂಡಿರೋ ರಾಜ ಯಾವ ಯಾವ ನಿಬಂಧನೆಗಳನ್ನು ಅನುಸರಿಸಬೇಕಾಗಿತ್ತು ಅದು ಇಂಪಾರ್ಟೆಂಟು. ಈಗ ಎಕ್ಸಾಂಪಲ್ಗೆ ಹೈದರಾಬಾದ್ ನಿಜಾಮು ಒಪ್ಕೊಂಡಿದ್ದಾನೆ ಅಂತ ಅನ್ಕೋಣ. ಹೈದರಾಬಾದ್ನ ನಿಜಾಮ ಒಪ್ಕೊಂಡಿದ್ದಾನೆ. ಸೊ ಇವನು ಏನೇನು ರೂಲ್ಸ್ಗೆ ಒಪ್ಪಿರಬೇಕು ಅಂದರೆ, ಇವನು ತನ್ನ ಒಂದು ಸಾಮ್ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯರ ಒಂದು ತುಕಡಿಯನ್ನು ಇಟ್ಕೊಳ್ಬೇಕು. ಓಕೆ, ಒಂದು ಸೈನ್ಯದ ತುಕಡಿ ಇವನ ಹತ್ರ ಇರುತ್ತೆ. ಆ ಸೈನ್ಯದ ತುಕಡಿಗೆ, ಆ ಸೈನಿಕರಿಗೆ ತಿಂಗಳಿಗೆ ಕೊಡಬೇಕಾದಂಥ ವೇತನ ಮತ್ತು ಆ ಸೈನಿಕರ ವೆಚ್ಚ ಏನಿದೆಯಲ್ಲ, ಇದು ಎರಡನ್ನೂ ಕೂಡ ನಿಜಾಮನ ಆದಾಯದಿಂದನೇ ಭರಿಸ್ಬೇಕು. ಅರೆ ಇವ್ರಿಗೆ ವೇತನ ಬ್ರಿಟಿಷ್ ಕಂಪ್ನಿ ಕೊಡಬೇಕಲ್ಲ ಅಂದ್ರೆ ಇಲ್ಲ, ನೀವು ಆ ಟ್ರೀಟಿ ಒಪ್ಕೊಂಡ ಮೇಲೆ ಕಂಡೀಷನ್ಸ್, ನಿಮ್ಮಲ್ಲಿ ಒಂದು ಸೇನೆ ಬಂದು ಇಡ್ತೀವಿ, ಆ ಸೇನೆಯ ವೇತನ ಮತ್ತು ಅದರ ನಿರ್ವಹಣೆ ವೆಚ್ಚ ಏನಿದೆ ಅದನ್ನು ನೀವೇ ಕೊಡಬೇಕು. ನಿಮಗೆ ಅದನ್ನು ವೆಚ್ಚ ಕೊಡೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡಬೇಕು, ನಿಮಗೆ ಸೇರಿದಂಥ ಭೂಮಿಯಲ್ಲಿ ಒಂದಿಷ್ಟು ಕಂದಾಯದ ಪ್ರದೇಶವನ್ನು ಬ್ರಿಟಿಷ್ ಕಂಪನಿಗೆ ನೀವೇನು ಮಾಡಬೇಕು, ಬಿಟ್ಕೊಡ್ಬೇಕು. ಬ್ರಿಟಿಷ್ ಕಂಪನಿಗೆ ನೀವು ಅದನ್ನು ಏನು ಮಾಡಬೇಕು, ಬಿಟ್ಕೊಡ್ಬೇಕು. ಹಿಂಗೆ ಬಿಟ್ಕೊಡೋದ್ರ ಮುಖಾಂತರವಾಗಿ ಸೈನ್ಯದ ನಿರ್ವಹಣೆಯನ್ನು ರಾಜ ಮಾಡಬೇಕಾಗಿತ್ತು. ಓಕೆ, ಮತ್ತು ಹಾಗೆ ನೆಕ್ಸ್ಟ್ ಕಂಡೀಷನ್, ರಾಜ ತನ್ನ ಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡ್ಕೊಳ್ಬೇಕು. ಯಾಕೆ ಈ ರೆಸಿಡೆಂಟು? ಈ ರೆಸಿಡೆಂಟ್ ಇದ್ದರೆ ಈ ಸಾಮ್ರಾಜ್ಯದ ಪೂರ್ಣ ಮಾಹಿತಿಯನ್ನು ಅವ್ರು ಏನು ಮಾಡ್ತಾಯಿದ್ರು, ಕಂಪನಿಗೆ ರವಾನೆ ಮಾಡ್ತಾಯಿದ್ರು. ಹಾಗಾಗಿ ರಾಜನ ಸಾಮ್ರಾಜ್ಯದ ಪೂರ್ಣ ವ್ಯವಹಾರಗಳು ಕಂಪ್ನಿಗೆ ತಿಳಿಬೇಕು. ಹಾಗಾಗಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನಿಮ್ಮ ಆಸ್ಥಾನದಲ್ಲಿ ಇಡ್ತೀವಿ. ನೀವು ಅವಾಗ ನಮ್ಮ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಬೇರೆ ಯಾವುದೇ ಇತರ ಯುರೋಪಿಯನ್ನರನ್ನ ನೇಮಿಸ್ಕೊಳ್ಳೋ ಹಾಗಿಲ್ಲ. ಬೇರೆ ಇತರ ಯುರೋಪಿಯನ್ರಂದರೆ ಫ್ರೆಂಚರಿದ್ದಾರೆ, ಪೋರ್ಚುಗೀಸರಿದ್ದಾರೆ, ಡಚ್ಚರಿದ್ದಾರೆ, ಇಂಥವ್ರನ್ನ ಯಾರನ್ನೂ ನೀವು ಕರ್ಕೊಳ್ಳೋ ಹಾಗಿಲ್ಲ. ಮತ್ತು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ನೀವೇನಾದ್ರು ಯುದ್ಧ ಮಾಡ್ತಾ ಇದ್ದೀರಿ ಅಥವಾ ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ಅವಾಗೂ ಕೂಡ ನೀವೇನು ಮಾಡಬೇಕು, ನಮ್ಮ ಪರ್ಮಿಷನ್ಸನ್ನು ಪಡ್ಕೊಳ್ಬೇಕು. ಆಗ ಲೋಕಲ್ಲ ಗವರ್ನರ್ ಜನರಲ್ ಸಮ್ಮತಿ ಕೊಟ್ಟರೆ ಮಾತ್ರ ನೀವು ಯುದ್ಧನಾರ ಮಾಡ್ಕೋಬೋದು, ಅವನ ಸಮ್ಮತಿ ಕೊಟ್ಟರೆ ಮಾತ್ರ ನೀವು ಸಂಧಾನನಾರ ಮಾಡ್ಕೊಳ್ಬೋದು. ಇಲ್ಲದೇ ಇದ್ದರೆ ನಿಮಗೆ ಈ ಮಾಹಿತಿ ಅಥವಾ ಈ ಒಪ್ಪಂದದ ನಿಯಮಗಳನ್ನು ನೀವು ಧಿಕ್ಕರಿಸಿದ್ದೀರಿ ಅಂತ ಅರ್ಥ. ಹಾಗಾದರೆ ಈ ನಿಯಮಗಳನ್ನು ಇಷ್ಟೆಲ್ಲ ಒಬ್ಬ ರಾಜ ಒಪ್ಕೊಂಡ್ಮೇಲೆ ಅವನಿಗೇನಾದರೂ ಲಾಭ ಇರಬೇಕಲ್ವಾ? ಹಂಗೆ ನೋಡೋದಾದರೆ ಇದಕ್ಕೆ ಪ್ರತಿಯಾಗಿ ಕಂಪ್ನಿ ಏನು ಮಾಡ್ತಾ ಇತ್ತು ಅಂತಂದರೆ, ನಿಮ್ಮ ರಾಜ್ಯದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವ ಕೆಲಸ ನಮ್ಮದು. ಅಂದರೆ ನಿಮ್ಮ ರಾಜ್ಯದ ರಕ್ಷಣಾ ಜವಾಬ್ದಾರಿ ನಮ್ಮದು. ಯಾಕೆಂದರೆ ನಮ್ಮ ಸೈನ್ಯ ಅಲ್ಲೇ ಇರುತ್ತೆ. ಸೊ ಸೈನ್ಯವನ್ನು ನೀವು ಬಳಸ್ಕೊಂಡು ಮಾಡ್ಬೋದು. ಇತರ ಯುರೋಪಿಯನ್ನರು ಯಾರೂ ನಿಮ್ಮ ಮೇಲೆ ದಾಳಿ ಮಾಡದೇ ಇರೋ ಒಬ್ಬ ರೆಸಿಡೆಂಟ್ ಇಟ್ಟಿರ್ತೀವಿ. ಹಾಗಾಗಿ ಅದು ಒಂದು ರಕ್ಷಣಾ ವ್ಯವಸ್ಥೆಗೆ ಒಂದು ಬ್ರಿಟಿಷ್ ಸೈನ್ಯ ನಮ್ಮ ಜೊತೆ ಇದೆ ಅನ್ನೋ ಕಾರಣಕ್ಕಾಗಿ ಇವರಿಷ್ಟು ವೆಚ್ಚವನ್ನು ಭರಿಸಬೇಕಾಗಿತ್ತು.
ಹಾಗಾಗಿ ಇದನ್ನು ಮಾಡ್ಕೋತಾರೆ. ಬಟ್ ಇದರಿಂದ ಸ್ಥಳೀಯ ರಾಜರಿಗಿಂತ ಹೆಚ್ಚಾಗಿ ಬ್ರಿಟಿಷರಿಗೆ ಇದರ ಹೆಚ್ಚಿನ ಲಾಭ ಆಯಿತು. ಯಾಕೆ ಅಂತಂದರೆ ಸೈನಿಕ ನಿರ್ವಹಣೆ ತುಂಬ ಸುಲಭ ಆಯಿತು. ನಿಧಾನವಾಗಿ ಒಬ್ಬ ರೆಸಿಡೆಂಟನನ್ನು ಅಲ್ಲಿ ನೇಮಕ ಮಾಡಿದ್ರಿಂದಾಗಿ ಭಾರತೀಯ ರಾಜ್ಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ತಕ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಒಳಪಡಿಸುವುದಕ್ಕೂ ಕೂಡ ಇಲ್ಲಿ ಕಾರಣ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಅತಿ ಹೆಚ್ಚು ಲಾಭ ಬ್ರಿಟಿಷರಿಗೆ ಇದರಿಂದ ಆಯಿತು. ಹಾಗಾಗಿ 1798ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲನೇವನೇ ಹೈದರಾಬಾದ್ ಸಂಸ್ಥಾನ ಅದನ್ನು ಒಪ್ಕೊಂಡಿತ್ತು. ಅದಾದಮೇಲೆ ಮೈಸೂರು ಒಡೆಯರ್ ಟಿಪ್ಪು ಸುಲ್ತಾನ್ ಮರಣಾನಂತರ ಇಲ್ಲಿ ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಂದಿದ್ದರು. ಓಕೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಂದಿದ್ದರು. ಸೊ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಒಪ್ಪಂದ ಇಲ್ಲಾಗಿತ್ತು. ಅದಾದಮೇಲೆ ತಂಜಾವೂರು ಒಪ್ಕೊಳ್ಳುತ್ತೆ. ಔದ್ ಪ್ರಾಂತ್ಯ ಅಂದರೆ ಇವತ್ತಿನ ಅಯೋಧ್ಯ ಅಂತ ಏನು ಕರಿತೀವಲ್ಲ ಆ ಔದ್ ಪ್ರಾಂತ್ಯ, ಆಮೇಲೆ ಆರ್ಕಾಟ್ಗಳು, ಆಮೇಲೆ ಮರಾಠರು, ನಿಮಗೆ ಗೊತ್ತಲ್ಲ ಬೆಸ್ಸಿನ್ ಒಪ್ಪಂದದಲ್ಲಿ ಪೇಶ್ವೆಗಳ ಮುಖಾಂತರ ಮರಾಠರು ಒಪ್ಕೊಂಡಿದ್ರು. ಪೂನಾದಲ್ಲಿ, ಬಿರಾರಲ್ಲಿ, ಗ್ವಾಲಿಯರ್ನಲ್ಲಿ, ಬರೋಡಾದಲ್ಲಿ ಹೀಗೆ ಅನೇಕ ರಾಜ್ಯಗಳು ಈ ಒಪ್ಪಂದಕ್ಕೆ ಸಹಿ ಮಾಡ್ತಾ ಬಂದವು. ಅಂದರೆ ಎಕ್ಸ್ಪೆಷಲಿ ದಕ್ಷಿಣದಲ್ಲಿ ಈ ನೀತಿ ಕ್ಲಿಕ್ ಆಗಿತ್ತು. ಮೈಸೂರು ಮರಾಠರು ಕಂಪ್ಲೀಟಾಗಿ ಈ ಒಂದು ಒಪ್ಪಂದವನ್ನು ಸಹಿ ಮಾಡಿಕೊಳ್ಳೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಎಲ್ಲ ಪ್ರಾಂತ್ಯಗಳನ್ನು ಬ್ರಿಟಿಷರು ಏನು ಮಾಡೋದು, ದಕ್ಷಿಣದಲ್ಲಿ ಗೆದ್ದುಬಿಟ್ಟಿದ್ರು. ಸೊ ಇದು ಒಂದು ಶಾಸನ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರಿಗೆ ಒಂದು ಸ್ಟ್ರಾಂಗ್ ಪೊಸಿಷನನ್ನು ತಂದು ಕೊಡ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಎರಡನೇ ಪಾಲಿಸಿ ಈ ಮಹಾಶಯಂದು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಲಾರ್ಡ್ ಡಾಲೌಸಿ ಭಾರತಕ್ಕೆ ಬರ್ತಿದ್ದವನು ಈ ನೀತಿಯನ್ನು ತಂದುಬಿಟ್ಟು ಭಾರತದಲ್ಲಿ ಇದು ಒಂದೇ ಕಾನೂನಿಂದ ಕೆಲವರು ಇತಿಹಾಸಕಾರರು ಹೇಳ್ತಾರೆ 250+ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನೆಲ್ಲ ಬಳದು ಬಾಚಿ ತನ್ನ ಸಾಮ್ರಾಜ್ಯಕ್ಕೆ ಹಾಕ್ಕೊಂಡಿದ್ದ. ಹೀಗೆ ಹಾಕ್ಕೊಳ್ಳೋದ್ರ ಮೂಲಕ ಭಾರತದಲ್ಲಿ ಬ್ರಿಟಿಷರು ಯಾವುದೇ ಕಾರಣಕ್ಕೂ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಯಾವ ಸಣ್ಣ ರಾಜ್ಯ ಪ್ರಾಂತ್ಯಗಳು ಉಳಿದಿರಲಿಲ್ಲ. ಅಷ್ಟೊಂದು ಈತ ಕಂಪ್ಲೀಟಾಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದು ಲಾರ್ಡ್ ಡಾಲೌಸಿ. ಅಲ್ಲಿಗೆ ಬ್ರಿಟಿಷರು ಕಂಪ್ಲೀಟ್ ರಾಜ್ಯ ವಿಸ್ತರಣಾ ಕೆಲಸ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದ ಇವರು. ಹಾಗಾದರೆ ಲಾರ್ಡ್ ಡಾಲೌಸಿಯ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ಈ ನೀತಿಯಿಂದ ಆಡಳಿತದಲ್ಲಿ ಏನು ಬದಲಾವಣೆ ಆಯಿತು ಅಂತ ನೋಡೋಣ. 1848ರಲ್ಲಿ ಭಾರತಕ್ಕೆ ಬಂದಂಥ ಲಾರ್ಡ್ ಡಾಲೌಸಿ ಈತ ಜಾರಿಗೆ ತಂದಂಥದ್ದೇ ಇದು. ಅಂದರೆ ಭಾರತದಲ್ಲಿ ಏನು ದೇಶೀಯ ಸಂಸ್ಥಾನಗಳಿದ್ದಾವಲ್ವ ಅವೆಲ್ಲದನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡೋದು. ಹಾಗೆ ವಿಲೀನ ಮಾಡೋದಕ್ಕೆ ಇವು ನಡೆಸಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದ ಫಲವಾಗಿ ಡಾಲೌಸಿ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಇದು ಒಂದೇ ಪಾಲಿಸಿ ಇಟ್ಕೊಂಡು ಮಾಡ್ದ. ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ. ಅಂದರೆ ಒಬ್ಬ ರಾಜ ತನ್ನ ಸ್ವಂತ ಗಂಡು ಮಗನನ್ನು ಹೊಂದದೇ ಇದ್ದರೆ ಸೊ ಅವನು ಬೇರೆ ಮಗುವನ್ನು ದತ್ತು ತೆಗೆದುಕೊಳ್ಳುವಂತಿಲ್ಲ ಅಂತ ಅದನ್ನೇ ಹೇಳ್ತಾರೆ. ಈ ನೀತಿ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜ ಅವನಿಗೆ ಗಂಡು ಮಕ್ಕಳಿಲ್ಲ ಅಂತಂದರೆ ಅಥವಾ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ದತ್ತು ಪುತ್ರನಿಗೆ ಆ ರಾಜ್ಯದ ಉತ್ತರಾಧಿಕಾರದ ಹಕ್ಕನ್ನು ಅವರು ಕೊಡ್ತಾ ಇರಲಿಲ್ಲ. ಹಾಗೆ ಕೊಡದೇ ಈ ಒಂದು ಕಂಪನಿ ಅದರ ತನ್ನ ಇಡೀ ಪ್ರಾಂತ್ಯವನ್ನು ಕಂಪನಿಯ ಸಾರ್ವಭೌಮತ್ವಕ್ಕೆ ಏನು ಮಾಡಬೇಕು, ಇವರು ಒಪ್ಪಿಸ್ಬೇಕು. ಇಂತಹ ಒಂದು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂಥ ಕೆಲಸವನ್ನು ಇವನು ಮಾಡಿದ್ದ. ಅರೆ ಹಿಂಗ್ಯಾಕೆ ಮಾಡ್ದ ಅಂದರೆ ಅದು ಹಿಂಗೇನೆ, ಇಲ್ಲ ಯುದ್ಧ ಮಾಡಿ ಇಲ್ಲ ಈ ನೀತಿಯನ್ನು ಒಪ್ಕೊಳ್ಳಿ ಅನ್ನೋಷ್ಟು ಲೆವೆಲ್ಗೆ. ಯುದ್ಧ ಮಾಡೋದಕ್ಕೆ ಅವಾಗ ಬಲಾಢ್ಯ ಸಂಸ್ಥಾನಗಳು ಯಾವುದೂ ಉಳಿದಿರಲಿಲ್ಲ. ಆಲ್ರೆಡಿ ಎಲ್ಲ ಸಂಸ್ಥಾನಗಳನ್ನು ಇವರೇ ಹಿಡ್ಕೊಂಡ್ಬಿಟ್ಟಿದ್ರಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ಸಂಸ್ಥಾನಗಳು ಮಾತ್ರ ಉಳ್ಕೊಂಡಿತ್ತು. ಅವುಗಳನ್ನು ಕೂಡ ಬ್ರಿಟಿಷರು ಈ ರೀತಿ ತಗೊಂಡು ಬರ್ತಾರೆ. ಬಟ್ ಇಲ್ಲೇನು ಈ ಒಂದು ಒಳಪಟ್ಟಂಥ ಸಾಮ್ರಾಜ್ಯಗಳು ನೋಡಿದ್ರೆ ಸತಾರಾದಲ್ಲಿ ಅಪ್ಪ ಸಾಹೇಬ್ ಬರ್ತಾನೆ. ಇದನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಸತಾರಾದಲ್ಲಿ ಅಪ್ಪ ಸಾಹೇಬ್ ಒಪ್ಕೊಳ್ತಾನೆ. ನಂತರ ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ಇವೆಲ್ಲವೂ ಕೂಡ ಇವುಗಳನ್ನು ಒಪ್ಕೊಳ್ತವೆ. ಇವುಗಳು ಈ ರೀತಿ ಒಪ್ಕೊಂಡಿದ್ದರಿಂದಾಗಿ ಮಧ್ಯ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಸಾಮ್ರಾಜ್ಯಗಳು ಇವನ ಅಧೀನಕ್ಕೆ ಹೋಯಿತು. ನೋಡಿ ಈ ಒಂದು ಮ್ಯಾಪ್ ನಿಮಗೆ ತೋರಿಸುತ್ತೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು. ಅಂದರೆ ಈ ಒಂದು ಕಲ್ಲರಲ್ಲಿ ಏನಿದ್ದಾವಲ್ಲ
ನಿಮಗೆ ಏನು ಈ ಕಲ್ಲರಲ್ಲಿ ನಮಗೆ ಕಾಣ್ತವೆ ಇವೆಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಂದರೆ ರಾಜರುಗಳ ಅಧೀನದಲ್ಲಿದ್ದಂತಹ ಸಾಮ್ರಾಜ್ಯಗಳು ಇವೆಲ್ಲವೂ ಕೂಡ. ಓಕೆ, ಜಸ್ಟ್ ಇದು ಒಂದೇ ಪಾಲಿಸಿಯಿಂದ ಅವನು ಇಷ್ಟೂ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ್ಬಿಟ್ಟಿದ್ದ. ನೋಡಿ, ಇಲ್ಲಿ ಹೈದರಾಬಾದ್ ಇದೆ, ಮೈಸೂರಿದೆ, ಹಾಗೇ ಸಣ್ಣ ಪುಟ್ಟ ಡೆಕ್ಕನ್ ಸ್ಟೇಟ್ಸ್ಗಳಿದ್ದಾವೆ, ಮತ್ತು ಚೋಳ, ಚೇರ, ಪಾಂಡ್ಯನ್ಸ್ ಅಂತ ಸಣ್ಣ ಪುಟ್ಟ ರಾಷ್ಟ್ರಗಳಿದ್ದಾವೆ. ಇವುಗಳನ್ನೆಲ್ಲ ಆತ ಇದು ಒಂದೇ ಪಾಲಿಸಿಯಿಂದ ಆತ ವಶಪಡಿಸ್ಕೊಂಡಿದ್ದ. ನೇರವಾಗಿ ಬ್ರಿಟಿಷರು ಈ ಪಂಜಾಬನ್ನು ಗೆದ್ದಿದ್ರು. ಯಾವುದರಿಂದ ನಿಮಗೆ ಗೊತ್ತಿದೆ? ಆಂಗ್ಲೋ ಸಿಖ್ ಯುದ್ಧದಿಂದ ಗೆದ್ದುಬಿಟ್ಟಿದ್ರು. ಇಲ್ಲಿ ಮೈಸೂರು ಪ್ರಾಂತ್ಯಗಳನ್ನು ಕೂಡ ಗೆದ್ದಿದ್ರು, ಆಂಗ್ಲೋ ಮೈಸೂರಲ್ಲಿ ಗೆದ್ದಿದ್ರು. ಇನ್ನಿಲ್ಲಿ ಸಣ್ಣ ಪುಟ್ಟಂಥ ಮರಾಠ ಸೆಂಟ್ರಲ್ ಪ್ರಾವಿನ್ಸಸ್ಸು ಇವುಗಳನ್ನೆಲ್ಲ ಕೂಡ ಗೆದ್ದಿದ್ರು. ಇಲ್ಲಿ ಕರ್ನಾಟಿಕ್ ವಾರ್ಗಳಿಂದ ದಕ್ಷಿಣವನ್ನು ಕೂಡ ಗೆದ್ದಿದ್ರು. ಇನ್ನು ಹೈದರಾಬಾದ್ ನಿಜಾಮ ಇರ್ಬೋದು, ಆಮೇಲೆ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಅಜ್ಮೀರು, ಮೇವಾಡ, ಭವಲ್ಪುರು ಈ ಥರದ ಒಂದಿಷ್ಟು ಸಾಮ್ರಾಜ್ಯಗಳು ಈ ಪಾಲಿಸಿಯಲ್ಲಿ ಒಪ್ಕೊಂಡಿದ್ವು. ಹಾಗಾಗಿ ಹೇಳೋದು ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿ ಸುಮಾರು 250+ ಸಾಮ್ರಾಜ್ಯಗಳು ಕೇವಲ ಇದು ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದಾನೇ ಒಳಗಾಗಿದ್ವು ಅಂತ. ಇಲ್ಲಿಗೆ ಭಾರತದಲ್ಲಿ ಒಂದು ಸಣ್ಣ ತುಣುಕು ಪ್ರದೇಶನೂ ಉಳ್ಕೊಂಡಿರಲಿಲ್ಲ ವಿಸ್ತಾರ ಮಾಡೋದಕ್ಕೆ. ಇಲ್ಲಿಂದ ಈ ಕಡೆ ಭಾರತದಲ್ಲಿ ಬ್ರಿಟಿಷರು ಯಾವುದೇ ವಿಸ್ತರಣಾ ನೀತಿ ಇರಲಿಲ್ಲ, ಯಾಕೆಂದರೆ ಸಾಮ್ರಾಜ್ಯಗಳೇ ಇಲ್ಲಿ ಮುಗಿದೋಗ್ಬಿಟ್ಟಿದ್ವು. ನೆಕ್ಸ್ಟ್ ನಾವು ಮಾತಾಡೋದಾದರೆ ಇಂಪಾರ್ಟೆಂಟಾಗಿ ಬರೋದು ಡಾಲೌಸಿ ರಾಜ್ಯಾಕ್ರಮಣ ನೀತಿ. ಈ ಡಾಲೌಸಿ ಈ ನೀತಿಯಿಂದಾಗಿ ಭಾರತೀಯ ರಾಜರು ಮಾತ್ರ ಅಲ್ಲ, ಅವನ ಬಗ್ಗೆ ಸಹಾನುಭೂತಿಯುಳ್ಳಂಥ ಸಾಮಾನ್ಯ ವರ್ಗವೂ ಕೂಡ ಇಲ್ಲಿ ಬ್ರಿಟಿಷರ ವಿರುದ್ಧ ಮಲೆತು ನಿಂತುಬಿಡ್ತು. ಆದರೂ ಮಡುಗಟ್ಟಿದ ಆಕ್ರೋಶ ಅವರಲ್ಲಿತ್ತು. ನಮ್ಮ ರಾಜ್ಯನ ತೆಗೆದಾಕಿ ಇವನು ಯಾರೋ ಬರ್ತಾನೆ ಅಂತ. ಹಾಗಾಗಿ ರಾಜಾಭಿಮಾನದ ಕಿಚ್ಚು ಕೂಡ ಇತ್ತು. ಇದು ಅವರ ವಿರುದ್ಧ ತಿರುಗತ್ತೆ. ಕೊನೆಗೆ ಬ್ರಿಟಿಷರನ್ನ ಹೊಡಿಲೇಬೇಕು ಅನ್ನೋ ಪ್ರಯತ್ನ ಶುರುವಾಗಿದ್ದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕನ್ವರ್ಟ್ ಆಗೋದಕ್ಕೆ ಮೇಯ್ನ್ ರೀಸನ್ನೇ ಈ ಲಾರ್ಡ್ ಡಾಲೌಸಿ ತಂದಂತಹ ಈ ರಾಜ್ಯದ ಅಧಿಕಾರವನ್ನು ಕಿತ್ಕೊಳ್ಳೋದು. ಸರಿ, ಇಷ್ಟನ್ನೇ ಕಿತ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ಇನ್ನೂ ಕೆಲವು ಪಾಲಿಸಿಗಳನ್ನು ತರ್ತಾನೆ ಅವನು. ಬಿರುದು ಬಾವಲಿಗಳು ಮತ್ತು ವಿಶ್ರಾಂತಿ ವೇತನಗಳ ರದ್ದತಿ ಸೂತ್ರ ತಂದ. ಸಾಮ್ರಾಜ್ಯ ಇದ್ದವ್ರ ಹತ್ರ ಸಾಮ್ರಾಜ್ಯ ಕಿತ್ಕೊಂಡ. ಕೆಲವರು ಸಾಮ್ರಾಜ್ಯ ಇಲ್ಲ, ಆಲ್ರೆಡಿ ಸೈನ್ ಆಗಿಬಿಟ್ಟಿದೆ ಸಹಾಯಕ ಸೈನ್ಯ ಪದ್ಧತಿಯಲ್ಲೋ ಇನ್ಯಾವುದ್ರಲ್ಲೋ, ಬಟ್ ಅವ್ರಿಗೊಂದಿಷ್ಟು ಸರ್ಕಾರದಿಂದ ಕಂಪನಿಯಿಂದ ಪೆನ್ಷನ್ಸ್ ಹೋಗ್ತಾ ಇದೆ, ಒಂದಿಷ್ಟು ಅವ್ರನ್ನ ಮೇಂಟೆನೆನ್ಸ್ ಚಾರ್ಜ್ ಕಂಪ್ನಿಗೆ ಹೋಗ್ತಾ ಇದೆ. ಹಾಗಾಗಿ ಕಂಪ್ನಿಗೆ ಈ ಆದಾಯವನ್ನು ಉಳಿಸ್ಕೊಡೋದಕ್ಕೆ ಲಾರ್ಡ್ ಡಾಲೌಸಿ ತಂದ ಪಾಲಿಸಿನೇ ಬಿರುದು ಬಾವಲಿಗಳು ಅಥವಾ ವಿಶ್ರಾಂತಿ ವೇತನ ರದ್ದತಿ ಸೂತ್ರ. ಇದರಿಂದಾಗಿ ಲಾರ್ಡ್ ಡಾಲೌಸಿ ಜಾರಿಗೆ ತರ್ತಾನೆ. ಮೊಘಲ್ ಚಕ್ರವರ್ತಿಗಳಿಗೆ ಕೊಡ್ತಿದ್ದಂಥ ಪೆನ್ಷನ್ಸ್, ಆರ್ಕಾಟ್ ನವಾಬರಿಗೆ ಕೊಡ್ತಾ ಇದ್ದಿದ್ದ ಪೆನ್ಷನ್ಸ್, ತಂಜಾವೂರಿನ ರಾಜರುಗಳಿಗೆ ಕೊಡ್ತಿದ್ದಂಥ ಪೆನ್ಷನ್ಸು, ಬಿರುದುಗಳು, ಮತ್ತು ಬಹದ್ದೂರ್ ಅವರ ವಿಶ್ರಾಂತಿ ವೇತನ, ಅರಮನೆ, ಕೆಂಪು ಕೋಟೆಯ ವಶ ಮತ್ತು ಜೊತೆಗೆ ಬಿರುದು ಎಲ್ಲದನ್ನು ರದ್ದು ಮಾಡಿ ಎಲ್ಲದನ್ನು ಸರ್ಕಾರದ ಆಸ್ತಿ, ಇದೆಲ್ಲ ಬ್ರಿಟನ್ ಕಂಪನಿಯ ಆಸ್ತಿ ಅಂದ್ಬಿಟ್ಟ. ಸೊ ಹೀಗಾಗಿ ಕಂಪನಿಯ ಆಸ್ತಿ ಅಂತ ಆದಮೇಲೆ ನಿಮಗೆ ಕಂಪನಿಯ ವರ್ಕರ್ ಅಷ್ಟೇ, ನೀವು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶ್ರಾಂತಿ ವೇತನವಾಗಲಿ ಅಥವಾ ಈ ಥರದ ಬಿರುದುಗಳನ್ನಾಗಲಿ ನಿಮಗೆ ಕೊಡಲ್ಲ ಅಂತ ಘೋಷಣೆ ಮಾಡ್ದ. ಸೊ ಇದರ ಪರಿಣಾಮದಿಂದಾಗಿಯೇ ಇಲ್ಲಿ ಇಡೀ ಸಾಮ್ರಾಜ್ಯವೇ ರೊಚ್ಚಿಗೆದ್ದುಬಿಟ್ಟಿತ್ತು. ಹಾಗೆ ರೊಚ್ಚಿಗೆದ್ದಿದ್ರಲ್ಲಿ 1852ರಿಂದನೇ ಎರಡನೇ ಬಾಜಿರಾವ್, ಗೊತ್ತಲ್ಲ ಇವನು, ಎರಡನೇ ಬಾಜಿರಾವ್ ಮರಾಠರ ಕೊನೆಯ ಪೇಶ್ವೆ. ಈ ಕೊನೆಯ ಪೇಶ್ವೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲಿ ಕಂಪ್ಲೀಟಾಗಿ ಸೋತ ಮೇಲೆ ಇವನಿಗೊಂದು ಜಾಗ ಕೊಟ್ಬಿಟ್ಟು ವಿಶ್ರಾಂತಿ ವೇತನ ಕೊಡ್ತಾಯಿದ್ರು. ಇವನು ತಗೊಂಡಂಥ ದತ್ತು ಪುತ್ರನೇ ನಾನಾ ಸಾಹೇಬ್ಗೆ ಈ ಒಂದು ವಿಶ್ರಾಂತಿ ವೇತನ ಸಿಗ್ತಾಯಿತ್ತು. ಹಾಗಾಗಿ ಪೆನ್ಷನ್ಸ್ ಹಣವನ್ನು ಅಲ್ಲಿ ಕ್ಯಾನ್ಸಲೇಷನ್ಸ್ ಮಾಡಿದ್ರು. ಇದೇ ನೆಪ ಒಡ್ಡಿ ಅವನಿಗೆ ನೀಡ್ತಿದ್ದಂಥ ವಿಶ್ರಾಂತಿ ವೇತನ ರದ್ದು ಮಾಡಿದ್ರು. ಹಾಗಾಗಿ ಇಲ್ಲಿನ ದುರಾಡಳಿತದ ನೆಪ ಒಡ್ಬಿಟ್ಟು ಬಿರಾರ್, ಔದ್ ಪ್ರಾಂತ್ಯಗಳನ್ನು ಕೂಡ ವಶಪಡಿಸ್ಕೊಂಡ್ಬಿಟ್ಟಿದ್ದ ಡಾಲೌಸಿ. ಹಾಗಾಗಿ ಅಧಿಕಾರವನ್ನು ಕಳೆದುಕೊಂಡಂತಹ ನಾನಾ ಸಾಹೇಬು, ಬಿರಾರಲ್ಲಿರ್ತಕ್ಕಂಥ ಪೇಶ್ವೆ ಸಾಮ್ರಾಜ್ಯಗಳು, ಔದ್ ಫ್ಯಾಮಿಲಿಗಳು ಇವೆಲ್ಲವೂ ಕೂಡ ಬ್ರಿಟನ್ ಸರ್ಕಾರದ ವಿರುದ್ಧ
ತಮ್ಮದೇ ಆಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿದ್ರಿಂದ 1857 ಕ್ರಾಂತಿ ಆಗೋದಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ತರೋಣ. ಇದು ಒಂದು ರೀತಿ ಆಯಿತು. ಲಾರ್ಡ್ ಡಾಲೌಸಿ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಮಾಡಿದಂಥ ಕ್ರಮಗಳಿಂದಾಗಿ ಸಾಮ್ರಾಜ್ಯದಲ್ಲಿ ಒಂದು ರೀತಿ ಆಡಳಿತದಲ್ಲಿ ಬದಲಾವಣೆ. ಇನ್ನೊಂದು ಇಂಪಾರ್ಟೆಂಟ್ ಪಾಲಿಸಿ, ಬ್ರಿಟಿಷರ ಈ ಒಂದು ನೀತಿ ಅಂದರೆ ಏಕರೂಪ ರಾಜಕೀಯ ವ್ಯವಸ್ಥೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆ, ಇದನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಭಾರತದಲ್ಲಿ ಒಂದೇ ರೀತಿಯ ಕಾನೂನು, ಒಂದೇ ರೀತಿಯ ಆಡಳಿತವನ್ನು ಜಾರಿಗೆ ತಂದರು. ಹೀಗೆ ಜಾರಿಗೆ ತಂದಿದ್ದರಿಂದಲೂ ಕೂಡ ಸ್ಥಳೀಯ ಜನರಿಗೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಹೊಸದು. ಆದರೆ ಕಂಪ್ನಿಗಿದು ಹಳೇದು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಏಕರೂಪ ಆಡಳಿತ ವ್ಯವಸ್ಥೆ ಮತ್ತು ಏಕರೂಪದ ಕಂದಾಯ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತಂದಾಗ ಅಲ್ಲಿ ಶಿಕ್ಷಣ, ನ್ಯಾಯಾಂಗ, ಭೂ ಕಂದಾಯ, ವ್ಯಾಪಾರ, ಕೃಷಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಸ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಜಾರಿಗೊಳಿಸಿದರು. ಈ ಮೂಲಕ ಅವ್ರು ಕಟ್ಟಿದಂಥ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನು ನೀಡೋದರಲ್ಲಿ ಸಫಲರಾಗ್ಬಿಟ್ರು. ಹೀಗೆ ಸಫಲರಾಗಿದ್ದರಿಂದಾಗಿ ಅವರವ್ರ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಕಾನೂನಿತ್ತು ರಾಜ್ಯಗಳಲ್ಲಿ. ಈಗ ರಾಜ್ಯದ ಕಾನೂನುಗಳು ನಡೀತಾ ಇಲ್ಲ. ಕಂಪನಿ ಏನು ಕಾನೂನು ಮಾಡುತ್ತೋ ಈ ಎಲ್ಲ ರಾಜ್ಯಗಳು ಒಪ್ಕೊಳ್ಬೇಕಾಗಿತ್ತು. ಆ ಸಿಸ್ಟಮನ್ನು ಜಾರಿಗೆ ತರೋದ್ರ ಮುಖಾಂತರ ಕಂಪನಿ ಒಂದೇ ರೀತಿಯ ಪಾಲಿಸಿಯಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಶುರು ಮಾಡ್ತು. ಆದರೆ ಎಲ್ಲ ಕಡೆನೂ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಾಂತೀಯ ವ್ಯವಸ್ಥೆ ಇರಲಿಲ್ಲ. ಈಗ ಉತ್ತರ ಭಾರತದಲ್ಲಿದ್ದ ಕ್ಲೈಮೇಟು ದಕ್ಷಿಣ ಭಾರತದಲ್ಲಿಲ್ಲ, ಪೂರ್ವದಲ್ಲಿರೋದು ಪಶ್ಚಿಮದಲ್ಲಿಲ್ಲ. ಇವರು ಒಂದೇ ರೀತಿ ಕಂದಾಯ, ಒಂದೇ ರೀತಿ ಆಡಳಿತ, ಒಂದೇ ರೀತಿ ನ್ಯಾಯಾಂಗ ತರ್ತೀವಿ ಅಂದರೆ ಆಗಲ್ಲ. ಆದರೆ ಶಿಕ್ಷೆ ವಿಧಿಸುವ ವಿಚಾರದಲ್ಲೂ ಕೂಡ ಅಷ್ಟೇ, ಶಿಕ್ಷಣದ ವಿಚಾರದಲ್ಲೂ ಕೂಡ ಅಷ್ಟೇ. ಪ್ರಾಂತೀಯ ಭಾಷೆಗಳು ಒಂದೊಂದು ಪ್ರಾಂತ್ಯ ಇನ್ನೊಂದು ಪ್ರಾಂತ್ಯಕ್ಕೆ ಬೇರೆ ಇತ್ತು, ಆದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡೋದು ಅನಿವಾರ್ಯವಾಗಿತ್ತು. ಕನ್ನಡದವನಿಗೆ ನೀವು ಕನ್ನಡದಲ್ಲಿದ್ದವನಿಗೆ ಕನ್ನಡದಲ್ಲಿ ಕೊಡಬೇಕು, ತಮಿಳ್ನಲ್ಲಿದ್ದವನಿಗೆ ತಮಿಳಲ್ಲಿ ಕೊಡಬೇಕು. ಇಲ್ಲ ಏಕರೂಪ ಶಿಕ್ಷಣ ವ್ಯವಸ್ಥೆ ತರ್ತೀವಿ ಅಂಥೇಳಿ ನೀವು ಯಾವ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡ್ತೀರಿ? ಇಂಗ್ಲೀಷೇ ಮಾಡಬೇಕಾಗಿತ್ತು. ಬಟ್ ಇಲ್ಲಿನ ಭಾಷೆಗೆ ಅದು ಬರಬೇಕಲ್ಲ. ಹಾಗಾಗಿ ಒಂದು ರೀತಿಯ ಸಣ್ಣ ಪುಟ್ಟ ತೊಡಕುಗಳಾದರೂ ಕೂಡ ಬ್ರಿಟಿಷ್ ಆಡಳಿತ ಇಂಗ್ಲೀಷನ್ನು ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಪಾಲಿಸಿಗಳನ್ನು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಮಾಡ್ತು. ಹಾಗೆ ಯಶಸ್ಸಾದಾಗಲೇ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏಕರೂಪತೆ ಬರಲಿಕ್ಕೆ ಕಾರಣಗಳಾಯಿತು. ಹೆಂಗೆ ಏಕರೂಪತೆ ತಂದರು? ಫಸ್ಟ್ ನಾಗರಿಕ ಸೇವೆಗಳನ್ನು ಸರಿ ಮಾಡಿದ್ರು. ಸಿವಿಲ್ ಸರ್ವೀಸಸ್, ಭಾರತದಲ್ಲಿ ಸಿವಿಲ್ ಸರ್ವೀಸಸ್ ಪಿತಾಮಹ ಅಂತ ಕರೆಯೋದೆ ಲಾರ್ಡ್ ಕಾರ್ನ್ವಾಲಿಸ್. ಯಾಕೆಂದರೆ ಇವನ ಕಾಲದಲ್ಲೇ ಸಿವಿಲ್ ಸರ್ವೀಸಸ್ ವ್ಯವಸ್ಥೆಗಳನ್ನು ಆತ ಜಾರಿಗೆ ತಂದ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರ ನಡೆಸುವಂಥ ಸಲುವಾಗಿ ಅನೇಕ ನೌಕರರನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು. ಹಾಗೆ ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಒಂದು ಪಾಲಿಸಿ ಇಟ್ಕೊಂಡು ಬಂದಿದ್ದರು. ಬಟ್ ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಅನುಮತಿಯನ್ನು ಕೂಡ ಕೊಟ್ಟಿದ್ದರು. ಆದ್ದರಿಂದಾಗಿ ಕೆಲವೊಮ್ಮೆ ಕಂಪ್ನಿಯ ಹೆಸರಿನಲ್ಲೂ ಕೂಡ ಕೆಲವೊಂದಿಷ್ಟು ಧೋಕಾಗಳಾಗ್ತಾಯಿತ್ತು. ಫಾರ್ ಎಕ್ಸಾಂಪಲ್ಸ್ ನೀವು ನೋಡಿದಿರಿ, ದಸ್ತಕ್ ಕೊಟ್ಟಿದ್ದರು, ಮತ್ತು ದಿವಾನಿ ಇತ್ತು, ದಿವಾನಿ ರೈಟ್ಸ್. ಇವೆಲ್ಲ ಕಂಪನಿ ಕೊಟ್ಟದ್ದಂಥ ಪವರ್. ಬಟ್ ಇದನ್ನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಇಲ್ಲಿ ಆ ಹೆಸರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಇದರಿಂದ ಸರ್ಕಾರಕ್ಕೂ ಕೂಡ ಏನಾಗ್ತಾಯಿತ್ತು, ಲಾಸ್ ಆಗ್ತಾಯಿತ್ತು. ಇದನ್ನು ಮನಗಂಡೆ ಇಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಈ ಒಂದು ನಾಗರಿಕ ವ್ಯವಸ್ಥೆ. ಆಗ ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡ್ತಾನೆ, ಕೋರ್ಟ್ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಮಾಡ್ತಾನೆ. ಮತ್ತು ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಇಂಪಾರ್ಟೆಂಟ್ ಇದು ಸ್ಟ್ಯಾಟ್ಯುಟರಿ ಸಿವಿಲ್ ಸರ್ವೀಸಸ್, ನಾಗರಿಕ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ನಡೆಸ್ತಾರೆ. ಇದರಲ್ಲೂ ದೊಡ್ಡ ಗೋಲ್ಮಾಲ್ ಆಗಿತ್ತು, ನಿಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಇಂಗ್ಲೆಂಡಲ್ಲಿ ಫಸ್ಟ್ ಎಕ್ಸಾಮ್ಸ್ ಮಾಡ್ತಾಯಿದ್ರು, ಆಮೇಲೆ ಇಂಡಿಯಾದಲ್ಲಿ ಎಕ್ಸಾಮ್ ಮಾಡ್ತಾಯಿದ್ರು. ಇಲ್ಲಿ ಫೇಲ್ ಕ್ಯಾಂಡಿಡೇಟ್ಗಳೆಲ್ಲ ಇಲ್ಲಿ ಬಂದು ಎಕ್ಸಾಮ್ ಬರೀತಿದ್ರು ಸೇಮ್ ಪೇಪರ್ಗೆ. ಹಾಗಾಗಿ ಇಲ್ಲಿ ಬರೆದ್ಬಿಟ್ಟು ಅವರು ಆಯ್ಕೆ ಹೆಚ್ಚು ಕಡಿಮೆ ಬ್ರಿಟಿಷರೇ ಆಗಬೇಕು, ಆ ಥರದ ಪಾಲಿಸಿ ಇತ್ತು ಇವ್ರದ್ದು ಸ್ಟ್ಯಾಟ್ಯುಟರಿಯಲ್ಲಿ. ಮತ್ತು ಇನ್ನೂ ಇಂಪಾರ್ಟೆಂಟ್ ಏನು, 21 ವರ್ಷಕ್ಕಿದ್ದದ್ದಂಥ ಏಜನ್ನು 21ಗೆ ಇದ್ದಿದ್ದನ್ನು ರೆಡ್ಯೂಸ್ ಮಾಡಿ 19 ಇಯರ್ಸಿಗೆ ತಂದುಬಿಟ್ರು. ಭಾರತೀಯರು ಇಲ್ಲಿ ಎಕ್ಸಾಮೇ ಬರೀಬಾರ್ದು ಆ ಸ್ಟೇಜಿಗೆ ಮಾಡಿಟ್ಬಿಟ್ರು.
ಅದನ್ನೇ ಮುಂದೆ ನಾವು ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರ ಹೋರಾಟದಲ್ಲಿ ನೋಡ್ತೀವಿ. 19 ಇದ್ದಿದ್ದನ್ನು 26 ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಫೈನಲಿ 21ಗೆ ಅದನ್ನು ಮತ್ತೆ ತಂದು ಕೂರಿಸ್ತಾರೆ. ಅದೆಲ್ಲ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಾದಂಥ ಹೋರಾಟಗಳು. ಈ ಥರದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ ಯಾರು ಉತ್ತಮವಾಗಿ ಇದ್ದಾನೆ ಅವನನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಇಲ್ಲಿ ತರೋದಕ್ಕೆ ಶುರು ಮಾಡಿದ್ರು. ಹಾಗೆ ಶುರು ಮಾಡಿದಾಗೆ 1793ರಲ್ಲಿ ಕಾರ್ನ್ವಾಲಿಸ್ ಜಾರಿಗೆ ತಂದಂಥ ಎಲ್ಲ ಪೊಲೀಸ್ ವ್ಯವಸ್ಥೆಯ ಕಾನೂನುಗಳು ಮತ್ತು ಈ ಸಿವಿಲ್ ಸರ್ವಿಸ್ನ ಕಾನೂನುಗಳನ್ನು ಒಂದು ಕೋಡ್ ರೂಪದಲ್ಲಿ ಮಾಡಿದ್ರು. ಅದನ್ನು ಜಾರ್ಜ್ ಬಾರ್ಲೋ ಏನು ಮಾಡ್ದ, ಅದನ್ನೆಲ್ಲ ಸಂಕಲನ ಮಾಡಿಬಿಟ್ಟು ಅದಕ್ಕೆ ಅವನು ಕೊಟ್ಟಿದ್ದು ಕೋಡ್ ಆಫ್ ರೆಗ್ಯುಲೇಷನ್ ಅಂತ. ಹಾಗಾಗಿ ಕೋಡ್ ಆಫ್ ಕಾರ್ನ್ವಾಲಿಸ್ ಅಂತ ಏನಿದ್ದು ಅದನ್ನು ಕೋಡ್ ಆಫ್ ರೆಗ್ಯುಲೇಷನ್ಸ್ ಅನ್ನು ಮಾಡೋದ್ರ ಮುಖಾಂತರ ಕಂಪನಿಗೆ ಅದನ್ನು ಬ್ರ್ಯಾಂಡ್ ಆಗಿ ಮಾಡ್ದ. ಇದರಿಂದಾಗಿ ಕಂಪನಿ ತನ್ನ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆ ಹಾಗೂ ಶಾಸಕಾಂಗ ಪದ್ಧತಿಗಳಲ್ಲಿ ಸ್ವಲ್ಪ ಬೇರ್ಪಡಿಸ್ಬಿಟ್ಟು ಯಾರ್ಯಾರು ಏನೇನು ಮಾಡಬೇಕೋ ಅದನ್ನು ಮಾಡಬೇಕು ಅನ್ನೋಂಥ ವ್ಯವಸ್ಥೆಗೆ ತಂದ. ಜೊತೆಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳು ಒಂದೇ ಹಂತದಲ್ಲಿ ನಡೀತಾ ಇತ್ತು. ಈಗ ಅದನ್ನು ಬೇರ್ಪಡಿಸ್ಬಿಟ್ಟ. ಯಾಕೆಂದರೆ ಕೋಡ್ ಆಫ್ ರೆಗ್ಯುಲೇಷನ್ಸಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇತ್ತು. ಇನ್ನು ಪ್ರತಿ ಜಿಲ್ಲೆಗೊಂದು ನ್ಯಾಯಾಲಯ ಕೊಡುವಂಥ ಪದ್ಧತಿ ಕೂಡ ಇದೇ ಹಂತದಲ್ಲಿ ಶುರುವಾಗ್ತಾ ಹೋಯಿತು. ನೆಕ್ಸ್ಟ್ ಬಂದರೆ ನ್ಯಾಯಾಂಗದಲ್ಲಿ ಮುನ್ಸಿಫ್ ಕೋರ್ಟ್ಗಳನ್ನು ಜಾರಿಗೆ ತರ್ತಾರೆ. ಮುನ್ಸಿಫ್ ನ್ಯಾಯಾಲಯ ಅಂತ. ಈಗೇನು ನಾವು ಮ್ಯಾಜಿಸ್ಟ್ರೇಟು, ಸಿವಿಲ್ಲು, ಕ್ರಿಮಿನಲ್ ಅಂತೇನು ಕರಿತೀವಿ, ಹಾಗೆ ಮುನ್ಸಿಫ್ ಕೋರ್ಟ್ಗಳನ್ನು ಜಾರಿಗೆ ತಂದ. ಅಲ್ಲಿ 50 ರೂವರೆಗಿನ ಕೇಸ್ಗಳನ್ನು ಮಾತ್ರ ತೀರ್ಮಾನ ಮಾಡುವಂಥ ಹಕ್ಕನ್ನು ಅಲ್ಲಿ ಮುನ್ಸಿಫ್ಗಳಿಗೆ ಕೊಟ್ಟಿದ್ದ. ಅದಕ್ಕಿಂತ ಹೆಚ್ಚಿನ ಮೊತ್ತದ ಕೇಸ್ಗಳಿದ್ರೆ ಅವರು ಮೇಲ್ ಹಂತಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಕಾರ್ನ್ವಾಲಿಸ್ ಕೋರ್ಟ್ ಶುಲ್ಕವನ್ನು ಕೆಲವೊಮ್ಮೆ ರದ್ದು ಮಾಡಿದ್ದ ಅಂತ ಹೇಳ್ತಾರೆ. ಕಲೆಕ್ಟರ್ಗಳಿಗೆ ಕಂದಾಯದ ಅಧಿಕಾರವನ್ನು ಕೂಡ ಕೊಟ್ಟಿದ್ದ ಅಂತ. ಇದೇ ಕಲೆಕ್ಟರ್ಗಳೇ ಈಗ ನಾವು ಎಲ್ಲಿ ನೋಡ್ತೀವಿ, ತಹಶೀಲ್ದಾರ್ ನೋಡ್ತೀವಿ ಈಗ. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ AC ನೋಡ್ತೀವಿ. ಆಮೇಲೆ ಡಿಸ್ಟಿಕ್ ಕಮಿಷನರ್ಗಳನ್ನು ನೋಡ್ತೀವಿ. ಇವರೇ ಇಲ್ಲಿ ನಮ್ಮಲ್ಲೇನು ಭೂ ಕಂದಾಯದ ಕೆಳ ಹಂತದ ನ್ಯಾಯಾಲಯಗಳನ್ನು ಕೂಡ ಇವರೇ ನೋಡ್ಕೊತಾ ಇರೋದೀಗ. ನೋಡಿ, ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಅವನು ಆವಾಗ ಮಾಡಿದ್ದು ಕಲೆಕ್ಟರ್ಗಳಿಗೆ ಕೊಟ್ಟಂಥ ಕಂದಾಯದ ಅಧಿಕಾರ ಈಗಲೂ ಕೂಡ ನಮ್ಮಲ್ಲಿ ತಹಶೀಲ್ದಾರ್ಗಳು, AC ಮತ್ತು DC ಕೂಡ ನೋಡ್ಕೊಳ್ತಾರೆ. ನಿಮ್ಮ ಭೂ ವ್ಯಾಜ್ಯ ಏನಾದರೂ ಆದರೆ, ಓಕೆ, ಭೂಮಿಗೆ ಸಂಬಂಧ ಏನಾದರೂ ಸಮಸ್ಯೆಗಳಿದೆ, ಅತ್ಯಂತ ಕೆಳದಲ್ಲಿ ನೀವು ತಹಶೀಲ್ದಾರ್ ಕೋರ್ಟ್ಗೆ ಹೋಗ್ತೀರಿ. ತಹಶೀಲ್ದಾರ್ ಕೋರ್ಟಿಂದ ಸ್ಟೇ ನಿಮ್ಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ AC ಕೋರ್ಟ್ಗೆ ಹೋಗ್ತೀರಾ. AC ಟು DC ಕೋರ್ಟ್ಗೆ ನೀವು ಹೋಗ್ತೀರಾ. DC ಟು ಹೈಕೋರ್ಟ್ಗೆ ಹೋಗ್ತೀರಾ. ಹೈಕೋರ್ಟಿಂದ ನೀವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಇದು ಒಂದು ವ್ಯವಸ್ಥೆ ಇದೆ. ಮಧ್ಯದಲ್ಲಿ ಆಯುಕ್ತರ ಕೋರ್ಟ್ ಕೂಡ ಬರ್ತವೆ ಇಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ. ಹಿಂಗೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಈಗ ಅಟ್ ಪ್ರೆಸೆಂಟ್ ಇದೆ. ಆದರೆ ಅದರ ಮೂಲ ಬೇಸ್ಮೆಂಟ್ ಹಾಕಿದವನೇ ಕಾರ್ನ್ವಾಲಿಸ್. ಹಾಗಾಗಿ ಅವತ್ತಿನ ಒಂದು ಮುನ್ಸಿಫ್ ಕೋರ್ಟ್ನ ಮೇಲ್ಮನವಿಗಳನ್ನು ಕಲೆಕ್ಟರ್ಗಳಿಗೆ ಸಲ್ಲಿಸುವಂಥ ಪವರನ್ನು ಅವನು ಕೊಟ್ಟಿದ್ದ. ನೆಕ್ಸ್ಟು 1800ರಲ್ಲಿ ನಾಗರಿಕ ಸೇವೆಗೆ ಸೇರ್ಪಡೆ ಆಗ್ತಕ್ಕಂಥವರಿಗೆ ಹೀಗೆ ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಬೇಕಿತ್ತಲ್ಲ. ಹಾಗಾಗಿ ಕಾರ್ನ್ವಾಲಿಸ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದ್ದ. ಯಾಕೆಂದರೆ ಅಲ್ಲಿ ಆಲ್ರೆಡಿ ಕಾರ್ನ್ವಾಲಿಸ್ ಕೋಲ್ಕತ್ತಾದಲ್ಲಿ ರಾಬರ್ಟ್ ಕ್ಲೈವ್ ಕಾಲದಲ್ಲೇ ನಮ್ಮಲ್ಲಿ ಫೋರ್ಟ್ ವಿಲಿಯಂ ಕೋಟೆ ಕಟ್ಟಲಾಗಿತ್ತು ಕೋಲ್ಕತ್ತಾದಲ್ಲಿ. ಅಲ್ಲೇ ಒಂದು ಕಾಲೇಜನ್ನು ಕೂಡ ಕಟ್ತಾನೆ. ಏನು ಕಾಲೇಜು? ಯಾರು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾಯಿದ್ರು. ಒಂದು 2 ವರ್ಷಗಳ ಕಾಲ ತರಬೇತಿಗಳನ್ನು ಕೊಟ್ಟು ಅವ್ರನ್ನ ಸಂಪೂರ್ಣ ತರಬೇತಿ ಸಕ್ಸಸ್ಫುಲ್ ಮಾಡಿಬಿಟ್ಟು ಆಮೇಲೆ ಅವರಿಗೆ ಪೋಸ್ಟಿಂಗ್ಸ್ಗಳನ್ನು ಮಾಡ್ತಾಯಿದ್ದ. ನೆಕ್ಸ್ಟು 1853 ನಂತರ ಈ ನಾಗರಿಕ ಸೇವೆಗೆ ಮಾಡುವಂತಹ ಎಲ್ಲ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕು ಅಂಥೇಳಿ ತೀರ್ಮಾನ ಮಾಡ್ತಾರೆ. ಬಟ್ 1800ರಿಂದ ಈ 53 ವರ್ಷ ಇಲ್ಲಿ ಗವರ್ನರ್ ಜನರಲ್ಗಳಿಗೆ ನೇರ ಅಧಿಕಾರ ಇತ್ತು. ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀನು ಆಗು ಅಂದ್ರೆ ನೀನು ಆಗಬೇಕಷ್ಟೆ, ನೀನು ಬೇಡ ಅಂದ್ರೆ ಮನೆಗೆ ಹೋಗಬೇಕಾಗಿತ್ತಷ್ಟೆ. ಆ ಲೆವೆಲಲ್ಲಿ ಇಲ್ಲಿ ನಮ್ಮಲ್ಲಿ ಭಾಳಷ್ಟು ಅಧಿಕಾರಗಳನ್ನು ಗವರ್ನರ್ ಜನರಲ್ ಇಟ್ಕೊಂಡಿದ್ರು. ನೆಕ್ಸ್ಟು 1853ರಿಂದ ಚೇಂಜ್ ಆದಮೇಲೆ
ಆದರೂ ಕೂಡ ಇದು ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ ಅಂತೀವಿ. ಯಾಕೆಂದರೆ ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನು ಯಾವಾಗಲೂ ಕೂಡ ಅನುಮಾನದಿಂದಲೇ ನೋಡ್ತಾ ಇದ್ರು. ಹಾಗಾಗಿ ಕಾರ್ನ್ವಾಲಿಸ್ ಸ್ಟೇಟ್ಮೆಂಟ್ಸು ಆಲ್ರೆಡಿ ಎಕ್ಸಾಮ್ಸಲ್ಲಿ ಬಂದುಬಿಟ್ಟಿದೆ. ಇದು ಸ್ಟೇಟ್ಮೆಂಟು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂಥೇಳಿ ಆತ ಪ್ರತಿಪಾದನೆ ಮಾಡಿದ್ದ. ಹಾಗಾಗಿ ಪೊಲೀಸ್ನ ಉನ್ನತ ಹುದ್ದೆಗಳಿಗೂ ಮತ್ತು ಕಲೆಕ್ಟರ್ ಅಂಥ ಹುದ್ದೆಗಳಿಗೂ ಮತ್ತು ನ್ಯಾಯಾಂಗದ ಉನ್ನತ ಹುದ್ದೆಗಳಿಗೆ ಅವನು ಭಾರತೀಯರನ್ನ ನೇಮಕ ಮಾಡಲೇಬಾರದು ಅನ್ನೋಷ್ಟು ಮಟ್ಟಿಗೆ ತಂದಿದ್ದ. ಹಾಗಾಗಿ ಕೆಳದರ್ಜೆ ಉದ್ಯೋಗಗಳನ್ನು ಮಾತ್ರ ಇವನು ಭಾರತೀಯರಿಗೆ ಕೊಡ್ತಾ ಇದ್ದ. ಹಾಗಾಗಿ 53 ವರ್ಷ ಅದೇ ರೀತಿ ನಡ್ಕೊಂಡು ಹೋಗಿತ್ತದು. ನೆಕ್ಸ್ಟ್ ನಾವು ಲಿಟ್ಟನ್ ಕಾಲದಲ್ಲಿ ನೋಡ್ತೀವಿ, ಸ್ಟ್ಯಾಟ್ಯುಟರಿ ಸಿವಿಲ್ ಸರ್ವಿಸ್ ಪಾಲಿಸಿಗಳನ್ನು ತಂದಿದ್ದ. 53ರ ವೇಳೆಗೆ ಬದಲಾವಣೆ ಆಯಿತು ಅಂತ ಹೇಳಿದೆ. ಇಲ್ಲಿ ಭಾರತೀಯರಿಗೆ ಪರೀಕ್ಷೆಗಳಿಂದ ದೂರ ಇಡೋದಕ್ಕೂ ಕೂಡ ಇಲ್ಲಿ ಕೆಲವೊಂದು ಕ್ರಮಗಳನ್ನು ಮಾಡ್ತಾ ಬಂದ. 1863ರ ಸಿವಿಲ್ ಸರ್ವಿಸ್ ಕಾಯ್ದೆ ಜಾರಿಗೆ ಬಂತು. ಆಗ ಭಾರತೀಯರನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಯಾಕೆಂದರೆ ಅಷ್ಟು ಮಟ್ಟಿಗೆ ಇಲ್ಲಿ ಓದು ಬರಹ ಅವಕಾಶಗಳು ಚೆನ್ನಾಗಿತ್ತು ನಮ್ಮಲ್ಲಿ. ಹಾಗಾಗಿ ಸತ್ಯೇಂದ್ರನಾಥ್ ಬೋಸ್ ಅವರು ಮೊದಲ ಬಾರಿಗೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾರೆ. ಅಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಅಂತ ಕೂಡ ಕರಿತೀವಿ. ಓಕೆ, ಹಾಗಾಗಿ CIS ಎಕ್ಸಾಮ್ಸ್ಗಳನ್ನು ಅವರು ಆ ಕಾಲಕ್ಕೆ ಪಾಸ್ ಮಾಡಿದರು. ಓಕೆ, ಅಂತ ಪಾಸ್ ಮಾಡೋದ್ರ ಮುಖಾಂತರವಾಗಿ ಮೊದಲ ವ್ಯಕ್ತಿ ಆಗ್ತಾರೆ ಸತ್ಯೇಂದ್ರನಾಥ್ ಬೋಸ್. ಅಂದರೆ ನಾವು ಸುಭಾಷ್ ಚಂದ್ರ ಬೋಸ್ ಅವ್ರ ಫ್ಯಾಮಿಲಿಯಲ್ಲಿ ನೋಡ್ತೀವಲ್ಲ, ಅವರ ಚಿಕ್ಕಪ್ಪನ ಮಗನೇ ಇವನು ಸತ್ಯೇಂದ್ರನಾಥ್ ಬೋಸ್. ನೆಕ್ಸ್ಟು 1869ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ, ರಮೇಶ್ ಚಂದ್ರ ದತ್, RC ದತ್ ಅಂತ ನೀವೇನು ಕಾಂಗ್ರೆಸ್ ಕಮಿಟಿಗಳಲ್ಲಿ ಓದ್ತಿರಲ್ಲ, ಈ RC ದತ್ ಅವರೇ ರಮೇಶ್ ಚಂದ್ರ ದತ್ ಮತ್ತು ಬಿಹಾರಿ ಲಾಲ್ ಗುಪ್ತಾ ಇವರೆಲ್ಲರೂ ಪಾಸ್ ಆಗ್ತಾರೆ. ಭಾಳಷ್ಟು ಜನರಿಗೆ 63ರಲ್ಲಾಗಿದ್ದು ಸತ್ಯೇಂದ್ರನಾಥ್ ಬೋಸ್. ನೆನ್ಪಿಟ್ಕೊಳ್ಳಿ, ಕೆಲವು ಪುಸ್ತಕಗಳು ನಿಮಗೆ ತಪ್ಪು ಪ್ರಿಂಟ್ಗಳಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. 63ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ ಪಾಸ್ ಆದವರು ಸತ್ಯೇಂದ್ರನಾಥ್ ಬೋಸ್, 69ರಲ್ಲಿ ಪಾಸ್ ಆದವರು ಸುರೇಂದ್ರನಾಥ್ ಬ್ಯಾನರ್ಜಿ, RC ದತ್, ಬಿಹಾರಿ ಲಾಲ್ ಗುಪ್ತಾ ಇವರೆಲ್ಲ. ಸುಭಾಷ್ ಚಂದ್ರ ಬೋಸ್ ಕೂಡ ಪಾಸ್ ಆಗ್ತಾರೆ ಮುಂದೆ. ಇವರೆಲ್ಲರೂ ಈ ಲೈನಲ್ಲಿ ಬರ್ತಕ್ಕಂಥವ್ರು. ಬಟ್ ಆ ಹುದ್ದೆಗಳನ್ನು ಇವ್ರು ಯಾರೂ ಸ್ವೀಕಾರ ಮಾಡಲಿಲ್ಲ. ನೆಕ್ಸ್ಟ್ ಬಂದರೆ ನ್ಯಾಯಾಂಗ ವ್ಯವಸ್ಥೆ. ಸಿವಿಲ್ ಸರ್ವಿಸ್ಗಳು ಮುಗಿದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗಿ ಬರೋದು ನ್ಯಾಯಾಂಗ. ನ್ಯಾಯಾಂಗದಲ್ಲಿ ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರಗಳು ಸಿಗ್ತಾ ಹೋಗಿತ್ತು. ಮೊಘಲರು ಏನು ನ್ಯಾಯಾಂಗ ವ್ಯವಸ್ಥೆಯನ್ನು ಬರೆದಿಟ್ಟು ಹೋಗಿದ್ರು ಇವರು ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾಯಿದ್ರು. ಆನಂತರ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರೋ ವೇಳೆಗೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಶುರುವಾಯಿತು. ಯಾಕೆ ಅಂತ ನೋಡೋದಾದರೆ, ಬ್ರಿಟಿಷರಿಗೆ ಅಧಿಕಾರ ಹಸ್ತಾಂತರವಾದಾಗ ಅದನ್ನು ಸಂಕ್ರಮಣ ಕಾಲ ಅಂತ ಕರಿತೀವಿ. ನ್ಯಾಯಾಂಗದಲ್ಲಿ ಹೊಸ ರೀತಿಯಾದ ಬದಲಾವಣೆಗಳು ಶುರುವಾಯಿತು. 1764ರ ಬಕ್ಸರ್ ಕದನದ ನಂತರ ಇಲ್ಲಿ 2ನೇ ಶಾ ಆಲಂ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಕೊಟ್ಟಿದ್ದೋ ಅಲ್ಲಿ ಕಂದಾಯ ವಸೂಲಾತಿ ಹಕ್ಕು ಬ್ರಿಟಿಷರಿಗೆ ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ ಅಧಿಕೃತವಾಗಿ ಒಂದು ಹಕ್ಕು ಸಿಕ್ತು. ಆನಂತರ ಬಂಗಾಳದ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಆಡಳಿತ ವ್ಯವಸ್ಥೆಯನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತರ್ತಾನೆ. ಓಕೆ, ಯಾರು? ರಾಬರ್ಟ್ ಕ್ಲೈವ್. ಈತ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಅಥವಾ ದ್ವಿಸರ್ಕಾರ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಕಂದಾಯ ವಸೂಲಾತಿ, ನಾಗರಿಕ ಅಪರಾಧ, ನ್ಯಾಯ ನಿರ್ವಹಣಾ ವ್ಯವಸ್ಥೆ ಎರಡು ಡಿವೈಡ್ ಮಾಡ್ದ. ಒಂದು ಕಂದಾಯ ವ್ಯವಸ್ಥೆಯನ್ನು ಗವರ್ನರ್ ಜನರಲ್ಗಳು ನೋಡ್ಕೊತೀವಿ. ಇನ್ನು ಉಳಿದಂಥ ನಾಗರಿಕ ಅಪರಾಧ, ನ್ಯಾಯ ನಿರ್ವಹಣೆ ಈ ವ್ಯವಸ್ಥೆಯನ್ನು ಇಂಡಿಯನ್ ಕಿಂಗ್ಗಳು ನೋಡ್ಕೋಬೇಕು, ನೀವು ರಾಜರುಗಳು ನೋಡ್ಕೋಬೇಕು. ಈ ಥರದ ಡ್ಯುಯಲ್ ಸಿಸ್ಟಮ್ ಅಂತಂದ್ರೆ, ಅಂದರೆ ಮೇಸ್ತ್ರಿ ಕೆಲಸ ನಿಮ್ಮದು, ಪೂರ್ತಿ ಮ್ಯಾನೇಜ್ಮೆಂಟ್ ಕೆಲಸ ನಮ್ಮದು ಅಂತ ಇವ್ರದ್ದು. ಹಾಗಾಗಿ ಈ ಒಂದು ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತವನ್ನು ಕೂಡ ಬ್ರಿಟಿಷರು ತಮ್ಮಬಳಿಯೇ ಇಟ್ಕೊಂಡಿದ್ರು. ಬಂದಿರತಕ್ಕಂಥ ಕಂದಾಯದ ಹಣದಲ್ಲಿ ಕಂಪನಿಗೆ ಎಷ್ಟು ಇಟ್ಕೋಬೇಕೋ ಅಷ್ಟು ಇಟ್ಕೊಳ್ತಿದ್ರು. ಉಳಿದ ಹಣವನ್ನು ಮಾತ್ರ ಇವರಿಗೆ ನಾಗರಿಕ ಅಪರಾಧ ನಿರ್ವಹಣಾ ವ್ಯವಸ್ಥೆ ಕೊಡ್ತಾಯಿದ್ರು. ಹೇಳಬೇಕು ಅಂತಂದರೆ 75% ಇವರೇ ಇಟ್ಕೊಳ್ತಾಯಿದ್ರು, 25% ಮಾತ್ರ ರಾಜನಿಗೆ ಕೊಡ್ತಾಯಿದ್ರು. ಹೀಗೆ ರಾಜ್ಯದ ಕಂದಾಯ ಏನು ಹೆಚ್ಚೆಚ್ಚು ಬ್ರಿಟಿಷ್ ಕಂಪನಿಗಳಿಗೆ ಸೇರ್ತಾಯಿತ್ತು. ಇದರಿಂದಾಗಿ ದ್ವಿಸರ್ಕಾರ ಪದ್ಧತಿ ಭಾರತದಲ್ಲಿ ಬ್ರಿಟಿಷ್ ಕಂಪನಿಯನ್ನು ತುಂಬ ಲಾಭದಾಯಕವನ್ನಾಗಿ ಮಾಡಿತು. ಈ ಲಾಭದಾಯಕವನ್ನಾಗಿ ಮಾಡಿದ್ರಿಂದಲೇ ಬ್ರಿಟನ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು
ತುಂಬ ಶ್ರೀಮಂತರಾಗ್ತಾ ಇರೋದನ್ನ ನೋಡ್ಬಿಟ್ಟೆ ಕಂಪ್ನಿ ತಾನು ಕೊಡೋ ಸಂಬಳಕ್ಕಿಂತ ಇವ್ರ ಆಸ್ತಿನೇ ಜಾಸ್ತಿ ಇದೆ, ಇವ್ರದ್ದೇ ಶೇರ್ ಜಾಸ್ತಿ ಆಯಿತು ಅಂತ ಅವ್ರಿಗೂ ಅನಿಸ್ತು. ಆವಾಗ ಭಾರತದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರಿಗೆ ಸಿಸ್ಟಮ್ ಬಂತು. ಆಗ ನಮ್ಮಲ್ಲಿ ಇವರು ಪರಿಚಯ ಮಾಡ್ತಾ ಹೋಗ್ತಾರೆ. ಏನು, ಬ್ರಿಟಿಷರು ನಮ್ಮಲ್ಲಿ ಹೆಚ್ಚೆಚ್ಚು ಇಲ್ಲಿ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂಥೇಳಿ ನಿರ್ಧಾರ ಮಾಡಿದ್ರು. ಈ ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆಯಿಂದಾಗಿ ಇಲ್ಲಿ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಸ್ವಲ್ಪ ತೆಗೆದಾಕ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಹೊಸ ನಾಯಕತ್ವವನ್ನು ತರೋದ್ರ ಮುಖಾಂತರವಾಗಿ ಹೊಸ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಭಾರತದಲ್ಲಿ ಇದನ್ನು ಪರಿಚಯ ಮಾಡ್ತಾರೆ. ಹಾಗೆ ಪರಿಚಯದಲ್ಲಿ ಮೊದಲು ಕಾಣಿಸೋದೆ ನಮಗೆ ವಾರ್ನ್ ಹೆಸ್ಟಿಂಗ್ಸ್. ಇವನೇ ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡಿದಂಥ ಬದಲಾವಣೆ. ಏನು ಮಾಡ್ದ, 1772ರಲ್ಲಿ ಇವನು ಗವರ್ನರ್ ಆಗಿ ಭಾರತದಲ್ಲಿ ಅಧಿಕಾರ ತೆಗೆದುಕೊಂಡ ತಕ್ಷಣ ಇಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಅಂತಕ್ಕಂಥ 2 ವ್ಯವಸ್ಥೆಗಳನ್ನು ಜಾರಿಗೆ ತಂದ. ಇವನ ಯೋಜನೆ ಪ್ರಕಾರ ಜಿಲ್ಲೆಗೆ 2 ಬಗೆಯ ನ್ಯಾಯಾಲಯಗಳನ್ನು ಕೊಟ್ಟ. ಒಂದನ್ನು ದಿವಾನಿ ಅದಾಲತ್ ಅಂತ ಕರೀತಾ ಇದ್ರು. ದಿವಾನಿ ಅದಾಲತ್ ಅಂತಂದರೆ ಪ್ರತಿ ಜಿಲ್ಲೆನಲ್ಲೂ ಇರ್ತಾ ಇತ್ತು. ಇವ್ರು ಏನು ಮಾಡಬೇಕು, ಕೇವಲ ಸಿವಿಲ್ ಕೇಸ್ಗಳನ್ನು ಮಾತ್ರ ನೋಡ್ಕೋಬೇಕು. ದಿವಾನಿ ಅಂದ್ರೇ ರೈಟ್ಸ್, ಕಂದಾಯ. ದಿವಾನಿ ಅದಾಲತ್ ಅಂತಂದರೆ ಇದು ಕಂದಾಯಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾತ್ರ ದಿವಾನಿ ಅದಾಲತ್ ನೋಡ್ಕೊಳ್ಳುತ್ತೆ. ಇನ್ನೊಂದು ಫೌಜ್ದಾರಿ ಅದಾಲತ್ ಅಂತ ಮಾಡ್ದ. ಫೌಜ್ದಾರಿ ಅಂದರೆ ಸೇನೆ. ಹಾಗಾಗಿ ಕ್ರಿಮಿನಲ್ ಕೇಸ್ಗಳನ್ನು ಅಪರಾಧ ನ್ಯಾಯಾಲಯವನ್ನು ಫೌಜ್ದಾರಿ ಅದಾಲತ್ ಅಂತ ಮಾಡ್ದ. ಹಾಗಾಗಿ ನ್ಯಾಯಾಂಗದಲ್ಲಿ 2 ಬಗೆ ಮಾಡ್ದ. ಒಂದು ದಿವಾನಿ, ಇನ್ನೊಂದು ಫೌಜ್ದಾರಿ. ದಿವಾನಿಗಳು ಸಿವಿಲ್ ಕೇಸ್ಗಳನ್ನು ನೋಡ್ಕೋಬೇಕು, ಫೌಜ್ದಾರಿಗಳು ಕ್ರಿಮಿನಲ್ ಕೇಸ್ಗಳನ್ನು ನೋಡ್ಕೋಬೇಕು. ಈ ಥರದ ಸಿಸ್ಟಮನ್ನು ವಾರ್ನ್ ಹೆಸ್ಟಿಂಗ್ಸ್ ಮೊದಲ ಬಾರಿ ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡೋದ್ರ ಮುಖಾಂತರ ಈ ಕೋಡ್ ರೆಗ್ಯುಲೇಷನ್ಸಲ್ಲಿ ಪರಿವರ್ತನೆ ಮಾಡ್ದ. ಮುಂದೆ ಸದರ್ ದಿವಾನಿ ಅದಾಲತ್, ಸದರ್ ಫೌಜ್ದಾರಿ ಅದಾಲತ್. ಅಂದರೆ ನಿಮಗಿಲ್ಲಿ ದಿವಾನಿ ಅದಾಲತ್ತಿಂದ ಮತ್ತು ಫೌಜ್ದಾರಿ ಅದಾಲತ್ತಿಂದ ನಿಮಗೆ ಮೇಲ್ಮನವಿಗಳು ಬಂದರೆ, ದಿವಾನಿ ಅದಾಲತ್ತಲ್ಲಿ ಸದರ್ ದಿವಾನಿ ಅದಾಲತ್ತು ಅದರ ಮೇಲ್ ಕೋರ್ಟ್ ಆಗಿತ್ತು, ಸದರ್ ಫೌಜ್ದಾರಿ ಅದಾಲತ್ತು ಇದು ಮೇಲ್ಮನವಿ. ಹಾಗಾಗಿ ಕೆಳ ವ್ಯವಸ್ಥೆಯಿಂದ ನಿಮಗೆ ರಿಟ್ಗಳು ಬಂದರೆ ಅದನ್ನು ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದ. ಹಾಗಾಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಭಾರತದಲ್ಲಿ ಮೊದಲ ಬಾರಿಗೆ ಕೋಲ್ಕತ್ತಾ ಬಂಗಾಳಗಳಲ್ಲಿ ಸುಪ್ರೀಂ ಕೋರ್ಟನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ನ ಮೊದಲ ಜಡ್ಜ್ ಆದವನೇ ಸರ್ ಎಲಿಜಾ ಇಂಪೆ, ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಜಡ್ಜ್ ಇವನೇನೆ. ಇದು ಎಲ್ಲಿವರೆಗೆ 1911ವರೆಗೂ ನಮಗೆ ಬಂಗಾಳ ಕೋಲ್ಕತ್ತಾ ಪ್ರಾಂತ್ಯದಲ್ಲೇ ಇವರು ಮೇಂಟೆನೆನ್ಸ್ ಮಾಡ್ತಾ ಬಂದರು. ಆನಂತರ ಅದನ್ನು ದೆಹಲಿಗೆ ವರ್ಗಾವಣೆ ಮಾಡ್ಕೊತಾರೆ. ಯಾಕೆಂದರೆ ತಮ್ಮ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಇವರು ಚೇಂಜ್ ಮಾಡ್ತಾರೆ. ಯಾವಾಗ 1911ನಿಂದ. ಹಾಗಾಗಿ ಅಲ್ಲಿಯವರೆಗೂ ಕೂಡ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಕೆಲಸದಲ್ಲಿ ಕೆಲಸ ಮಾಡ್ತು. ಹಾಗೆ ಜಾರಿಗೆ ಬಂದ ಕೋರ್ಟಲ್ಲಿ ಮೊದಲ ಸುಪ್ರೀಂ ಕೋರ್ಟ್ ಜಡ್ಜ್ ಆದವನು ಭಾರತದಲ್ಲಿ ಯಾರಂದರೆ ಸರ್ ಎಲಿಜಾ ಇಂಪೆ. ಇವನು ಮೊದಲ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸಿದ. ಯಾರ ಕಾಲದಲ್ಲಿ? ವಾರನ್ ಹೆಸ್ಟಿಂಗ್ಸ್ನ ಕಾಲದಲ್ಲಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಕಾರ. ಈಗ ಆಯಿತು, ದಿವಾನಿ ಅದಾಲತ್ತು, ಫೌಜ್ದಾರಿ ಅದಾಲತ್ತು, ಸದರ್ ದಿವಾನಿ ಅದಾಲತ್ತು ಮತ್ತು ಸದರ್ ಫೌಜ್ದಾರಿ ಅದಾಲತ್ ಆಯಿತು. ಈಗ ನ್ಯಾಯ ಕೊಡಬೇಕಲ್ಲ, ಹೆಂಗೆ ಕೊಡ್ತೀರಿ? ಸಿವಿಲ್ ಕೇಸ್ಗಳಿಗೂ ಕ್ರಿಮಿನಲ್ ಕೇಸ್ಗಳಿಗೂ ಒಂದು ಪಾಲಿಸಿ ತಗೊಬಂದ್ರು ಇವರು. ಏನು, ಹಿಂದೂಗಳ ಕೇಸ್ ಆದರೆ ಹಿಂದೂಗಳ ಶಾಸ್ತ್ರ ಗ್ರಂಥಗಳ ಪ್ರಕಾರ ಅವರಿಗೆ ಕೊಡೋದು, ಮುಸ್ಲಿಮ್ರದಾದರೆ ಮುಸ್ಲಿಮ್ರ ಒಂದು ಕುರಾನ್ನ ಶರಿಯತ್ಸ್ ಕಾನೂನುಗಳಿದೆ, ಅದರ ಪ್ರಕಾರ ನ್ಯಾಯದಾನವನ್ನು ಕೊಡ್ತಕ್ಕಂಥದ್ದು. ಆದರೆ ಕ್ರಿಮಿನಲ್ ಪ್ರಕರಣಗಳು ಬಂದಾಗ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನುಗಳ ವಿಚಾರಣೆಯೇ ನಡೆಸ್ತಾ ಇದ್ರು. ಇದು ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ನೆನ್ಪಿಟ್ಕೊಳ್ಳಿ. ಸಿವಿಲ್ ಕೇಸ್ಗಳಲ್ಲಿ ಮಾತ್ರ ನಾಗರಿಕ ನ್ಯಾಯದಾನದಲ್ಲಿ ಅವನು ಹಿಂದೂ ಸಿವಿಲ್ ಕ್ರೈಮ್ ಆಗಿದ್ದರೆ ಅವನಿಗೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ, ಅವನು ಮುಸ್ಲಿಂ ಕ್ರೈಮ್ ಆಗಿದ್ದರೆ ಮುಸ್ಲಿಂ ಶರಿಯತ್ ಕಾನೂನು ಪ್ರಕಾರ ಅವನಿಗೆ ಡಿವೈಡ್ ಮಾಡ್ತಾಯಿದ್ರು. ಬಟ್ ಅದೇ ಅಪರಾಧ ಮೊಕದ್ದಮೆಗಳು ಅಂತ ಬಂದರೆ ಇಲ್ಲಿ ಇಸ್ಲಾಂ ಕಾನೂನುಗಳ ಪ್ರಕಾರವೇ ಇಬ್ಬರಿಗೂ ತೀರ್ಮಾನ ಕೊಡ್ತಾಯಿದ್ರು. ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸಿದ ಮೇಲೆ ಈ ಅಪರಾಧ ಕಾನೂನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಲಾಯಿತು. ಅಲ್ಲಿಯವರೆಗೂ ಕೂಡ ಇದೇ ರೀತಿ ನ್ಯಾಯ ತೀರ್ಮಾನವನ್ನು
ಮಾಡ್ತಾಯಿದ್ರು. ನೆಕ್ಸ್ಟ್ ನಮ್ಮಲ್ಲಿ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ರೀತಿಯಲ್ಲಿ ಬದಲಾವಣೆಗಳಾದವು. ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತು ಸ್ಥಳೀಯ ಪ್ರಾಂತ್ಯದಲ್ಲಿ ನೋಡೋದಾದರೆ ಅಪರಾಧ ನ್ಯಾಯಾಲಯದಲ್ಲಿ ಮುಸ್ಲಿಂ ಖಾಜಿಗಳ ಅಧೀನದಲ್ಲಿದ್ದರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲೇ ಈ ಖಾಜಿಗಳು ಕೆಲಸವನ್ನು ಮಾಡಬೇಕಾಗಿತ್ತು. ಹೀಗೆ ಇಲ್ಲಿ ಜಡ್ಜ್ಮೆಂಟ್ಗಳನ್ನು ಕೂಡ ಬ್ರಿಟಿಷರು ತಮ್ಮ ಅಧಿಕಾರಿಯ ಕೈ ಕೆಳಗೆ ಇಲ್ಲಿನ ಸ್ಥಳೀಯ ವ್ಯಕ್ತಿಗಳನ್ನು ಬಳಸ್ಕೊಂಡು ಮಾಡ್ತಾಯಿದ್ರು. ಆವಾಗ ಫಸ್ಟಿಂದ ನಾವು ನೋಡ್ತಾ ಬಂದರೆ ವಾರ್ನ್ ಹೇಸ್ಟಿಂಗ್ಸ್ ನಂತರ ಕಾರ್ನ್ವಾಲಿಸ್ ಬರ್ತಾರೆ. ಕಾರ್ನ್ವಾಲಿಸ್ ಮೊದಲ ಬಾರಿಗೆ ಭಾರತದಲ್ಲಿ ಸರ್ಕ್ಯೂಟ್ ಕೋರ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ದ. ಸರ್ಕ್ಯೂಟ್ ಕೋರ್ಟ್ಗಳು ಅಥವಾ ಸಂಚಾರಿ ನ್ಯಾಯಾಲಯ ಅಂತ ಕರಿತೀವಿ. 1790ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಕಾರ್ನ್ವಾಲಿಸ್ ಇಡೀ ಪ್ರಾಂತ್ಯದಲ್ಲೂ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಅನ್ನೋದು. ನಂತರ ಈ ಸರ್ಕ್ಯೂಟ್ ಕೋರ್ಟ್ಗಳ ನಂತರ ಡೆವಲಪ್ಮೆಂಟ್ ಆಗಿದ್ದು 1833ರಲ್ಲಿ ಥಾಮಸ್ ಮೆಕಾಲೆ ಭಾರತದಲ್ಲಿ ಮೊದಲ ಕಾನೂನು ಆಯೋಗವನ್ನು ರಚನೆ ಮಾಡ್ತಾರೆ. ನಿಮಗೆ ಗೊತ್ತಿದೆ 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ನ ಸಲಹಾ ಸಮಿತಿಗೆ ಒಬ್ಬ ಕಾನೂನು ಮಂತ್ರಿಯನ್ನು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಾಯಿತು. ಆಗ ಭಾರತದಲ್ಲಿ ಟಿ.ಬಿ. ಮೆಕಾಲೆ, ಥಾಮಸ್ ಬ್ಯಾಟಿಂಗ್ಟನ್ ಮೆಕಾಲೆ ಅಂತ ಕರಿತೀವಿ, ಇವನು ಮೊದಲ ಕಾನೂನು ಮಂತ್ರಿಯಾಗಿ ಬರ್ತಾರೆ. ಇವನ ಹೆಸರಿನಲ್ಲೇ ಕಾನೂನು ಆಯೋಗ ಕೂಡ ಕೆಲಸ ಮಾಡುತ್ತೆ. ಎಲ್ಲ ಕಾನೂನುಗಳನ್ನು ಕ್ರೋಢೀಕರಣ ಮಾಡಿ ಬದಲಾವಣೆಗಳು ತರ್ತಾನೆ. ಆಗ 1861ರಿಂದ ಭಾರತದಲ್ಲಿ ಮೊದಲ ಬಾರಿಗೆ ಹೈಕೋರ್ಟ್ಗಳು ಸ್ಥಾಪನೆ ಆಗ್ತವೆ. ಮದ್ರಾಸು, ಅಹಮದಾಬಾದು ಇಂಥ ಕಡೆ ಈ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಅವತ್ತಿಂದ ಭಾರತದಲ್ಲಿ IPCಗಳು ಬಂದವು, ಇಂಡಿಯನ್ ಪೀನಲ್ ಕೋಡ್ಸ್ ಅಂತ ಕರಿತೀವಿ. ಅಲ್ಲಿಂದ ಭಾರತೀಯ ದಂಡ ಸಂಹಿತೆಗಳು ಸ್ಟಾರ್ಟ್ ಆಯಿತು ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋಣ. ಭಾರತದಲ್ಲಿ ನ್ಯಾಯಾಂಗವನ್ನು ಈ ರೀತಿ ಡೆವಲಪ್ ಮಾಡಿದ ಮೇಲೆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಬದಲಾಯಿಸ್ತಾರೆ. ಹೆಂಗೆ ಮಾಡಿದ್ರು ಪೊಲೀಸ್ ವ್ಯವಸ್ಥೆಯಲ್ಲಿ ನೋಡಿ, ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಲಾರ್ಡ್ ಕಾರ್ನ್ವಾಲಿಸ್ ಪ್ರಪ್ರಥಮವಾಗಿ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ. 1808ರಲ್ಲಿ ಅವನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಜಾರಿಗೆ ತರ್ತಾನೆ. ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸೋದ್ರ ಮೂಲಕ ಪೊಲೀಸ್ ಹುದ್ದೆಯಲ್ಲಿ ಎಲ್ಲ ಪ್ರಕರಣಗಳ ಮೇಲ್ವಿಚಾರಣೆಯನ್ನು ಇಟ್ಕೊಂಡ. ನೆಕ್ಸ್ಟ್ 1793ರಲ್ಲಿ ಆತ ಪ್ರತಿ ಜಿಲ್ಲೆಗೂ ಒಂದೊಂದು ಠಾಣೆಯನ್ನು ಕೊಟ್ಟ. ಈಗ ಪ್ರತಿ ತಾಲೂಕಲ್ಲಿ ನಿಮಗೊಂದು ಪೊಲೀಸ್ ಠಾಣೆ ಅಂತಿದೆ, ಹಂಗೆ ಅವನು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಠಾಣೆಯನ್ನು ಕೊಟ್ಟ. ಪ್ರತಿ ಠಾಣೆಗೂ ಒಬ್ಬ ಕೊತ್ವಾಲ್ ಅಥವಾ ದರೋಗ ಅಂತ ಕರಿತೀವಿ, ಒಬ್ಬ ಆಫೀಸರ್, ಒಬ್ಬ ದರೋಗ ಅವ್ರನ್ನ ನೇಮಕ ಮಾಡ್ದ. ಈಗ ನೀವು ಪ್ರತಿ ತಾಲೂಕಲ್ಲಿ ನೋಡೋದಾದರೆ DYSP ನೋಡ್ತಿರಲ್ಲ, DYSP ಇದ್ರ ಮೇಲ್ಭಾಗದಲ್ಲಿ ನಿಮಗೆ SP ಬರ್ತಾರೆ ಈಗ, ಹೌದಾ? ಪ್ರತಿ ಜಿಲ್ಲೆಯಲ್ಲಿ ನೀವು SP ನೋಡ್ತೀರಾ, ಅವ್ರ ಕೈ ಕೆಳಗಡೆ DYSP ಇರ್ತಾರೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗಳು ನೋಡ್ತೀವಿ. ಹಾಗೆ ಅಲ್ಲಿ SP ಗಳನ್ನು ನೇಮಕ ಮಾಡಿದ್ದ. ಮತ್ತು ಪ್ರತಿ ಜಿಲ್ಲೆಗೂ ಒಂದೊಂದು ಠಾಣೆ, ಅದನ್ನು ಕೆಳಗಡೆ ವಿಭಜನೆ ಮಾಡಿಬಿಟ್ಟು ಅಲ್ಲಿ ಕೊತ್ವಾಲ್ರು, ದರೋಗಗಳನ್ನು ನೇಮಕ ಮಾಡ್ದ. ಹಳ್ಳಿಗಳಲ್ಲಿ ಚೌಕಿದಾರ್ಸ್ಗಳನ್ನು ಕೊಟ್ಟಿದ್ದ. ಅಲ್ಲಿಗೆ ನೀವು ಹೆಂಗೆ ತಿಳ್ಕೋಬೇಕು, ಹಳ್ಳಿಗಳಲ್ಲಿ ಚೌಕಿದಾರ್ಸ್ಗಳು, ತಾಲೂಕುಗಳಲ್ಲಿ ಕೊತ್ವಾಲ್ರು, ದರೋಗಗಳು, ಇನ್ನು ಜಿಲ್ಲೆನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈ ಥರ ಸಿಸ್ಟಮನ್ನು ಆತ ಜಾರಿಗೆ ತರ್ತಾರೆ. ಹಾಗಾಗಿ ಕೊತ್ವಾಲ್ರುಗಳು ಹಳ್ಳಿಗಳ ಮಟ್ಟದಲ್ಲಿ ಯಾವುದೇ ಕಳ್ಳತನ, ಅಪರಾಧ, ದರೋಡೆ ಇವುಗಳ ಎಲ್ಲ ನಿಯಂತ್ರಣ ಜವಾಬ್ದಾರಿಯನ್ನು ಇವರೇ ಹೊಂದಿದ್ರು. ತಾಲೂಕು ಇವನ ಕೈ ಕೆಳ ಬರೋ ಎಲ್ಲ ಹಳ್ಳಿಗಳು ಅದರ ಜವಾಬ್ದಾರಿ ಇವರೇ ಹೊಂದಿದ್ರು. ಹಾಗಾಗಿ ಭೀಕರ ಕ್ಷಾಮ, ಭೀತಿಯಿಂದಾಗಿ ಕಾನೂನು ಸುವ್ಯವಸ್ಥತೆ ಸಮಸ್ಯೆ ವಿಷಮಗೊಳ್ಳತೊಡಗಿತು. ಇದರಿಂದಾಗಿ ಕೆಲವೊಮ್ಮೆ ಒಂದಿಷ್ಟು ವ್ಯತ್ಯಾಸಗಳಾಯಿತು. ಬಿಟ್ಟರೆ ಇನ್ನು ಈ ಸಿಸ್ಟಮ್ ಈವರೆಗೂ ಕೂಡ ಇದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ಇಡೀ ಭಾರತದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೊಳಪಡಿಸ್ತಾರೆ. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡ್ತಾರೆ. ಈ ಮ್ಯಾಜಿಸ್ಟ್ರೇಟ್ಗಳ ಪದ್ಧತಿಯನ್ನು ಇಲ್ಲಿ ಜಾರಿಗೊಳಿಸೋದ್ರ ಮೂಲಕ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ತಂದ. ಈಗಲೂ ಕೂಡ ಅಷ್ಟೇ, ನಿಮಗೆ ಒಬ್ಬ DYSP ಇದ್ದಾರೆ ಅಂತಂದರೆ ಈ DYSP ಯಾರು, ಕೋರ್ಟ್ ಮ್ಯಾಜಿಸ್ಟ್ರೇಟ್ ಬರ್ತಾರಲ್ಲ, ಇವರ ಅಂಡರಲ್ಲೇ ಅವರಿರೋದು.
ಆ ಥರದ ವ್ಯವಸ್ಥೆಯನ್ನು ನಾವಾಗಲೇ ತಂದ. ಹೀಗೆ ಪೊಲೀಸ್ ವ್ಯವಸ್ಥೆಯ ನಿರಂತರ ಬದಲಾವಣೆಗಳನ್ನು ಮಾಡಿ 1861ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಆ್ಯಕ್ಟ್ ಅಂತ ಕರಿತೀವಿ, ಪೊಲೀಸ್ ಕಾಯ್ದೆಯನ್ನು 1861ರಲ್ಲಿ ಜಾರಿಗೆ ತರ್ತಾರೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇಷ್ಟೊಂದು ವಿವರವಾಗಿ ನಿಮಗೆ ಮಾಹಿತಿಗಳು ಮೋಸ್ಟ್ಲಿ ನಾನೇ ಕೊಡೋದು, ಅಷ್ಟು ವ್ಯವಸ್ಥಿತವಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಇನ್ನು ಈ ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥತೆಯನ್ನು ಆಡಳಿತ ವ್ಯವಸ್ಥೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿದೆ ಇಲ್ಲಿ ಇದರ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಮಾತ್ರ ಅವಕಾಶ ಕೊಡಲಿಲ್ಲ. ನಾನು ನಿಮ್ಗೆ ಹೇಳಿದೆ ಇದನ್ನು ಯಾಕೆ ಅಂತಂದರೆ ಕಾರ್ನ್ವಾಲಿಸ ಬೇಸ್ಮೆಂಟ್ ಹಾಕಿ ಹೋಗಿದ್ದ, ಭಾರತದಲ್ಲಿರೋ ಪ್ರತಿಯೊಬ್ಬನು ಭ್ರಷ್ಟ. ಹಾಗಾಗಿ ಅಧಿಕಾರದ ಉನ್ನತ ಪವರ್ಗಳನ್ನು ಬ್ರಿಟಿಷ್ ಅಧಿಕಾರಿಗಳೇ ನೋಡ್ಕೊಳ್ತಾ ಇದ್ರು. ನಾವು ಹೇಳಿದ್ವಲ್ಲ ನಿಮಗೆ, 1800ರಿಂದ 1853ರವರೆಗೂ ಯಾವುದೇ ರೀತಿಯ ಅರ್ಹತಾ ಪರೀಕ್ಷೆಗಳೇ ನಡೀಲಿಲ್ಲ. ಕಾನೂನುಗಳೆಲ್ಲ ಬಂದಿದ್ದು 1861ಕ್ಕೆ ಸಿವಿಲ್ ಸರ್ವಿಸ್ನಿಂದ. 63ರಿಂದ ನಾವು ಬರೆಯೋದಕ್ಕೆ ಶುರು ಮಾಡಿದ್ದೀವಿ. ಅಲ್ಲಿಯವರೆಗೂ ಕೂಡ ಕಂಪ್ಲೀಟಾಗಿ ಬ್ರಿಟಿಷರೇ ತಮಗೆ ಬೇಕಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಿದ್ರು, ಬಿಟ್ಟರೆ ಭಾರತೀಯರಿಗೆ ಅವಕಾಶ ಇರಲಿಲ್ಲ. 1861ರ ಕಾಯ್ದೆ ಪ್ರಕಾರ ಪೊಲೀಸ್ IG ಹುದ್ದೆಗಳನ್ನು ಇಲ್ಲಿ ಜಾರಿಗೆ ತರ್ತಾರೆ. 1902ರಿಂದ CIDಗಳು CBI ಹುದ್ದೆಗಳು ಜಾರಿಗೆ ಬರೋದಕ್ಕೆ ಶುರುವಾಯಿತು. ಹೀಗೆ ಭಾರತದಲ್ಲಿ ಪದ್ಧತಿಗಳನ್ನು ಇವರು ಇಂಟ್ರಡ್ಯೂಸ್ ಮಾಡ್ತಾ ಬಂದು 1902ರಲ್ಲಿ ಈ ಪೊಲೀಸ್ ಕಮಿಷನ್ಸ್ ಕಾಯ್ದೆಯ ಪ್ರಕಾರ ಒಂದಿಷ್ಟು ವಿದ್ಯಾರ್ಹತೆ ಪಡೆದವ್ರನ್ನ ಅಧಿಕಾರ ಹುದ್ದೆಗೆ ನೇಮಿಸೋ ಅವಕಾಶ ಬಂತು. ಇಷ್ಟಾದರೂ ಕೂಡ ಭಾರತೀಯರ ಬಗೆಗೆ ಅವರ ಯಾವುದೇ ರೀತಿಯಾದಂತಹ ನಿರ್ಣಯಗಳು ಒಳ್ಳೆಯದಿರಲಿಲ್ಲ, ತಾರತಮ್ಯ ಮಾಡೋದು ಕಂಟಿನ್ಯೂಯಸ್ ಇದ್ದೇ ಇತ್ತು. ನೆಕ್ಸ್ಟ್ ಬರ್ತೀವಿ, ಪೊಲೀಸ್ ಆಯಿತು, ನ್ಯಾಯಾಂಗ ಆಯಿತು, ನೆಕ್ಸ್ಟ್ ಆಡಳಿತ. ಇಲ್ಲಿ ಭೂಕಂದಾಯವನ್ನು ಸೆಟ್ ಮಾಡಬೇಕಲ್ಲ. ಬ್ರಿಟಿಷರು ಭಾರತದಲ್ಲಿ ತಂದಂಥ ಭೂಕಂದಾಯ ನೀತಿಗಳು 3 ಪ್ರಾಂತ್ಯಕ್ಕೂ 3 ರೀತಿ, ಅಂದರೆ ಅವರ ಕೋಲ್ಕತ್ತಾ ಪ್ರಾಂತ್ಯಕ್ಕೆ ಮತ್ತು ಬಾಂಬೆ ಪ್ರಾಂತ್ಯಕ್ಕೆ ಹಾಗೂ ಮದ್ರಾಸ್ ಪ್ರಾಂತ್ಯಕ್ಕೆ 3 ರೀತಿಯ ಕಂದಾಯ ವ್ಯವಸ್ಥೆಯನ್ನು ಅಳವಡಿಸಿದ್ರು. ಕಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ವಾಲಿಸ್, ಇದು ಕಂಪ್ಲೀಟಾಗಿ ಬಂಗಾಳ ಪ್ರಾಂತ್ಯಕ್ಕೆ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ ಮಾಡಿದ, ಬಂಗಾಳ ಬಿಹಾರ ಪ್ರಾಂತ್ಯಗಳಿಗೆ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ತರ್ತಾರೆ, ಇದನ್ನು ಭಾರತದ ಪಶ್ಚಿಮ ಭಾಗಕ್ಕೆ ಜಾರಿಗೆ ತರ್ತಾರೆ. ತಂದವರು RM ಬೋರ್ಡ್ ಮತ್ತು ಜೇಮ್ಸ್ ಥಾಮ್ಸನ್, ಇವರಿಬ್ಬರು ಕೂಡ ಇದನ್ನು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದು ರೈತವಾರಿ ಪದ್ಧತಿ ದಕ್ಷಿಣ ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು ಥಾಮಸ್ ಮನ್ರೋ. ಇದಕ್ಕಿಂತ ಮುಂಚೆ ಇಂಟ್ರೊಡ್ಯೂಸ್ ಆಗಿತ್ತದು. ಅದರ ಪೂರ್ತಿ ಇಂಟ್ರೊಡಕ್ಷನ್ಸ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಭಾಳ ನೀಟಾಗಿ ಮದ್ರಾಸಲ್ಲಿ ಜಾರಿಗೆ ತಂದವನು ಥಾಮಸ್ ಮನ್ರೋ. ಈಗ ಈ 3 ಪದ್ಧತಿಗಳನ್ನು ನೋಡೋಣ. ಭಾರತದಲ್ಲಿ ಮೊಘಲರ ಕಾಲದಲ್ಲೇ ಈ ಜಮೀನ್ದಾರಿ ಪದ್ಧತಿ ಜಾರಿಯಲ್ಲಿತ್ತು. ನೀವು ನೋಡ್ಬೋದು, ಅಕ್ಬರ್ ಅಧಿಕಾರಕ್ಕೆ ಬಂದಾಗ ಮನ್ಸಬ್ದಾರ್ ಸಿಸ್ಟಮನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಸ್ಥಳೀಯ ಆಡಳಿತ ಮತ್ತು ಕಂದಾಯ ನಿರ್ವಹಣೆಯನ್ನು ಕೂಡ ಅವ್ರಿಗೆ ಬಿಟ್ಬಿಟ್ಟಿದ್ದ. ಹಾಗಾಗಿ ಇಲ್ಲಿ ಜಮೀನ್ದಾರಿ ವ್ಯವಸ್ಥೆ ಇತ್ತು. ಹಾಗಾಗಿ ಇಲ್ಲಿ ಹೊಸ ಭೂಕಂದಾಯ ನೀತಿಗಳನ್ನು ಜಾರಿಗೆ ತರಬೇಕು ಅಂತ ಬ್ರಿಟಿಷರು ಪ್ರಯತ್ನ ಮಾಡಿದ್ರು. ಕಾರಣ ಇಷ್ಟೇ, ಕಂದಾಯದಲ್ಲಿ ನಿಯಮಿತವಾಗಿ ಕಂದಾಯ ಸರ್ಕಾರಕ್ಕೆ, ಇವ್ರ ಕಂಪ್ನಿಗೆ ಬರ್ತಾ ಇರಲಿಲ್ಲ. ಒಮ್ಮೆ ಚೆನ್ನಾಗಿ ಬರೋದು, ಒಮ್ಮೆ ಮೇಂಟೆನೆನ್ಸ್ ಮಾಡೋದಕ್ಕೆ ಕಷ್ಟ ಆಗೋದು, ಆ ರೀತಿ ಭೂಕಂದಾಯ ಬರ್ತಾಯಿತ್ತು. ಹಾಗಾಗಿ ಹಣದ ಪ್ರವಾಹವನ್ನು ಕಂಪನಿಗೆ ಸ್ಥಿರಗೊಳಿಸಬೇಕು, ಕಾನ್ಸ್ಟೆಂಟಾಗಿ ಇಷ್ಟಂತೂ ಬರಲೇಬೇಕು ಅಂತ ನಿರ್ಣಯ ತಗೊಳ್ಳೋಕ್ಕೋಸ್ಕರವಾಗಿ ಇಲ್ಲಿ ಬಂಗಾಳ ಪ್ರಾಂತ್ಯವನ್ನು ಕೇಂದ್ರವಾಗಿಟ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿ ವರ್ಷಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಕಳಿಸ್ಬೇಕಾಗಿತ್ತು. ಯಾಕೆಂದರೆ ಇದು ಒಂದು ಕಂಪನಿಗೆ ಪರ್ಮಿಟನ್ನು ಕೊಡಲಾಗಿತ್ತು ಬ್ರಿಟಿಷ್ ಸರ್ಕಾರ. ಹಾಗಾಗಿ ಈ ಪರ್ಮಿಟ್ಟಿಗೆ ಅವ್ರು ಏನು ಮಾಡಬೇಕಾಗಿತ್ತು, 4 ಲಕ್ಷ ಪೌಂಡ್ಗಳಷ್ಟನ್ನು ಭಾರತದಿಂದ ಬ್ರಿಟನ್ ಸರ್ಕಾರಕ್ಕೆ ಕಳಿಸ್ಬೇಕು. ಬಟ್ ಈ ಬ್ರಿಟನ್ ಸರ್ಕಾರ ಕಳಿಸ್ಬೇಕು ಅಂತಂದರೆ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸುಸ್ಥಿರಗೊಳಿಸಬೇಕು. 4 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಕಂಪ್ನಿ ಉಳಿಯುತ್ತೆ, ಇಲ್ಲಾಂದ್ರೆ ಕಷ್ಟ. ಹಾಗಾಗಿ ಹೊಸ ಬಗೆಯ ಭೂಕಂದಾಯ ನೀತಿಗಳನ್ನು ಜಾರಿಗೆ ತರೋದಕ್ಕೆ ಇಲ್ಲಿ ಹೊರಟರು. ಆಗ ಭಾರತದಲ್ಲಿ ಫಸ್ಟ್ ಉಟ್ಕೊಂಡಿದ್ದೆ ಈ ಕಾಯಂ ಜಮೀನ್ದಾರಿ ಪದ್ಧತಿ. 4 ಲಕ್ಷ ಪೌಂಡ್ಗಳ ಹಣವನ್ನು ಸರಿದೂಗಿಸ್ಬೇಕಾಗಿತ್ತಲ್ಲ, ಹಾಗಾಗಿ
1793ರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಿಗೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಈತ ಜಾರಿಗೆ ತಂದಿದ್ದರಿಂದಾಗಿ ಇಲ್ಲಿ ಸುಸ್ಥಿರವಾದಂಥ ಕಂದಾಯ ಸರ್ಕಾರಕ್ಕೆ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಈ ಕಾಯಂ ಜಮೀನ್ದಾರಿ ಪದ್ಧತಿಯಿಂದಾಗಿ ಒಂದು ಹಳ್ಳಿಯಲ್ಲಿ ಒಬ್ಬನಿಗೆ ಇಲ್ಲಿ ಕಂದಾಯ ವಸೂಲಿ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟ. ಈ ಹಕ್ಕಿನ ಒಂದಿಷ್ಟು ಕಂಡೀಷನ್ಸ್ಗಳು ತುಂಬ ಚೆನ್ನಾಗಿತ್ತು. ಸುಮ್ಮನೆ ನೀನು ಬಾ ವಸೂಲಿ ಮಾಡು ಹಂಗಿಲ್ಲ, ಇದು ಭಾಳ ಚೆನ್ನಾಗಿರ್ತಾ ಇತ್ತು. ಈ ಯೋಜನೆ ಪ್ರಕಾರ ಏನು ಮಾಡ್ದ ಅಂದರೆ ಜಮೀನ್ದಾರ ಪ್ರತಿ ವರ್ಷ ನಿರ್ದಿಷ್ಟವಾಗಿ ಒಂದು ಡೇಟ್ ಕೊಡ್ತಾಯಿದ್ರು. ಆ ದಿನಕ್ಕಿಂತ ಮುಂಚೆನೇ ಅವನು ಕಂಪ್ಲೀಟ್ ಆಗಿರೋ ಕಂದಾಯವನ್ನು ಆತ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಹಾಗೆ ಸಲ್ಲಿಸಬೇಕಾಗಿತ್ತು. ಬಟ್ ಈಗ ಸಲ್ಲಿಸಿದ ಕಂದಾಯವನ್ನು ಅವನೇನು ಮಾಡಬೇಕು, ಕೆಳಗಡೆ ತಮ್ಮ ಜನರಿಂದ ಆತ ವಸೂಲಿ ಮಾಡ್ಕೋಬೇಕು. ಹಾಗಾಗಿ ಭೂಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಆಯಿತು. ಏಕೆಂದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಹಣದ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲಿಯನ್ನು ಈ ಜಮೀನ್ದಾರಗಳು ಮಾಡ್ಕೊತಾ ಇದ್ರು. ಇಂಥ ಜಮೀನ್ದಾರಗಳ ಸಂಖ್ಯೆ ಹಳ್ಳಿಯಲ್ಲಿ ಒಂದೇ ಇದ್ರೂ ಕೂಡ ಹೆಚ್ಚೆಚ್ಚು ಜಮೀನುಗಳು ಇವರಿಗೆ ಇತ್ತು. ಈಗ ನಿಮ್ಮೂರಲ್ಲಿ ಯಾರಾದರೂ ಗೌಡ್ರ ಮನೆಗಳಿದಾವ ಅಂತ ನೋಡ್ಕೊಳ್ಳಿ. ಈ ಗೌಡ್ರ ಮನೆಗಳಿಗೆ ಈಗಲೂ ಕೂಡ ಭೂಮಿ ಅಧಿಕ ಇದೆ. ಕಾರಣ ಏನು, ಇವ್ರಿಗಷ್ಟೇ ಯಾಕೆ ಭೂಮಿ ಜಾಸ್ತಿ, ಉಳಿದವರಿಗೆಲ್ಲ ಯಾಕಿಲ್ಲ ಅಂತಂದರೆ ಇದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಕಂದಾಯ ವಸೂಲಿ ಮಾಡೋರು ಅವರೇ ಆಗಿದ್ರು. ಸರ್ಕಾರಕ್ಕೆ 10 ರೂಪಾಯಿ ಕಂದಾಯ ಕಟ್ಟಿದ್ರೆ, ಸರ್ಕಾರಕ್ಕೆ ಇವ್ರು 10 ರೂಪಾಯಿ ಕಟ್ಟಿದ್ರೆ ಇವರು ಜನರ ಹತ್ರ 100 ರೂಪಾಯಿ ವಸೂಲಿ ಮಾಡ್ಕೊತಾಯಿದ್ರು. ನಿನಗೆ ಕಟ್ಟೋಕ್ಕಾಗಲಿಲ್ವಾ, ಸೊ ಭೂಮಿ ಮೇಲಿನ ಹಕ್ಕು ಜಮೀನ್ದಾರರಿಗಿತ್ತಲ್ಲ, ಹಾಗಾಗಿ ಅವನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ಬಿಡ್ತಾಯಿದ್ರು. ಒಂದು ಹೆಬ್ಬೆಟ್ಟು ನೀನು ಇಲ್ಲಿಂದ ಮನೆ ಹೋಗು. ಈ ಥರದ ಒಂದು ವ್ಯವಸ್ಥೆಯಿಂದಾಗಿ ಸಾಮಾನ್ಯವಾಗಿ ಇದು ಜಾಸ್ತಿ ಆಗ್ತಾ ಬಂತು. ಮತ್ತು ಬರಗಾಲ, ಅತಿವೃಷ್ಟಿ, ವಿಪರೀತ ಮಳೆ ಇಂಥವೇನಾರಾದ್ರೆ ಅತಿವೃಷ್ಟಿ, ಅನಾವೃಷ್ಟಿ ಇವೆರಡು ಕಾರಣದಿಂದ ಒಮ್ಮೊಮ್ಮೆ ಕಂದಾಯ ವಸೂಲಿ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಅವನೇನಾದ್ರು ಕೊಡಲಿಲ್ಲ ಅಂತಂದರೆ ಆಗ ಬ್ರಿಟಿಷ್ ಸರ್ಕಾರ ಭೂಮಿಯ ಒಡೆತನವನ್ನು ಅವನಿಂದ ಕಿತ್ಕೊಂಡು ಇನ್ನೊಬ್ಬ ಜಮೀನ್ದಾರರಿಗೆ ಕೊಡ್ತಾಯಿತ್ತು. ಹಾಗಾಗಿ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಇದು ಲಾಭ ಆಯ್ತೇ ವಿನಃ ಅಲ್ಲಿ ಉಳಿಮೆ ಮಾಡ್ತಿದ್ದಂಥ ರೈತನಿಗೆ ಮಾತ್ರ ದುಡ್ದಿದ್ದಷ್ಟು ಕಂದಾಯ ಕಟ್ಟೋದಕ್ಕೆ ಆತ ಮೀಸಲಾಗಿಡಬೇಕಾದ ಪರಿಸ್ಥಿತಿ ಬಂತು. ನೆಕ್ಸ್ಟ್ ಬ್ರಿಟಿಷರು ತಮಗೆ ನೆರವಾಗ್ತಕ್ಕಂಥ ಅತ್ಯುತ್ತಮವಾದ ಸಾಮಾಜಿಕ ವರ್ಗದ ಜಮೀನ್ದಾರರನ್ನು ಸೃಷ್ಟಿ ಮಾಡಿದ್ರು. ಇದರಿಂದ ರೈತ ಕೂಲಿ ಕಾರ್ಮಿಕರಾದರೆ ವಿನಃ ಜಮೀನ್ದಾರರು ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಬಹುಮುಖಿ ಶೋಷಣೆಗೆ ಒಳಗಾಗಿ ಅತಂತ್ರ ಸ್ಥಿತಿಯಲ್ಲಿ ರೈತರು ತಮ್ಮ ಬದುಕನ್ನು ಕಳ್ಕೊಂಡ್ರು. ಯಾಕೆಂದರೆ ತಾವು ಉಳಿಮೆ ಮಾಡುವ ಭೂಮಿ ಏನಿತ್ತಲ್ಲ ಆ ಭೂಮಿಯ ಮೇಲಿನ ಹಕ್ಕೇ ಅವರಿಗಿರಲಿಲ್ಲ. ಹಕ್ಕು ಯಾರ ಹತ್ರ ಇತ್ತು, ಜಮೀನ್ದಾರರ ಹತ್ರ ಇತ್ತು. ಹಾಗಾಗಿ ಕೃಷಿಯನ್ನು ಇವರು ಹೆಚ್ಚು ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಕೃಷಿಯನ್ನು ಹೆಚ್ಚು ಡೆವಲಪ್ಮೆಂಟ್ ಮಾಡಿದ್ರೆ ಅದಷ್ಟು ತೆರಿಗೆ ಅವ್ರಿಗೆ ಹೋಗ್ತಾಯಿತ್ತು. ಭೂಮಿಯ ಒಂದು ಫಲವತ್ತತೆ ಕಡೆನೂ ಇವರು ಹೆಚ್ಚು ಗಮನ ಹರಿಸ್ಲಿಲ್ಲ. ಹಾಗಾಗಿ ಇಲ್ಲಿ ರೈತರು ಹೆಚ್ಚಿನ ಶೋಷಣೆಗೆ ಒಳಗಾಗ್ತಾ ಹೋದರು. ಹಾಗಾಗಿ ಈ ಪದ್ಧತಿ ಕ್ರಮೇಣ ಒಡಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯಗಳಿಗೂ ಕೂಡ ವಿಸ್ತಾರ ಮಾಡಿದ್ರು, ಯು ಪಿಗೂ ಕೂಡ. ಹಾಗಾಗಿ ಇದನ್ನು ನೋಡೇ ಚಾರ್ಲ್ಸ್ ಮೆಟ್ಕಾಫ್ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಹೇಳಿದ, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬಂದಿದೆ. ಭಾರತದಲ್ಲಿರ್ತಕ್ಕಂಥ ರೈತರು ಸಾಲದಲ್ಲೇ ಹುಟ್ಟುತ್ತಾರೆ, ಸಾಲದಲ್ಲೇ ಸಾಯ್ತಾರೆ, ಸಾಲದಲ್ಲೇ ಬದುಕ್ತಾರೆ, ಸಾಲದಲ್ಲೇ ಸಾಯ್ತಾರೆ ಅಂತ ಈ ಸ್ಟೇಟ್ಮೆಂಟ್ ಕೊಟ್ಟಿದವನೇ ಯಾರು, ಚಾರ್ಲ್ಸ್ ಮೆಟ್ಕಾಫ್. ಇವನು ಈ ಸ್ಟೇಟ್ಮೆಂಟ್ ಕೊಡ್ತಾನೆ. ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದಾಗಿ ಭಾರತದಲ್ಲಿರ್ತಕ್ಕಂಥ ರೈತ ಸಾಲದಲ್ಲೇ ಹುಟ್ಟುತ್ತಾ ಇದ್ದಾನೆ, ಸಾಲದಲ್ಲೇ ಬದುಕ್ತಾ ಇದ್ದಾನೆ, ಸಾಲದಲ್ಲೇ ಸತ್ತೋಗ್ತಾ ಇದ್ದಾನೆ, ಬಿಟ್ಟರೆ ಅವನಿಗೆ ಭೂಮಿಯ ಮೇಲಿನ ಹಕ್ಕು ಮಾತ್ರ ಇಲ್ಲ ಅಂತ ಇಲ್ಲಿ ಹೇಳಲಾಯಿತು. ನೆಕ್ಸ್ಟ್ ಇನ್ನೊಂದು ಪದ್ಧತಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಮಹಲ್ವಾರಿ ಪದ್ಧತಿ ಅಂತ ಕೂಡ ಕರಿತೀವಿ. ಮಹಲ್ ಅಂತಂದರೆ ಒಂದು ತಾಲೂಕು, ಒಂದು ಸಂಘಟನೆ. ಆ ಒಂದು ತಾಲೂಕಿಗೆ ಒಂದು ರೈತರ ಸಂಘವನ್ನು ಕಟ್ಟೋದು. ಆ ಥರ ಈ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಎಲ್ಲೆಲ್ಲಿ ನೋಡಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಅನೇಕ ಭಾಗ, ಪಂಜಾಬ್, ದೆಹಲಿ ಪ್ರಾಂತ್ಯಗಳು ಈ ಮಹಲ್ಗಳಿಗೆ ಸಾಮೂಹಿಕ ಒಪ್ಪಂದವನ್ನು ಮಾಡಿಕೊಡೋದ್ರ ಮುಖಾಂತರ ಸರ್ಕಾರಕ್ಕೆ ಇವರು ತೆರಿಗೆಯನ್ನು ಸಲ್ಲಿಸಬೇಕಾಗಿತ್ತು. ಹಾಗೆ ಸಲ್ಲಿಸುವಂಥ ಪದ್ಧತಿಯನ್ನು ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಈ ಪ್ರಯೋಗಗಳನ್ನು ಮಾಡಿಬಿಟ್ಟು ಸಕ್ಸಸ್ ಆಗಿ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತಾರೆ. ಮಹಲ್ ಅಂತಂದರೆ ತಾಲೂಕು. ಅಂದರೆ ತಾಲೂಕಿನಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಂಡು ಒಂದು ಸಂಘ ಮಾಡ್ಕೊಳ್ತಾ ಇದ್ರು.
ಓಕೆ, ಈ ಸಂಘವೇ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗ್ತಾ ಇತ್ತು. ಅಲ್ಲ, ಒಬ್ಬ ಜಮೀನ್ದಾರ ಕಟ್ತಾ ಇದ್ದ, ಅದ್ರ ಬದಲು ಇಲ್ಲಿ ಭಾಳಷ್ಟು ಜಮೀನ್ದಾರಗಳು ಒಕ್ಕೂಟ ಸೇರ್ಕೊಂಬಿಟ್ಟು ಅವರು ಇಲ್ಲಿ ತೆರಿಗೆಯನ್ನು ರೈತರಿಂದ ವಸೂಲಿ ಮಾಡಿ ಕಟ್ತಾಯಿದ್ರು. ಇಲ್ಲಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರೆ ವಿನಃ ಸ್ಥಳೀಯ ರೈತನಿಗೂ ಕೂಡ ಇಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಕಂಪನಿಯ ಸರ್ಕಾರದ ಅಧಿಕಾರಿಗಳು ನಮಗೆ ಜಮೀನಲ್ಲಾಗ್ತಕ್ಕಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದ್ರಿಂದಾಗಿ ಇಲ್ಲೂ ಕೂಡ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳೆದುಕೊಂಡಿದ್ದರು. ಆದರೆ ಇದನ್ನೇ ನೆಚ್ಚಿ ಬದುಕ್ತಾ ಇದ್ದಂಥ ಸಣ್ಣ ಕೃಷಿಕರು, ಕೃಷಿ ಕೂಲಿ ಕಾರ್ಮಿಕರು ತಮ್ಮ ಭೂಮಿಯನ್ನು ಕಳ್ಕೊಂಡು ಇಲ್ಲಿ ನಿರ್ಗತಿಕರಾಗಿದ್ದರು. ನೆಕ್ಸ್ಟ್ ಬರ್ತೀವಿ ನಾವು, ಇಂಪಾರ್ಟೆಂಟು, ಅದು ರೈತವಾರಿ. ರೈತವಾರಿ ಪದ್ಧತಿ ಬಂದರೆ, ರೈತವಾರಿ ಮೊದಲಿಗೆ ಇದರ ಪ್ರಯೋಗ ನಡೆದಿತ್ತು 1792ರಲ್ಲಿ. ಅಲೆಕ್ಸಾಂಡರ್ ರೀಡ್ ಇವನು ಎಲ್ಲಿ ಪ್ರಯೋಗ ಮಾಡಿದ್ದ? ಬಾರಾಮಹಲಲ್ಲಿ ಇದನ್ನು ಪ್ರಯೋಗ ಮಾಡ್ದ, ಮಧ್ಯಪ್ರದೇಶ್. ಬಾರಾಮಹಲಲ್ಲಿ ಪ್ರಯೋಗ ಮಾಡಿ ಸಕ್ಸಸ್ ಆದಮೇಲೆ ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಿಂದ ಈತ ಜಾರಿಗೆ ತಂದ. ಅಲ್ಲೇನಾಗಿತ್ತು, ಬಂಗಾಳದಲ್ಲಿ ಜಮೀನ್ದಾರರುಗಳು ಕಂದಾಯ ವಸೂಲಿ ಮಾಡ್ತಾಯಿದ್ರು, ಉತ್ತರ ಭಾರತದಲ್ಲಿ ಒಂದು ಸಂಘ ವಸೂಲಿ ಮಾಡ್ತಾಯಿತ್ತು. ಈಗ ದಕ್ಷಿಣ ಭಾರತದಲ್ಲಿ ವಸೂಲಿಕಾರರಿಲ್ಲ, ರೈತರೇ ನೇರವಾಗಿ, ಇಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ಕನೆಕ್ಷನ್ಸ್, ರೈತನೇ ನೇರವಾಗಿ ಸರ್ಕಾರದ ಸಂಪರ್ಕದಲ್ಲಿರ್ತಿದ್ದ. ಅವನು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದ, ಉಳುಮೆ ಮಾಡಿ ಅವನೇ ಮಾಲೀಕ ಅಂತ ಸರ್ಕಾರ ಸಿಕ್ತು. ಫಸ್ಟ್ ಟೈಮ್ ರೈತವಾರಿ ಪದ್ಧತಿಯಲ್ಲಿ ರೈತನಿಗೆ ಭೂಮಿಯ ಹಕ್ಕು ದೊರೆತಿತ್ತಿಲ್ಲಿ, ಭೂಮಿಯ ಹಕ್ಕು ಇತ್ತು. ಹಾಗಾಗಿ ಭೂಮಿಯ ಹಕ್ಕು ಅವನಿಗಿದ್ದಿದ್ದರಿಂದಾಗಿ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದ, ತೆರಿಗೆಯನ್ನು ಸರ್ಕಾರಕ್ಕೆ ಅವನೇ ಕಟ್ತಾ ಇದ್ದ. ಹಾಗಾಗಿ ಅವನೇ ನೇರವಾಗಿ ಕೃಷಿ ಭೂಮಿಯಲ್ಲಿ ಪಡೆದಂಥ ತೆರಿಗೆಯನ್ನು ಕಟ್ತಾ ಇದ್ದ. ಆದರೆ ತೆರಿಗೆ ಮೊತ್ತ ಮಾತ್ರ ಜಾಸ್ತಿ ಇತ್ತಿದೋ 50%ನಷ್ಟು ಆತ ಕಂದಾಯ ರೂಪದಲ್ಲೇ ಕಟ್ಟಬೇಕಾಗಿತ್ತು. ಅಂದರೆ 10 ಚೀಲ ಬಂತು ಅಂತಂದರೆ ಅದರಲ್ಲಿ 5 ಚೀಲ ಅವನೇನು ಮಾಡಬೇಕಾಯ್ತು, ತೆರಿಗೆ ರೂಪದಲ್ಲೇ ಕೊಡಬೇಕಾಗಿತ್ತು. ಇದು ಸ್ವಲ್ಪ ತೆರಿಗೆ ಹೊರೆ ಇತ್ತು ಅನ್ನೋದು ಬಿಟ್ಬಿಟ್ರೆ, ಇಲ್ಲಿ ಕೃಷಿ ಕಾರ್ಮಿಕನಿಗೆ ತಾನು ಉಳುಮೆ ಮಾಡ್ತಕ್ಕಂಥ ಭೂಮಿಯ ಮೇಲಿನ ಹಕ್ಕಿತ್ತು, ಮಧ್ಯವರ್ತಿಗಳ ಕಾಟ ಇರಲಿಲ್ಲ, ಉತ್ಪಾದನೆ ಮಾಡಬೇಕು ಅನ್ನೋದಿತ್ತು, ಜೊತೆಗೆ ಅದರ ಫಲವತ್ತತೆಯನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದ, ಯಾವುದೇ ಕಿರಿಕಿರಿ ಇರಲಿಲ್ಲ. ಹಂಗೆ ಇಲ್ಲಿ ವ್ಯವಸಾಯ ನಡೀತಾ ಇತ್ತು. ಹಾಗಾಗಿ ಕಂದಾಯವನ್ನು 30 ವರ್ಷಗಳ ಅವಧಿಗೆ ಇಲ್ಲಿ ನಿಗದಿ ಮಾಡ್ತಾಯಿದ್ರು. ಆ ನಿಗದಿಯನ್ನು ಅದರ ಪರಾಮರ್ಶೆ ಕೂಡ ಒಳಪಡಿಸ್ತಾ ಇದ್ರು. ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿ ಮೇಲಿನ ಹಕ್ಕನ್ನು ನೀಡಿತ್ತಾದರೂ ಕೂಡ ಭೂಕಂದಾಯ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ರಿಂದ ಇದು ಕೂಡ ರೈತರಿಗೆ ಸಂಕಷ್ಟ ತಂದಿತ್ತು. ಆದರೆ ಮಧ್ಯವರ್ತಿಗಳ ಸಂಕಷ್ಟ ಇರಲಿಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಹೆಚ್ಚಿನ ತೆರಿಗೆಯನ್ನು ಇಲ್ಲಿ ಇವರು ಕೂಡ ಕಟ್ಟಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕಂದಾಯದ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತಾ ಇದ್ರು. ಬೆಳೆಗಳು ಸರಿಯಾಗಿ ಬರದೇ ಇರುವಾಗ ಅಥವಾ ಫಸಲು ನೀಡದೇ ಇರೋ ಸಂದರ್ಭದಲ್ಲೂ ಕೂಡ ತೆರಿಗೆಯನ್ನು ಕಟ್ಟಬೇಕಾಗ್ತಿತ್ತು. ಆ ತೆರಿಗೆ ಕಟ್ಟೋದಕ್ಕೆ ಹೊಸದೊಂದು ಪಂಗಡ ಹುಟ್ಕೊಳ್ತು, ಅವರೇ ಲೇವಾದೇವಿಗಾರರು, ಮನಿ ಲೆಂಡರ್ಸ್. ನೀನು ತೆರಿಗೆ ಕಟ್ಟಬೇಕು, ಆದರೆ ಭೂಮಿಯಲ್ಲಿ ಫಲವತ್ತತೆ ಅಂದರೆ ನಿಮಗೆ ಫಸಲಿಲ್ಲ, ಆದರೂ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ದುಡ್ಡು ಎಲ್ಲಿಂದ ತರ್ತಿದ್ದ? ಹಾಗಾಗಿ ಈಗ ಹುಟ್ಕೊಂಡ್ರು ಮನಿ ಲೆಂಡರ್ಸ್. ಈ ಲೇವಾದೇವಿಗಾರರು ರೈತನಿಗೆ ಸಾಲ ಕೊಡೋದಕ್ಕೆ ಒಂದು ಹೊಸ ಪಂಗಡ ಹುಟ್ಕೊಳ್ತು. ಇವ್ರು ಏನು ಕೃಷಿ ಮಾಡಲೇ ಇಲ್ಲ, ದುಡ್ಡು ಇಟ್ಕೊಂಡಿದ್ರು, ದುಡ್ಡನ್ನು ರೈತರಿಗೆ ಕೊಡ್ತಾಯಿದ್ರು, ರೈತರಿಗೆ ದುಡ್ಡು ತಗೊಂಡೋಗಿ ಕಂಪ್ನಿ ಕಟ್ತಾಯಿದ್ರು. ಹಿಂಗೆ ಕಟ್ಟೋದ್ರಿಂದ ಈಗ ಈ ಒಂದು ತಗೊಂಡಿರ್ತಕ್ಕಂಥ ಸಾಲವನ್ನು ಇವರು ಕಳಿಸಿ ಕೊಡೋಕ್ಕಾಗದೇ ಇದ್ದಾಗ ರೈತರು ತಮ್ಮ ಸಣ್ಣ ಪುಟ್ಟ ಜಮೀನನ್ನು ಈ ಮನಿ ಲೆಂಡರ್ಸ್ಗೆ ಮಾರಾಟ ಮಾಡಿದ್ರು. ಈಗ ಮೊದಲ ಬಾರಿಗೆ ಭೂಮಿ ಅದಕ್ಕೊಂದು ಬೆಲೆ, ಆ ಬೆಲೆ ಅದರಿಂದ ಮಾರಾಟ. ನೋಡಿ, ಭೂಮಿಯನ್ನು ಮಾರಾಟ ಮಾಡುವ ಒಂದು ಹೊಸ ಸಿಸ್ಟಮ್ ಹುಟ್ಕೊಂಡಿದ್ದೆ ಈ ಮನಿ ಲೆಂಡರ್ಸ್ಗಳಿಂದ. ಹಿಂಗಾಗಿ ರೈತರ ಒಳತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಹೇಳ್ಕೊಂಡ್ರೂ ಕೂಡ ಗರಿಷ್ಠ ಪ್ರಮಾಣದಲ್ಲಿ ರೈತರು ಸಾಲದ ಸುಳಿಗೆ ಸಿಕ್ಕೊಂಡಿದ್ದು ಇದರಿಂದನೇ. ಹಾಗಾಗಿ ಬ್ರಿಟಿಷರ ಕಂದಾಯ ನೀತಿಯಿಂದ ಭಾಳ ಕೆಟ್ಟ ಪರಿಣಾಮ ಭಾರತದಲ್ಲಾಯಿತು. ನಿಜವಾದ ರೈತರನ್ನು ಶೋಷಿಸ್ತಕ್ಕಂಥ ಹೊಸ ಸಾಮಾಜಿಕ ವರ್ಗ ಅಂದರೆ ಜಮೀನ್ದಾರಿ ಪದ್ಧತಿ, ಜೊತೆಗೆ ಮನಿ ಲೆಂಡರ್ಸ್ಗಳು ಹುಟ್ಕೊಂಡ್ರು, ಬಡ್ಡಿ ವ್ಯವಹಾರದಾರರು.
ಜಮೀನ್ದಾರರ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಭೂಮಿಯನ್ನು ರೈತರು ಮಾರಾಟ ಮಾಡೋ ಸ್ಥಿತಿಗೆ ತಂದರು. ರೈತರು ಇಲ್ಲೂ ನಿರ್ಗತಿಕರಾದರು. ಹಾಗಾಗಿ ಭೂಮಿ ಒಂದು ಮಾರಾಟದ ವಸ್ತುವಾಗಿ ಕನ್ವರ್ಟ್ ಆಯಿತು. ಇದನ್ನು ಪರಾಬಾರೆ ಅಂದರೆ ಮಾರ್ಟ್ಗೇಜ್ ಮಾಡಿ ಹಣವನ್ನು ಸಾಲವಾಗಿ ಪಡೆದು ಅದನ್ನು ಸರ್ಕಾರ ಕಟ್ತಾ ಇದ್ದರಿಂದಾಗಿ ಭೂಮಿಯ ಮೇಲಿನ ಹಕ್ಕನ್ನು ರೈತವಾರಿ ಪದ್ಧತಿಯಲ್ಲೂ ರೈತರು ಕಳ್ಕೊಂಡ್ರು. ಆದರೆ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ತಮ್ಮ ಜಮೀನನ್ನು ಕೂಡ ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ಬಂದರು. ಹೀಗೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳ್ತು. ಇದರ ಪರಿಣಾಮ ಇಂಗ್ಲೆಂಡಲ್ಲಿ ಕೈಗಾರಿಕೀಕರಣ ಆಯಿತು. ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾದಂಥ ಮತ್ತು ಬೇಡವಾದಂತಹ ಅನೇಕ ಕಚ್ಚಾ ವಸ್ತುಗಳನ್ನು ಇಲ್ಲಿ ಅನಿವಾರ್ಯವಾಗಿ ಭಾರತೀಯರು ಬೆಳಿಬೇಕು. ಆ ಬೆಳೆದಿದ್ದರಿಂದಾಗಿ ರೇಟ್ ಇರ್ತಿರಲಿಲ್ಲ. ಆದರೆ ಹಣದ ಲೇವಾದೇವಿಗಾರರು, ಮನಿ ಲೆಂಡರ್ಸ್ಗಳು, ಬಡ್ಡಿ ವ್ಯವಹಾರ ಮಾಡೋರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋದರು. ನೆಕ್ಸ್ಟ್ ಬರ್ತೀವಿ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮ್ಸ್. ಇಲ್ಲಿ ಹಣಕಾಸನ್ನು ಇವರು ಹೆಂಗೆ ಟ್ರಾನ್ಸಾಕ್ಷನ್ಸ್ ಮಾಡಿದರು ಅಂತ ನೋಡೋಣ. ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿ ಶುರುವಾಯಿತು. ಈ ಆಧುನಿಕ ಪದ್ಧತಿ ಶುರುವಾಗಿದ್ದು ಇಲ್ಲಿ ಇಂಪಾರ್ಟೆಂಟಾಗಿ 18ನೇ ಶತಮಾನದ ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಹೊಸದಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಬಂತು. ಭಾರತದಲ್ಲಿದ್ದ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯದ ಮಕ್ಕಳಿಗಾಗಿ ಹೊಸ ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸಿಗ್ತಾ ಇದ್ದಂಥ ಶಿಕ್ಷಣ ಕ್ರಮವನ್ನು ಬದಲಾಯಿಸಿಬಿಟ್ಟು ಶಿಕ್ಷಣದ ವಿಸ್ತರಣೆ ಮಾಡೋದಕ್ಕೆ ಮತ್ತು ಸ್ಥಳೀಯ ಮಕ್ಕಳಿಗೂ ಕೂಡ ಈ ಒಂದು ಶಿಕ್ಷಣ ಯಾವುದೇ ಪ್ರಯೋಜನ ಆಗದೇ ಇದ್ದರೂ ಕೂಡ ಅದನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬದಲಾವಣೆಗಳನ್ನು ತಂದರು. ಹಾಗೆ ಬದಲಾವಣೆ ಅಂತಂದಾಗ ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟವನು ಇಲ್ಲೂ ಕೂಡ ವಾರನ್ ಹೆಸ್ಟಿಂಗ್ಸೇ. ಯಾಕೆಂದರೆ ಪ್ರಥಮತಃ ಬಂದಂಥ ಗವರ್ನರ್ ಜನರಲ್ ಅವನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ. ಹಾಗಾಗಿ ವಾರನ್ ಹೆಸ್ಟಿಂಗ್ಸ್ 1781ರಲ್ಲಿ ಕೋಲ್ಕತ್ತಾ ಮದರಸಾವನ್ನು ಪ್ರಾರಂಭ ಮಾಡ್ದ. ಕೋಲ್ಕತ್ತಾದಲ್ಲಿ ಮದರಸವನ್ನು ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್ ಎಲ್ಲ ಇನ್ನೊಬ್ಬ ಜೊನಾಥನ್ ಡಂಕನ್, ಇಂಪಾರ್ಟೆಂಟ್ ಇವು ನೆನ್ಪಿಟ್ಕೊಳ್ಳಿ. ಜೊನಾಥನ್ ಡಂಕನ್ ಈತ 1792ರಲ್ಲಿ ಬನಾರಸ್ಸಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡಿಬಿಟ್ಟು ಹೆಚ್ಚಿನ ಅಧ್ಯಯನಕ್ಕಾಗಿ ಎಲ್ಲರನ್ನ ಉತ್ತೇಜನಗೊಳಿಸ್ತಾನೆ. ಜೊತೆಗೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವನೇ ಚಾರ್ಲ್ಸ್ ಗ್ರ್ಯಾಂಟ್. ಈ ಚಾರ್ಲ್ಸ್ ಗ್ರ್ಯಾಂಟಿಂದನೇ ಭಾಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಭಾರತದಲ್ಲಿ ಬರೋದಕ್ಕೆ ಶುರುವಾಗಿದ್ದು. ಆನಂತರ 1793ರಲ್ಲಿ ವಿಲಿಯಂ ಕ್ಯಾರಿ ಬರ್ತಾರೆ, ಮತ್ತು ಮಾರ್ಷ್ಮೆನ್ ಅಂತ ಕರಿತೀವಿ. ಇವರಿಬ್ಬರೂ ಕೂಡ ಬಂಗಾಳದ ಸೆರಾಂಪುರಲ್ಲಿ ಫಸ್ಟ್ ಇಂಗ್ಲೀಷ್ ಸ್ಕೂಲನ್ನು ಆರಂಭ ಮಾಡ್ತಾರೆ. ಯಾಕೆಂದರೆ ನೀವು ಕಲಿಸ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆ ಅದು ಭಾರತದಲ್ಲಿ ಆ ಶಿಕ್ಷಣವನ್ನು ಓದಿದ ವ್ಯಕ್ತಿಗಳು ಕಂಪನಿಯ ಕೆಲಸ ಮಾಡೋದಕ್ಕೆ ನಮ್ಗೆ ಯೂಸ್ ಆಗಬೇಕು. ಆ ಒಂದು ಯೂಸ್ ಆಗಬೇಕು ಅಂದ್ರೆ ಅವ್ರಿಗೆ ಇಂಗ್ಲೀಷ್ ಬರಬೇಕು ಅನ್ನೋ ಕಾರಣಕ್ಕಾಗಿ ವಿಲಿಯಂ ಕ್ಯಾರಿ ಮತ್ತು ಮಾರ್ಷ್ಮನ್ ಇಂಗ್ಲೀಷ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು 1817ರಲ್ಲಿ ಕೋಲ್ಕತ್ತಾ ಹಿಂದೂ ಕಾಲೇಜನ್ನು ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡ್ತಾರೆ. ಮತ್ತು ಲಾರ್ಡ್ ವಿಲಿಯಂ ಬೆಂಟಿಕ್ಕು ಕೋಲ್ಕತ್ತಾ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಆರ್ಟ್ಸು, ಸೈನ್ಸು, ಕಾಮರ್ಸ್ ವಿಭಾಗದಲ್ಲಿ ಎಲ್ಲ ಹಂತದಲ್ಲೂ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆದರೆ 1828 ನಾವು ಮರೆಯೋಂಗಿಲ್ಲ, ಭಾರತದಲ್ಲಿ ಇಂಗ್ಲೀಷು ಶಿಕ್ಷಣದ ವಿಸ್ತರಣೆಗಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಬಹು ದೊಡ್ಡ ಒಂದು ಬೇಡಿಕೆ ಮತ್ತು ಒತ್ತಾಯದ ಪರಿಣಾಮವಾಗಿ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆಗಿದ್ದವನು ಭಾರತದಲ್ಲೇ ಬ್ರಿಟಿಷ್ ಶಿಕ್ಷಣದ, ಅದರಲ್ಲೂ ಇಂಗ್ಲೀಷ್ ಮಾದರಿಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಆಗ ಭಾರತಕ್ಕೆ 1833ರಲ್ಲಿ ಬಂದಂತಹ ಲಾರ್ಡ್ ವಿಲಿಯಂ ಬೆಂಟಿಕ್ ಅವನನ್ನು ಚಾರ್ಟರ್ ಆ್ಯಕ್ಟ್ ಪ್ರಕಾರ ತನ್ನ ಸಲಹಾ ಸಮಿತಿಗೆ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಕಡೆ ಕಾನೂನು ಸುಧಾರಣೆ, ಮತ್ತೊಂದು ಕಡೆ ಶಿಕ್ಷಣದ ಅಭಿವೃದ್ಧಿಗಾಗಿ ಅವನಿಗೆ ಯೋಜನೆಗಳನ್ನು ಹಾಕಕ್ಕೆ ಹೇಳ್ತಾನೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಯಲ್ಲಿ ಮೆಕಾಲೆಯನ್ನು ಮಾಡ್ತಾನೆ. ಈ ಮೆಕಾಲೆ ಮಿನಿಟ್ ಎಜುಕೇಷನ್ 1835ರಲ್ಲಿ ಈ ಒಂದು ಎಜುಕೇಷನ್ ಸಿಸ್ಟಮ್ ಜಾರಿಗೆ ಬರುತ್ತೆ. ಅದನ್ನು ಮೆಕಾಲೆ ಮಿನಿಟ್ ಎಜುಕೇಷನ್ ಅಂತ ಕೂಡ ಕರಿತೀವಿ. ಈ ಶಿಕ್ಷಣ ಪದ್ಧತಿಯಲ್ಲಿ ಅವನು ಕ್ಲಿಯರಾಗಿ ಹೇಳ್ತಾರೆ, ಭಾರತದಲ್ಲಿ ನೀವು ಕೊಡಬೇಕಾದಂಥ ಶಿಕ್ಷಣ ಪ್ರಥಮತಃ ಅದು ಇಂಗ್ಲೀಷ್ ಮಾಧ್ಯಮದಲ್ಲೇ ನೀವು ಶಿಕ್ಷಣವನ್ನು ಕೊಡಬೇಕು. ಯಾಕೆ ಅಂದರೆ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅವನ ಯೋಜನೆಯಲ್ಲಿ, ರಕ್ತ ಮಾಂಸಗಳಲ್ಲಿ ಭಾರತೀಯನಾಗಿದ್ದರೂ ಅವನ ದೇಹ ಇಂಡಿಯಾ ಇರ್ಬೋದು, ಆದರೆ
ಅವನ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆ ಮಾತ್ರ ಇಂಗ್ಲೀಷರಾಗಬೇಕು ಅಂತ. ಅವನ ಬಾಡಿ ಮಾತ್ರ ಇಂಡಿಯಾ, ಅವನ ರಕ್ತ ಮಾಂಸಗಳಲ್ಲಿ ಭಾರತೀಯತೆ ಇದ್ದರೂ ಕೂಡ ಅವನ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಅವನೊಬ್ಬ ಇಂಗ್ಲೀಷ್ ಆಗಬೇಕು ಅಂಥೇಳಿ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡಬೇಕು ಅಂತ ಮಿಕಾಲ್ ಎಮ್ಮೆನಿಟ್ ಎಜುಕೇಷನ್ಸಲ್ಲಿ ಅವನ ಪಾಲಿಸಿಯನ್ನು ತರ್ತಾನೆ. ಭಾರತದಲ್ಲಿ ಇಂಗ್ಲೀಷ್ ಎಜುಕೇಷನ್ ಮುಂದೆ ಬರುತ್ತೆ. ಆದರೆ ಭಾರತದಲ್ಲಿ ಚಾರ್ಲ್ಸ್ ವುಡ್ ವರದಿ ಬರುತ್ತೆ. ಇದನ್ನು ಭಾರತದಲ್ಲಿ ಎಜುಕೇಷನ್ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಚಾರ್ಲ್ಸ್ ವುಡ್ 1854ರಲ್ಲಿ ಆತ ಪ್ರಾಥಮಿಕ ಶಿಕ್ಷಣ ಹೆಂಗಿರಬೇಕು, ಪ್ರೌಢ ಶಿಕ್ಷಣ ಹೆಂಗಿರಬೇಕು, ಕಾಲೇಜ್ ಹಂತಗಳಲ್ಲಿ ಶಿಕ್ಷಣ ಹೆಂಗಿರಬೇಕು, ಸಾರ್ವಜನಿಕ ಶಿಕ್ಷಣ ಇಲಾಖೆಗಳನ್ನು ಸ್ಥಾಪನೆ ಮಾಡಬೇಕು, ಖಾಸಗಿ ವ್ಯಕ್ತಿಗಳನ್ನು ಕೂಡ ಶಿಕ್ಷಣದಲ್ಲಿ ಬಳಸ್ಕೊಳ್ಬೇಕು ಅಂತ ಈ 5 ಅಂಶಗಳ ಆಧಾರದಲ್ಲಿ ಚಾರ್ಲ್ಸ್ ವುಡ್ ವರದಿ ಬಿಡುಗಡೆ ಆಗತ್ತೆ. ಆ ಚಾರ್ಲ್ಸ್ ವುಡ್ ವರದಿಯನ್ನು ಭಾರತದಲ್ಲಿ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ಇವನಿಂದಾಗಿನೇ ಪ್ರಾಥಮಿಕ ಶಿಕ್ಷಣ 1 to 5 ನೀವು ಮಾತೃಭಾಷೆಯಲ್ಲೇ ಕೊಡಿ ಅಂತ ಹೇಳ್ತಾನೆ. ಮೊದಲ ಬಾರಿಗೆ ಒಬ್ಬ ಇಂಗ್ಲೀಷ್ ವ್ಯಕ್ತಿ ಹೇಳಿದ್ದೆ, ಪ್ರೈಮರಿ ಎಜುಕೇಷನ್ ಶುಡ್ ಬಿ ಗಿವನ್ ಹಿಸ್ ಮದರ್ ಟಂಗ್ ಅಂತ ಹೇಳ್ತಾನೆ. ಮಾತೃಭಾಷೆಯಲ್ಲಿ ಅದಕ್ಕೆ ಶಿಕ್ಷಣವನ್ನು ಕೊಡಿ. ಆ ನಂತರದ 6ರಿಂದ ಹಿಡಿದು 12ರವರೆಗಿನ ಶಿಕ್ಷಣವನ್ನು ನೀವು ಇಂಗ್ಲೀಷಲ್ಲಿ ಕೊಡಿ. ಇದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಒಂದು BEO ಬ್ಲಾಕ್ ಎಜುಕೇಷನಲ್ ಆಫೀಸ್ ಅಂದರೆ ಒಬ್ಬ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸದಸ್ಯನನ್ನು ಮಾಡಿ, ಮತ್ತು ಖಾಸಗಿಯವ್ರನ್ನೂ ಶಿಕ್ಷಣ ಕೊಡೋದಕ್ಕೆ ಇಲ್ಲಿ ಇನ್ವಾಲ್ವ್ ಮಾಡಿಕೊಡಿ ಅಂತ ಹೇಳಿದವನೇ ಚಾರ್ಲ್ಸ್ ವುಡ್. ಅದಾದ ನಂತರ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಕಲ್ಕತ್ತಾ, ಬಾಂಬೆ, ಮದ್ರಾಸಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ 1857ರಲ್ಲಿ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಷನ್ ಮಸ್ಟ್ ಬಿ ಗಿವನ್ ಅಂಥೇಳಿ ಎಲ್ಲರೂ ಶಿಕ್ಷಣ ಪಡೆಯೋದಕ್ಕೆ ಅರ್ಹರು ಅಂಥೇಳಿ ಲಾರ್ಡ್ ಡಾಲೌಸಿ ಪಾಲಿಸಿಗಳಿಂದ ನಮಗೆ ಹೊರಗೆ ಬಂದು ಪ್ರತಿಯೊಬ್ಬರಿಗೂ ಶಿಕ್ಷಣ ಇಲ್ಲಿ ಸಿಗ್ತಾ ಹೋಗುತ್ತೆ. ಆ ನಂತರ 1902ರಲ್ಲಿ ನಾವು ನೋಡ್ಬೋದು ರ್ಯಾಲೆ ಕಮಿಷನ್ಸ್. ಥಾಮಸ್ ರ್ಯಾಲೆ ಬರ್ತಾನೆ. ಯಾಕೆಂದರೆ ಲಾರ್ಡ್ ಕರ್ಜನ್ ಭಾರತಕ್ಕೆ ಬಂದಿದ್ದ ಅವಾಗ. ಹಾಗಾಗಿ ಈ ವಿಶ್ವವಿದ್ಯಾಲಯಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಥಾಮಸ್ ರ್ಯಾಲೆ ಸಮಿತಿ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆಮೇಲೆ ಈ ಕಾಯ್ದೆಯ ಪರಿಣಾಮವೇ ನೋಡ್ಬೋದು 1904ರಲ್ಲಿ ಯೂನಿವರ್ಸಿಟಿ ಆ್ಯಕ್ಟನ್ನು ಜಾರಿಗೆ ತರೋದ್ರ ಮುಖಾಂತರ ಇಲ್ಲಿ ಲಾರ್ಡ್ ಕರ್ಜನ್ ಇದನ್ನಲ್ಲ ಕಂಪ್ಲೀಟಾಗಿ ವಿಶ್ವವಿದ್ಯಾಲಯಗಳಲ್ಲಿ ನೀವು ಎಲ್ಲ ರೀತಿಯ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿ, ಆದರೆ ಆ ಸೆನೆಟ್ನ ಹೆಡ್ ಮಾತ್ರ ಗವರ್ನರ್ ಜನರಲ್ ಆರಿಸಿದವನೇ ಅಧ್ಯಕ್ಷ ಆಗಬೇಕು ಅಂತ. ಹಾಗೆ ಈಗ ಯೂನಿವರ್ಸಿಟಿಗಳಲ್ಲಿ ಯಾವ ಎಜುಕೇಷನ್ ಇರಬೇಕು, ಯಾವುದು ಇರಬಾರ್ದು ಅಂತಲೂ ಕೂಡ ಗವರ್ನರ್ ಜನರಲ್ಗೆ ಕೊಡ್ತಾನೆ. ಹಾಗಾಗಿ ರ್ಯಾಲೆ ಕಮಿಷನ್ಸ್ ಕೊಟ್ಟಿದ್ದು ಚೆನ್ನಾಗಿತ್ತು. ಮುಂದೆ ಅದನ್ನು ಕನ್ವರ್ಟ್ ಮಾಡಿ ಲಾರ್ಡ್ ಕರ್ಜನ್ ತನ್ನ ಕಂಟ್ರೋಲಿಗೆ ತೊಗೊಂಡ. ಇದನ್ನೇ ಬಂಗಾಳ ವಿಭಜನೆಯಲ್ಲಿ ಕೂಡ ಅಪ್ಲೈ ಮಾಡ್ತಾನೆ. 1917-19 ಸ್ಲ್ಯಾಡರ್ ವಿಶ್ವವಿದ್ಯಾಲಯ ಬರುತ್ತೆ. ಈ ಸ್ಲ್ಯಾಡರ್ ವಿಶ್ವವಿದ್ಯಾಲಯ ಆಯೋಗ ಕೂಡ ಇಲ್ಲಿ ಅನೇಕ ಕ್ರಮಗಳನ್ನು ತಗೊಂಡು 3 ವರ್ಷದ ಪದವಿ ಕೋರ್ಸ್ಗಳನ್ನು ಮೊದಲ ಬಾರಿಗೆ ಆರಂಭಿಸಿದ್ದು ಈ ಕಮಿಷನಿಂದ. ನಂತರ 1929ರಲ್ಲಿ ಹಾರ್ಟಾಗ್ ಸಮಿತಿ ಬರುತ್ತೆ. ಇವರು ಪ್ರಾಥಮಿಕ, ಹೈಸ್ಕೂಲು, ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಅನೇಕ ಸುಧಾರಣೆಗಳನ್ನು ಹೇಳ್ತಾರೆ. ಜೊತೆಗೆ ಏಜ್ ವೈಸು, ಸಬ್ಜೆಕ್ಟ್ ವೈಸನ್ನು ಕೂಡ ಇವರು ಡಿವೈಡ್ ಮಾಡ್ತಾರೆ. ನೆಕ್ಸ್ಟು 1937ರಲ್ಲಿ ಗಾಂಧೀಜಿಯವರು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಗಳು ಬೇಕು ಅಂದಾಗ ಮೊದಲ ಬಾರಿಗೆ ವಾರ್ಧಾ ಶಿಕ್ಷಣ ಆಯೋಗವನ್ನು ಜಾರಿಗೆ ತರ್ತಾರೆ. ಅಂದರೆ ಇದು ವಾರ್ಧಾದಲ್ಲಿ ಗಾಂಧೀಜಿಯವರು ಇದ್ದಿದ್ದು. ಓಕೆ, ಆ ವಾರ್ಧಾ ಆಶ್ರಮದಲ್ಲಿದ್ದಾಗ ಅವರು ಈ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಮಕ್ಕಳಿಗೆ ನಾವು ಕೊಡಬೇಕಾದಂಥ ಶಿಕ್ಷಣ ಅದು ಪ್ರಾಯೋಗಿಕ ಶಿಕ್ಷಣ ಆಗಬೇಕು ಅನ್ನೋದು ಅವರ ಒಂದು ಪರಿಚಯ. ಮೂಲ ಶಿಕ್ಷಣ ನೀತಿಗಳಾಗಬೇಕು. ಶಿಕ್ಷಣ ಪಡೆದ ಮೇಲೆ ಆ ಮಗುವಿಗೆ ನನಗೆ ಜಾಬ್ ಇಲ್ಲ ಅಂತ ಅನ್ಕೊಳ್ಬಾರ್ದು, ತನ್ನ ಜಾಬನ್ನು ತಾನೇ ಕ್ರಿಯೇಟ್ ಮಾಡೋ ವ್ಯವಸ್ಥೆಗೆ ಬರಬೇಕು. ಅದು ಮೂಲ ಶಿಕ್ಷಣದಲ್ಲಿ. ನಂತರ 1944ಕ್ಕೆ ಸಾರ್ಜೆಂಟ್ ಕಮಿಷನ್ ಬರುತ್ತೆ. ಅವರು ಭಾರತದಲ್ಲಿ ಮೊದಲ ಬಾರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ತಂದವರೇ ಈ ಸಾರ್ಜೆಂಟ್ ಕಮಿಷನ್ಸ್. ಆಮೇಲೆ ಸ್ವತಂತ್ರ ಬಂದ ಮೇಲೆ 1948-49ರಲ್ಲಿ ರಾಧಾಕೃಷ್ಣನ್ ಆಯೋಗ, ಅದಾದಮೇಲೆ 64ರಲ್ಲಿ ಕೊಠಾರಿ ಶಿಕ್ಷಣ ಆಯೋಗಗಳು ಬರೋದ್ರ ಮುಖಾಂತರ ಭಾರತದಲ್ಲಿ ಶಿಕ್ಷಣವನ್ನು ತುಂಬಾ ಡೆವಲಪ್ಮೆಂಟ್ ಮಾಡಿದ್ರು. ಹೀಗೆ ಎಲ್ಲದರ ಪರಿಣಾಮ ಏನಾಗಿತ್ತು? ಭಾರತೀಯರು ಆಧುನಿಕತೆ, ಜಾತ್ಯತೀತತೆ ಮತ್ತು
ಪ್ರಜಾಪ್ರಭುತ್ವದ ವೈಜ್ಞಾನಿಕ ಆಲೋಚನಾ ಕ್ರಮಗಳ ಬಗ್ಗೆ, ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಡೆವಲಪ್ಮೆಂಟ್ ಆಯಿತು. ಇಂಗ್ಲೀಷ್ ಇಲ್ಲಿ ರಚನೆ ಆಗಿದ್ದರಿಂದಾಗಿ ಈ ಇಂಗ್ಲೀಷ್ ಎಲ್ಲ ಭಾಷಿಕರಿಗೂ ಒಂಥರ ಲಿಂಕ್ ಲ್ಯಾಂಗ್ವೇಜ್ ಆಯಿತು. ಹಾಗಾಗಿ ಸ್ಥಳೀಯ ಭಾಷೆಗಳು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ಕೊಟ್ಟವು. ವಿದೇಶಿ ಸಾಹಿತ್ಯಗಳನ್ನು ಇವರು ಓದಿದ್ರಿಂದಾಗಿ ಅದರಲ್ಲಿ ಬದಲಾವಣೆ ಆಯಿತು. ವಿದ್ಯಾವಂತ ವರ್ಗ ತನ್ನ ಆಲೋಚನಾ ಕ್ರಮಗಳನ್ನು ಬದಲಾಯಿಸ್ಕೊಂಡ್ರು. ಈಗ ಭಾರತದಲ್ಲಿ ಒಂದು ಏಕತೆಯ ಸ್ವರೂಪ ಬರೋದಕ್ಕೆ ಒಂದು ಕಾರಣ ಆಯಿತು. ಆಗ ವೃತ್ತಪತ್ರಿಕೆಗಳು ಹುಟ್ಟಿದವು, ಬೆಳೆದವು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಈ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೀತು. ಇದರಿಂದ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳ ಮುಖಾಂತರ ಜನರಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನಗಳು ಕೂಡ ಇದರಿಂದ ನಡೀತು. ಆಗ ನಾವು ನೋಡ್ತೀವಿ JS ಮಿಲ್, ರೂಸೋ, ಮಾಂಟೆಸ್ಕೋ ಈತ ಮುಂತಾದವರ ಚಿಂತನೆಗಳು ಭಾರತೀಯರ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಹೊಸ ನಾವೀನ್ಯತೆ ತಂತು. ಅವ್ರ ತಲೆಗೆ ಇವರು ವಿಚಾರಧಾರೆಗಳು ಹರಿದು ಬಂದವು. ಜಗತ್ತಿನಾದ್ಯಂತ ನಡೀತಾ ಇರೋಂಥ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಕೂಡ ಇವ್ರ ಮೇಲೆ ಬೀರ್ತು. ಯಾಕೆಂತಂದ್ರೆ ನೀವು ನೋಡಿ, ಜಪಾನ್ 1905ರಲ್ಲಿ ಚೀನಾವನ್ನು ಸೋಲಿಸ್ತು, ರಷ್ಯಾವನ್ನು ಹಿಮ್ಮೆಟ್ಟಿಸ್ತು. ಇದರಿಂದಾಗಿ ಒಂದು ಪುಟ್ಟ ಜಪಾನ್ ಇಷ್ಟೊಂದು ಮಾಡೋದಾದರೆ ಭಾರತ ಯಾಕೆ ಮಾಡಬಾರ್ದು ಅನ್ನೋದೇ ಇಲ್ಲಿ ಗೊತ್ತಾಗಿದ್ದು. ಹಾಗಾಗಿ ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರ್ಥಕೊಳ್ಳಿಕ್ಕೂ ಕೂಡ ಈ ಶಿಕ್ಷಣ ಹೆಲ್ಪ್ ಆಗಿತ್ತು. ಇದಿಷ್ಟು ನಾವು ನೋಡ್ತೀವಿ. ಅದಾದ ನಂತರ ಭಾರತದಲ್ಲಿ ಡೆವಲಪ್ಮೆಂಟ್ ಆಗಿದ್ದೆ ಸಂವಿಧಾನಾತ್ಮಕ ಬೆಳವಣಿಗೆಗಳು. ಸ್ನೇಹಿತರೆ, ಭಾರತದಲ್ಲಿ ಸಂವಿಧಾನದ ಬೆಳವಣಿಗೆನ ಚೆನ್ನಾಗಿ ನೋಡ್ಕೋಬೇಕು. ಇದನ್ನು 2 ಹಂತದಲ್ಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸಂವಿಧಾನದ ಬೆಳವಣಿಗೆ ಒಂದು ಅಧ್ಯಯನ ಏನಪ್ಪ ಅಂತಂದರೆ 1773ರಿಂದ 1853ರ ಕಾಯ್ದೆವರೆಗೆ. ಬಟ್ ಸರ್ಕಾರದಲ್ಲಿ ಇದಿಷ್ಟು ಕಂಪನಿಯ ಆಡಳಿತ ಇಲ್ಲಿ. ಓಕೆ, ಕಂಪನಿಯ ಆಡಳಿತ. 1857ರ ಕ್ರಾಂತಿ ಆಗುತ್ತೆ. 58ರಿಂದ ನಮ್ಮಲ್ಲಿ ಭಾರತ ಸರ್ಕಾರ ಶಾಸನಗಳು ಬರುತ್ತೆ. ಇದು ನಮಗೆ ಬ್ರಿಟನ್ ಸರ್ಕಾರದ ನೇರ ಆಡಳಿತ ಬರುತ್ತಿಲ್ಲ. ಕ್ವೀನ್ ವಿಕ್ಟೋರಿಯಾ, ಮ್ಯಾಗ್ನಾ ಕಾರ್ಟಾ ರಿಲೀಸ್ ಆಗುತ್ತೆ 1858. ಅಲ್ಲಿಂದ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಬರ್ತವೆ. ಅದಕ್ಕಿಂತ ಮುಂಚೆ ಬಂದವೆಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ. ಹಾಗಾಗಿ 1858ರ ಕಾಯ್ದೆಯಲ್ಲೇ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಯಿತು. ಹಾಗಾಗಿ ಇಂಪಾರ್ಟೆಂಟ್ ಆಗಿದೆ, ಇಷ್ಟನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಇದರಲ್ಲಿ ಏನು ಬೆಳವಣಿಗೆಗಳಾಗಿದೆ ಅಂತ ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿ ಅವಧಿಯಲ್ಲಿ ಜಾರಿಗೊಂಡಂಥ ಕಾಯ್ದೆಗಳ ಬಗ್ಗೆ ನೋಡೋಣ. ಫಸ್ಟ್ 1773ಇಂದ 1858ವರೆಗೆ ಬಂದರೆ ಫಸ್ಟ್ ಕಾಯ್ದೆ ಬರೋದೆ ನಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಭಾಳ ಇಂಟ್ರೆಸ್ಟಿಂಗ್ ಕಾಯ್ದೆ ಇದು. ರೆಗ್ಯುಲೇಟಿಂಗ್ ಕಾಯ್ದೆ ಅದನ್ನು ಜಾರಿಗೆ ತರಲಿಕ್ಕೂ ಕೂಡ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ಅವ್ಯವಸ್ಥೆಗಳ ಆಗರ ಆಗ್ಬಿಟ್ಟಿತ್ತು ಭಾರತ. ಕಂಪನಿ ತಾನು ಮಾಡಿದ್ದೇ ಆಗ್ಬಿಟ್ಟಿದೆ. ಇಲ್ಲಿ ಕಂಪನಿಗಿಂತ ಕಂಪನಿ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋದೇ ಕಂಪ್ನಿಗೆ ಒಂದು ದೊಡ್ಡ ಕೆಲಸ ಆಗಿತ್ತು. ಹಾಗಾಗಿ ಇಲ್ಲಿ ಜಾರಿಗೆ ತರಲೇಬೇಕು ಅಂತ ಡಿಸೈಡ್ ಮಾಡಿದರು. ಯಾಕಂದರೆ 1765ರಲ್ಲಿ ಕಂಪನಿ ನಮ್ಮಲ್ಲಿ ಅಲಹಾಬಾದ್ ಒಪ್ಪಂದದ ಪ್ರಕಾರ ದಿವಾನಿ ರೈಟ್ಸ್ ಇದಕ್ಕೆ ಸಿಕ್ಕಿತ್ತು. ದಿವಾನಿ ರೈಟ್ಸ್ ಸಿಕ್ಕಿದ್ರಿಂದಾಗಿ ಕಂಪನಿ ಅಧಿಕಾರಿಗಳು ಅಪರಿಮಿತ ದುರಾಸೆಗೆ ಒಳಪಟ್ಟು ಅಧಿಕಾರವನ್ನು ತಮ್ಮ ವೈಯಕ್ತಿಕ ಶ್ರೀಮಂತಿಕೆ ಹೆಚ್ಚಿಗೆ ಪಡಿಸಿಕೊಳ್ಳಕ್ಕೋಸ್ಕರವಾಗಿ ಕಂಪನಿ ಹೆಸರಿನಲ್ಲಿ ತೆರಿಗೆ ವಸೂಲಿ ಮಾಡೋದ್ರ ಮುಖಾಂತರ ಭ್ರಷ್ಟಾಚಾರವನ್ನು ಇವರು ಹೆಚ್ಚೆಚ್ಚು ಮಾಡೋದಕ್ಕೆ ಶುರು ಮಾಡಿದ್ರು. ಕಂಪನಿಗಿಂತ ಕಂಪನಿಯ ಅಧಿಕಾರಿಗಳೇ ಇಲ್ಲಿ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿನೇ ಇಂಗ್ಲೆಂಡ್ನ ಶಾಸನ ಸಭೆಯಲ್ಲಿ ಎಡ್ಮಂಡ್ ಬರ್ಕ್ ಏನು ಮಾಡ್ತಾನೆ, ಅವನು ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅವತ್ತು ಅವನು ತನ್ನ ಸೆನೆಟಲ್ಲಿ ಇದೊಂದು ಅಪರಾಧ ತೆರಿಗೆ ಅಂತ ಹೇಳ್ತಾನೆ. ಯಾಕೆಂದರೆ ನ್ಯಾಯಯುತವಾಗಿ ಬಂದಿರೋ ತೆರಿಗೆ ಅಲ್ಲ ಇದು ಬಹಳಷ್ಟು ಹಿಂಸಾ ಪ್ರಕರಣಗಳಿಂದಾಗಿ ಬಂದಿರತಕ್ಕಂಥ ತೆರಿಗೆ ಅಂತ, ನ್ಯಾಯಯುತವಾಗಿ ಪಡೆದಿದ್ದು ಅಲ್ಲ ಅಂತ ಅವನು ಅವತ್ತೇ ಅದನ್ನು ಹೇಳ್ತಾನೆ. ನೆಕ್ಸ್ಟು ಕಂಪನಿಯ ಅಧಿಕಾರಿಗಳು ಭಾರತದಲ್ಲಿ ನಡೆಸ್ತಾ ಇದ್ದಂಥ ಅನೈತಿಕ ವ್ಯವಹಾರಗಳನ್ನು ಗೊತ್ತಿದ್ದರೂ ಕೂಡ ಕಂಪನಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಸುಮ್ಮನಿರೋದು ಕೂಡ ತಪ್ಪು ಅಂಥೇಳಿ ಹೇಳಲಿಕ್ಕೆ ಅವನು ಮುಖ್ಯವಾಗಿ ಇದನ್ನು ಬಳಸ್ಕೊಂಡಿದ್ದ. ನೆಕ್ಸ್ಟು ಇಂಗ್ಲೆಂಡ್ನ
ಸಂಪಾದಿಸ್ತಾ ಇರುವಂತಹ ಏನು ನಮ್ಮಲ್ಲಿ ಹಣದ ಪ್ರಮಾಣ ಇದೆ, ಆ ಹಣದ ಪ್ರಮಾಣ ಎಷ್ಟಿತ್ತು ಅಂದರೆ ಇಂಗ್ಲೆಂಡ್ನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡೋಷ್ಟರ ಮಟ್ಟಿಗೆ ಆತಂಕವನ್ನು ಸೃಷ್ಟಿ ಮಾಡಿದ್ರು ಇಲ್ಲಿ ಅನೇಕರು. ಯಾಕೆಂದರೆ ಆ ಲೆವೆಲ್ ಹಣ ಇಟ್ಕೊಂಡಿದ್ರು. ಹಾಗಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿರೋ ಒಂದು ಕಾಯ್ದೆ ಜಾರಿಗೆ ಬರೋದಕ್ಕೆ ಕಂಪನಿ ಅಧಿಕಾರಿಗಳನ್ನು ನಿಯಂತ್ರಣ ಮಾಡೋದಕ್ಕಾಗಿಯೇ ತಂದರೂ ವಿನಃ ಭಾರತವನ್ನು ಅಭಿವೃದ್ಧಿಪಡಿಸೋಕ್ಕಂತೂ ಅಲ್ಲ ಇದು. ಹಾಗಾಗಿ ಈ ತೆರಿಗೆಗಳಲ್ಲಿ ಇಂಪಾರ್ಟೆಂಟಾಗಿ ಈ ಒಂದು ಕಾಯ್ದೆಯಲ್ಲಿ ಇಂಪಾರ್ಟೆಂಟಾಗಿ ಪ್ರಮುಖ ಅಂಶಗಳನ್ನು ಸೇರಿಸ್ತಾ ಬಂದ ಫಸ್ಟ್ ಅಂಶ ಇವನು ಬಹಳ ಚೆನ್ನಾಗಿ ಹೇಳ್ತಾನೆ. ಈ ಕಾಯ್ದೆ ಜಾರಿಗೆ ಬರೋದಕ್ಕಿಂತ ಮುಂಚೆ ಬ್ರಿಟಿಷರ ಒಂದು ಅಧೀನದಲ್ಲಿದ್ದಂತಹ 3 ಪ್ರೆಸಿಡೆನ್ಸಿಗಳಿದ್ವು. ಓಕೆ, ಬ್ರಿಟಿಷರ ಅಧೀನದಲ್ಲಿ 3 ಪ್ರೆಸಿಡೆನ್ಸಿಗಳು ನಿಮಗೆ ಗೊತ್ತು. ಒಂದು ಬಂಗಾಳ ಪ್ರೆಸಿಡೆನ್ಸಿ ಭಾಳ ದೊಡ್ಡದಿತ್ತು, ಎರಡನೇದು ಬಾಂಬೆ ಪ್ರೆಸಿಡೆನ್ಸಿ, ಮೂರನೇದು ಮಡ್ರಾಸ್ ಪ್ರೆಸಿಡೆನ್ಸಿ. 3 ಪ್ರೆಸಿಡೆನ್ಸಿಗಳಿದ್ವು, 3 ಕೇಂದ್ರಗಳು. 3 ಕೇಂದ್ರಗಳಿಗೂ 3 ರೀತಿಯ ಗವರ್ನರ್ಗಳಿದ್ದರು. 3 ಗವರ್ನರ್ಗಳು ಅವ್ರಿಗೆ ಬೇಕಾದ ಕಾಯ್ದೆಗಳನ್ನು ಅವ್ರು ಮಾಡಿಕೊಳ್ತಾ ಇದ್ರು ಕಂಟ್ರೋಲಿಗಾಗಿ. ಹಾಗಾಗಿ ಬಂಗಾಳ, ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿದ್ವಾ, ಅವುಗಳು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದರಿಂದ ಈ ಕಾಯ್ದೆ ಪ್ರಕಾರ ಬಂಗಾಳ ಪ್ರೆಸಿಡೆನ್ಸಿಯನ್ನು ಟಾಪ್ ಪೋಸ್ಟಿಗೆ ತಗೊಂಬಂದರು. ಇನ್ನು ಉಳಿದಂಥ 2 ಪ್ರೆಸಿಡೆನ್ಸಿಗಳು ಮುಂಬೈ ಮತ್ತು ಮದ್ರಾಸನ್ನು ಇದರ ಅಧೀನ ಪ್ರೆಸಿಡೆನ್ಸಿಯನ್ನಾಗಿ ಮಾಡಿದ್ರು. ಅಲ್ಲಿಗೆ ಬಂಗಾಳ ಟಾಪಲ್ಲಿ ಕೂತ್ರೆ ಬಂಗಾಳದ ಕೆಳಗೆ ಮುಂಬೈ ಮತ್ತು ಮಡ್ರಾಸ್ ಇವೆರಡು ಇದರ ಅಧೀನ ಪ್ರಾಂತ್ಯಗಳನ್ನಾಗಿ ತರೋದ್ರ ಮುಖಾಂತರವಾಗಿ ಇಲ್ಲಿ ಕಂಟ್ರೋಲ್ ಮಾಡುವಂಥ ಕ್ರಮವನ್ನು ಇವರು ಜಾರಿಗೆ ತಂದರು. ಅದಾದ ನಂತರ ಬಂಗಾಳದ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೂ ಕೂಡ ಅವನು ಗವರ್ನರ್ ಜನರಲ್ ಅಂತ ಮಾಡಿದ್ರು. ಆಗ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಅವುಗಳನ್ನ ನಿರ್ದೇಶನ ಮಾಡುವ, ಅವುಗಳನ್ನು ನಿಯಂತ್ರಣ ಮಾಡುವ ಮತ್ತು ಅವುಗಳ ಮೇಲ್ವಿಚಾರಣೆ ಮಾಡುವ ಹಕ್ಕನ್ನು ಈ ಕಾನೂನಲ್ಲಿ ಅವನಿಗೆ ನೀಡಲಾಯಿತು. ಅಲ್ಲಿಗೆ ಬಂಗಾಳದ ಗವರ್ನರ್ ಏನಿದ್ದಾನೆ ಅವನನ್ನು ಮುಂಬೈ ಮತ್ತು ಮದ್ರಾಸ್ ಈ ಎರಡನ್ನು ಕಂಟ್ರೋಲ್ ಮಾಡುವಂಥ ಪವರ್ನ ಅವನಿಗೆ ಕೊಡೋದ್ರ ಮುಖಾಂತರ ಅವೆರಡನ್ನು ನಿಯಂತ್ರಣಕ್ಕೆ ತಂದರು. ಇದು 1ನೇ ಕಂಡೀಷನ್. 2ನೇ ಕಂಡೀಷನ್ ಏನು ಮಾಡಿದ್ರು, ಇಲ್ಲಿ ಬಂಗಾಳದ ಸರ್ಕಾರದಲ್ಲಿ ಇಂಗ್ಲಿಷ್ ನಿರ್ದೇಶನ ಮಂಡಳಿ ಬಂತು. ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೆಯೂ ಕೂಡ ಯುದ್ಧವನ್ನು ಘೋಷಿಸುವಂತಿಲ್ಲ ಮತ್ತು ಶಾಂತಿ ಸಂಧಾನವನ್ನು ನಡೆಸುವಂತಿಲ್ಲ. ಈಗ ತೀರಾ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಇಂತಹ ನಿಬಂಧನೆಗಳಿಂದ ವಿನಾಯಿತಿ ಪಡೀಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಅಂದ್ರಿಗೆ ಈ COD ಏನಿದ್ದಾರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಇವನು ಪ್ಲಸ್ ಗವರ್ನರ್ ಜನರಲ್, ಇವರ ಅನುಮತಿ ಇಲ್ಲದೆ ಮದ್ರಾಸ್ ಪ್ರಾಂತ್ಯ ಆಗಲಿ ಅಥವಾ ಮುಂಬೈ ಪ್ರಾಂತ್ಯ ಆಗಲಿ ಬೇರೆಯವ್ರ ಮೇಲೆ ಯುದ್ಧ ಮಾಡೋದನ್ನಾಗಲಿ ಅಥವಾ ಒಪ್ಪಂದ ಮಾಡ್ಕೊಳ್ಳೋದನ್ನಾಗಲಿ ಮಾಡೋಂಗಿಲ್ಲ. ಹಾಗೆ ಮಾಡಬೇಕು ಅಂದರೆ ಇವರು ಪರ್ಮಿಷನ್ ತೊಗೋಬೇಕು, ಅಥವಾ ಕೆಲವು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಈ ನಿಬಂಧನೆಗಳಿಂದ ಸ್ವಲ್ಪ ವಿನಾಯಿತಿಗಳನ್ನು ಕೊಟ್ಟಿದ್ದರು. ಓಕೆ, ನೆಕ್ಸ್ಟ್ ಬರ್ತೀವಿ. ಕೋಲ್ಕತ್ತಾದಲ್ಲಿ ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬ CJ ಇರ್ತಾ ಇದ್ದ ಜಡ್ಜು, ಇವನಿಗೆ ಸಹಾಯಕ್ಕೆ 4 ಜನ ಸಲಹಾ ಸಮಿತಿ ವ್ಯವಸ್ಥೆಯನ್ನು ಕೊಟ್ಟರು. ಹಾಗಾಗಿ 3 ಜನ ಸಾಮಾನ್ಯ ನ್ಯಾಯಾಧೀಶರು, ಒಬ್ಬ ಜಡ್ಜು ಇಲ್ಲಿರ್ತಾ ಇದ್ದ. ಹಾಗಾಗಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಇಂಗ್ಲೆಂಡ್ ಸರ್ಕಾರದ ಅಧೀನಕ್ಕೆ ತರುವಂಥ ಬಹುದೊಡ್ಡ ನಿರ್ಣಯವನ್ನು ಇಲ್ಲಿ ಅವ್ರು ಏನು ಮಾಡಿದರು, ಪಾಸ್ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರ್ತೀವಿ ನಾವು. ಪಿಟ್ಸ್ ಇಂಡಿಯಾ ಕಾಯ್ದೆ. ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತಂದಾಯಿತು. ಅಂದರೆ 4 ನಿಬಂಧನೆಗಳನ್ನು ಕೊಟ್ಟಿದ್ರಲ್ವಾ, ಕ್ರೋಢೀಕರಣ ಮಾಡಿದ್ರು. ಬಂಗಾಳಕ್ಕೆ ಅಧೀನವಾಗಿ 2 ತಂದರು. ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ಮಾಡಿದ್ರು. ಅದಾದಮೇಲೆ ಒಬ್ಬ ಗವರ್ನರ್ ಜನರಲ್, ಅವನಿಗೆ ಸಹಾಯಕ್ಕೆ 4 ಜನ ಸಲಹಾ ಸಮಿತಿಗಳನ್ನು ಕೊಟ್ಟರು. ಸೊ ನಿರ್ಣಯಗಳನ್ನು ಮಾಡೋಕ್ಕೆ ಕೊಟ್ಟರು. ಜೊತೆಗೆ ಸುಪ್ರೀಂ ಕೋರ್ಟನ್ನು ತಗೊಬಂದರು. ಹೀಗೆಲ್ಲ ಮಾಡಿದರೂ ಕೂಡ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಕೆಲವು ಲೂಪ್ ಹೋಲ್ಸ್ಗಳಿತ್ತು. ಅದನ್ನು ಬಳಸ್ಕೊಂಡು ಅಧಿಕಾರಿಗಳು ತಮ್ಮ ನಿರ್ಧಾರಗಳನ್ನು ಕೆಲವೊಮ್ಮೆ ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ 1784ರಲ್ಲಿ ಜಾನ್ ಪಿಟ್ಸ್ ಅಂತ ಬರ್ತಾನೆ. ಅವನು ಇಂಡಿಯಾ ಕಾಯ್ದೆ ಅಂತೇಳಿ ಜಾರಿಗೆ ತರ್ತಾನೆ. ಹಾಗಾಗಿ ಅವನ ಹೆಸರನ್ನ ಇಡ್ತಾರೆ. ಏನಕ್ಕೆ ತಂದ ಇವನು ಅಂದರೆ, ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳಿದ್ವು.
ಅದನ್ನು ನಿವಾರಣೆ ಮಾಡಬೇಕಾಗಿತ್ತು. ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಇಲ್ಲಿ ಮತ್ತು ಕಂಪನಿ ಸರ್ಕಾರಕ್ಕಿಂತ ಅಧಿಕಾರದ ಮಿತಿಗಳನ್ನು ಸ್ವಲ್ಪ ಸ್ಪಷ್ಟಪಡಿಸೋದಕ್ಕೆ ಇವನು ಬಂದ. ಹಾಗಾಗಿ ಇಂಗ್ಲೆಂಡ್ ಸರ್ಕಾರ ಈ ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನು ಹೇರೋದ್ರ ಮೂಲಕ ಕಂಪನಿಯನ್ನು ಭಾರತದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿತು. ಏನು ತಂದರು ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ತರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರಲ್ಲ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ ತಂದ್ರಿಲ್ಲಿ 6 ಜನ ಕಮಿಷನರ್ಗಳನ್ನು ಒಳಗೊಂಡಂತಹ ಬೋರ್ಡ್ ಆಫ್ ಕಂಟ್ರೋಲ್ ಬಂತು. ಮೊದಲು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರೀಗ, ಇವ್ರಿಗೆ ಬೋರ್ಡ್ ಆಫ್ ಕಂಟ್ರೋಲ್ ತಂದ್ರೀಗ. ಓಕೆ, ಬೋರ್ಡ್ ಆಫ್ ಕಂಟ್ರೋಲ್ ತಂದರು. 6 ಜನ ಕಮಿಷನರ್ಗಳೀಗ ಇಲ್ಲಿ ತಂದರು. ಯಾಕೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕು ನೋಡಿ, ಇಲ್ಲಿ ನಿರ್ದೇಶನ ಮಂಡಳಿ ಇತ್ತಲ್ಲ, ಕೋರ್ಟ್ ಆಫ್ ಡೈರೆಕ್ಟರ್ಸ್, ಅವ್ರ ಜಾಗದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ನ ಜಾರಿಗೆ ತಂದರು. ಹೀಗೆ ತರೋದ್ರ ಮುಖಾಂತರವಾಗಿ ಇಲ್ಲಿ ನಿಯಂತ್ರಣ ಮಾಡುವ ವ್ಯವಸ್ಥೆಯನ್ನು ತಂದರು. ಹಾಗಾಗಿ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಇದು ಭಾರತೀಯರ ಸ್ವಂತ ಹಕ್ಕಲ್ಲ ಅಂತ ಈ ಕಾಯ್ದೆಯಲ್ಲಿ ಹೇಳಲ್ಪಡ್ತು. ಹಾಗಾಗಿ ಭಾರತೀಯರು ತಮ್ಮ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸೋದಕ್ಕೆ ಈ ಕ್ರಮವನ್ನು ಮಾಡಿದರು. ಜೊತೆಗೆ ಈ ಕಾಯ್ದೆ ಕಂಪನಿ ಅಧೀನ ಪ್ರದೇಶಗಳೇನಿದ್ವಲ್ಲ, ತಮ್ಮ ಅಂಡರ್ ಸೆಕ್ಟರಲ್ಲಿ ಗೆದ್ದಿರೋ ಪ್ರದೇಶಗಳು, ದ ಬ್ರಿಟಿಷ್ ಪೊಸಿಷನ್ಸ್ಗಳಿಗೆ ಅಂದರೆ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡ್ ಸರ್ಕಾರ ಅಂತಿಮ ಸಾರ್ವಭೌಮ. ಇಲ್ಲಿ ನಿಮ್ಮದೇನೂ ಇಲ್ಲ, ಇಂಗ್ಲೆಂಡ್ ಸರ್ಕಾರವೇ ನಿಯಮಗಳನ್ನು ಮಾಡುತ್ತೆ, ಅದನ್ನು ನೀವು ಫಾಲೋ ಮಾಡಬೇಕಷ್ಟೇ. ಆ ಥರದ್ದನ್ನು ತಂದರು. ಅದು ಪಿಟ್ಸ್ ಇಂಡಿಯಾ ಆ್ಯಕ್ಟ್. ನೆಕ್ಸ್ಟ್ ಬರ್ತೀವಿ ಚಾರ್ಟರ್ ಆ್ಯಕ್ಟ್ಸಲ್ಲಿ. ಚಾರ್ಟರ್ ಆ್ಯಕ್ಟ್ಗಳು ಅಂದ ತಕ್ಷಣ ಗೊತ್ತಾಗಲಿ, ಪ್ರತಿ 20 ವರ್ಷಕ್ಕೊಮ್ಮೆ ಇಲ್ಲಿ ರಿನಿವಲ್ ಆಗ್ತಾಯಿತ್ತು ಇವ್ರ ಕಾಯ್ದೆಗಳು. ಹಾಗಾಗಿ ನಮ್ಮಲ್ಲಿ ಚಾರ್ಟರ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತಾರ ಮಾಡೋದಕ್ಕೋಸ್ಕರ 1793, 1813, 1833, 1853 ಒಟ್ಟು 4 ಚಾರ್ಟರ್ ಕಾಯ್ದೆಗಳನ್ನು ಭಾರತದಲ್ಲಿ ಜಾರಿಗೆ ತರ್ತದೆ. ಅಂದರೆ ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಗೆ ತಮ್ಮ ಲೈಸೆನ್ಸನ್ನು ಅಂದರೆ ಪರವಾನಗಿಯನ್ನು ನವೀಕರಣ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಇಂಗ್ಲೆಂಡ್ ಸರ್ಕಾರ ಒಂದು ಹೊಸ ನೀತಿಗಳನ್ನು ಈ ಕಾಯ್ದೆಗಳಲ್ಲಿ ಜಾರಿಗೆ ತಂತು. ಅದರಲ್ಲಿ ಇಂಪಾರ್ಟೆಂಟು 1813 ಆ್ಯಕ್ಟ್ ಅಂತ ಕರಿತೀವಿ, ಚಾರ್ಟರ್ ಆ್ಯಕ್ಟ್. ಏನು ಮಾಡಿರಲಿ ನೋಡಿ, ಫಸ್ಟ್ ಟೈಮ್ ಭಾರತದಲ್ಲಿ ಇಂಗ್ಲೆಂಡ್ ಕಂಪನಿಗೆ ರಿನಿವಲ್ ಕ್ರೈಟೀರಿಯಾವನ್ನು ಬಲಪಡಿಸಲಾಯಿತು. ಹಾಗಾಗಿ ಇಲ್ಲಿ ಮುಂದಿನ 20 ವರ್ಷಗಳಿಗೆ ಭಾರತದಲ್ಲಿ ನೀವು ಅಧಿಕಾರ ಮಾಡಬಹುದು ಅಂಥೇಳಿ ಕಂಪನಿಗೆ ಬ್ರಿಟನ್ ಸರ್ಕಾರ 20 ಇಯರ್ಸ್ ಲೈಸೆನ್ಸನ್ನು ಇಲ್ಲಿ ಕೊಡ್ತು. ಹಾಗಾಗಿನೇ 1813, 23, 1833 ಮತ್ತೆ ಚಾರ್ಟರ್ ಆ್ಯಕ್ಟ್ ಬರುತ್ತೆ. 20 ಇಯರ್ಸ್ ಪಾಲಿಸಿ ಇದು. ಈ ಕಾಯ್ದೆ ಜಾರಿ ಕೊಡೋಕ್ಕಿಂತ ಮುಂಚೆನೇ ಭಾರತದಲ್ಲಿ ವ್ಯಾಪಾರ ಮಾಡೋ ಅಧಿಕಾರವನ್ನು ಕಂಪನಿಗೂ ಮಾತ್ರವಲ್ಲದೆ ಇಚ್ಛೆ ಉಳ್ಳವರಿಗೂ ಕೂಡ ನೀಡಬೇಕು ಅಂಥೇಳಿ ದೊಡ್ಡ ಹೋರಾಟವೇ ಕೂಡ ನಡೀತಾ ಇತ್ತು. ಬರೀ ಕಂಪ್ನಿಗಷ್ಟೇ ಅಲ್ಲ, ಕಂಪ್ನಿಗೆ ಬಂದಿರೋ ಅಧಿಕಾರಿಗಳಿಗೂ ನೀವು ಕೊಡಬೇಕು ಅಂತ. ಬಟ್ ಇಚ್ಛೆ ಇದ್ದವರೆಲ್ಲರಿಗೂ ಈ ಕಾಯ್ದೆಯಲ್ಲಿ ಅವಕಾಶವನ್ನು ಮುಕ್ತ ಮಾಡಿಕೊಟ್ರು. ಆಯ್ತು ಮಾಡ್ಕೊಳ್ಳಿ ಎಂದರು. ಹಾಗಾಗಿ ಇದರ ಪರಿಣಾಮ ಮುಕ್ತ ವ್ಯಾಪಾರದ ಹೊಸ ಶಕೆ ಇಲ್ಲಿ ಆರಂಭ ಆಯಿತು. ಈಗ ಕಂಪನಿ ಅಧಿಕಾರಿಗಳು ಹೆದರೋ ಅವಶ್ಯಕತೆ ಏನಿಲ್ಲ, ರೂಲ್ಸಲ್ಲೇ ಅದನ್ನು ಕೊಟ್ಟರು. ಇದರಿಂದಾಗಿ ಅನುಮತಿ ಮತ್ತು ಪರವಾನಿಗೆ ಲೈಸೆನ್ಸ್ ಪಡ್ಕೊಳ್ಳೋದು ಮತ್ತು ಪರ್ಮಿಷನ್ಸ್ ತಗೊಳ್ಳೋದು ಇಲ್ಲಿ ಹೊಸ ಟ್ರೆಂಡ್ ಆಗೋದಕ್ಕೆ ಶುರುವಾಯಿತು. ಅಲ್ಲಿಂದ ನಮಗೆ ಮುಕ್ತ ವ್ಯಾಪಾರಕ್ಕೆ ಫಸ್ಟ್ ನೀವು ಅನುಮತಿ ಪಡಿಬೇಕು, ಆಮೇಲೆ ಲೈಸೆನ್ಸ್ ತಗೊಳ್ಬೇಕು. ಇದರಿಂದ ನೀವು ಇಲ್ಲಿ ವ್ಯಾಪಾರವನ್ನು ಮಾಡ್ಬೋದು ಅನ್ನೋಂಥ ಒಂದು ಹೊಸ ಸಿಸ್ಟಮ್ ಇಲ್ಲಿ ಇಂಟ್ರಡ್ಯೂಸ್ ಆಯಿತು. ಇಲ್ಲಿಂದ ಕಂಪನಿ ಅಧಿಕಾರಿಗಳು ಕಂಪನಿಯಲ್ಲೂ ವ್ಯವಹಾರ ಮಾಡ್ಬೋದು, ಸ್ವಂತನೂ ಕೂಡ ಮಾಡ್ಬೋದು. ಆ ಥರದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕೊಡೋದಕ್ಕೆ ಶುರು ಮಾಡಿದ್ರು. ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಅವನ ಸೇನೆಯ ಮಹಾಮುಖ್ಯಸ್ಥರನ್ನ ಕಮಾಂಡರ್ ಇನ್ ಚೀಫ್ ಅಂತ ಏನು ಕರಿತೀವ, ಗವರ್ನರ್ ಜನರಲ್ ಮತ್ತು ಅವನ ಸೇನೆಯ ನಿರ್ದೇಶಕ ಕಮಾಂಡರ್ ಇನ್ ಚೀಫ್, ಈ ನಿರ್ದೇಶಕ ಮಂಡಳಿ ನೇಮಿಸುವ ಅಧಿಕಾರವನ್ನು ಹೊಂದಿದೆ. ನಿಮಗಿಲ್ಲ, ಇದು ನಾವು ಕೊಡ್ತೀವಿ. ಹಾಗಾಗಿ ಯುರೋಪಿನ ಚರ್ಚ್ಗಳಿಗೂ ಕೂಡ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಮತ್ತು ಭಾರತದಲ್ಲಿ ಪ್ರವೇಶಿಸುವಂಥ ಅಧಿಕೃತ ಹಕ್ಕನ್ನು ಕೊಡೋದ್ರ ಮೂಲಕ ಇಡೀ ಭಾರತದಲ್ಲಿ ಕ್ರಿಶ್ಚಿಯನಿಟಿ ಫ್ಲ್ಯಾಗ್ ಹಾರಿಸೋದಕ್ಕೆ ಇಲ್ಲಿ ಕ್ಲಿಯರಾಗಿ ಪರ್ಮಿಷನ್ ಕೊಟ್ಟರು. ಹಾಗಾಗಿ ಭಾರತದಲ್ಲಿ ಕಾನ್ವೆಂಟ್ ಸ್ಕೂಲ್ಗಳು,
ಅನಾಥಾಲಯಗಳು ಮತ್ತು ಆಶ್ರಮ ವ್ಯವಸ್ಥೆ ಇದೆಲ್ಲ ಬೆಳವಣಿಗೆ ಆಗಿದ್ದೆ ಈ 1813 ಚಾರ್ಟರ್ ಆ್ಯಕ್ಟ್ನ ಮುಖಾಂತರವಾಗಿ. ಇನ್ನೊಂದು ಇಂಪಾರ್ಟೆಂಟ್ ನಾವಿಲ್ಲಿ ಹೇಳಲೇಬೇಕು. ಯಾಕೆ ಅಂತಂದರೆ ಭಾರತೀಯರಿಗೆ ಶಿಕ್ಷಣವನ್ನು ಕೊಡೋ ವಿಚಾರದಲ್ಲೂ 1813 ಆ್ಯಕ್ಟು ಒಂದು ದೊಡ್ಡ ಮಟ್ಟದ ಒಂದು ವಿಚಾರವನ್ನು ನಮಗದು ಕೊಡ್ತು. ಏನು ಮಾಡ್ತು, ಭಾರತದಲ್ಲಿ ಹೊಸ ಜ್ಞಾನವನ್ನು ಕೊಡಬೇಕು ಅಂತಂದರೆ ಅದರ ನೈತಿಕ ಧಾರ್ಮಿಕ ಬದುಕನ್ನು ಎತ್ತರಿಸುವ ಜವಾಬ್ದಾರಿಯನ್ನು ಕೂಡ ಮಿಷನರಿ ಸಂಸ್ಥೆಗಳಿಗೆ ವಹಿಸ್ಕೊಳ್ಬೇಕು ಅಂತ ನಿರ್ದೇಶನ ಮಾಡಿದ್ರು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದವು. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸದ ವಿಸ್ತರಣೆ ಇಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಹೀಗೆ ಜಾಸ್ತಿ ಆಗ್ತಾ ಹೋಗಿದ್ದರ ಪರಿಣಾಮವನ್ನೇ ನಾವು ನೋಡ್ಬೋದು. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ 1,00,000 ರೂಪಾಯಿಗಳನ್ನು ಅವತ್ತು ಬ್ರಿಟನ್ ಸರ್ಕಾರ ಮೀಸಲಿಡ್ತು. ಬಟ್ ಮೀಸಲೇನ ಇಟ್ಟರು ಇವರು, ಆದರೆ 1813ನಲ್ಲಿ ಇಟ್ಟಿದ್ದಂಥ ಮೀಸಲು ನಮಗೆ 20 ವರ್ಷ ಆದರೂ ಬಳಕೆ ಆಗಿರಲಿಲ್ಲ. ಕಾರಣ ಏನು? ಕಾರಣ ಅಂದರೆ ಯಾವ ಥರ ಶಿಕ್ಷಣ ಬೇಕು ನಮಗೆ? ಪೌರಾತ್ಯ ಮಾದರಿ ಬೇಕಾ, ಪಾಶ್ಚಿಮಾತ್ಯ ಮಾದರಿ ಬೇಕಾ, ಮಾಧ್ಯಮ ಯಾವುದಾಗಿರಬೇಕು? ಇದೆಲ್ಲ ಚರ್ಚೆಯಲ್ಲೇ 20 ಇಯರ್ಸ್ ಹೋಯಿತು. ಒಂದು ಕಡೆ ರಾಜಾರಾಮ್ ಮೋಹನ್ ರಾಯ್ ಅವರು ಇಂಗ್ಲೀಷ್ ಶಿಕ್ಷಣ ಬೇಕು ಅಂತಂದರೆ, ಈ ಕಡೆ ನಮ್ಮಲ್ಲಿ ಪೌರಾತ್ಯ ಶಿಕ್ಷಣಕ್ಕೆ ನಮ್ಮ ಆರ್ಯ ಸಮಾಜದವರು ಕೂಡ ಒತ್ತಾಯ ಮಾಡ್ತಾಯಿದ್ರು. ಹೀಗಾಗಿ ಇವೆರಡರಲ್ಲೂ ಕೂಡ ಒಂದು ತಾತ್ವಿಕ ಭಿನ್ನತೆ ಇದ್ದಿದ್ದರಿಂದಾಗಿ 1813ವರೆಗೂ ಹಣ ಬಳಕೆಯಾಗದೆ ಹಾಗೇ ಉಳಿದಿತ್ತು ಅಂತ ಹೇಳ್ತಾರೆ. ಆಮೇಲೆ ಜಾರಿಗೆ ಬಂದಿದ್ದು 1833ರ ಚಾರ್ಟರ್ ಆ್ಯಕ್ಟ್. 20 ವರ್ಷದ ನಂತರ ಮತ್ತೆ ಆ್ಯಕ್ಟ್ ಬಂತು. ಈ ಕಾಯ್ದೆ ಅನುಷ್ಠಾನಕ್ಕೆ ಬರೋ ಪೂರ್ವದಲ್ಲಿ ಭಾರತದಲ್ಲಿ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಣೆ ಮಾಡಬೇಕು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿಗೆ 20 ವರ್ಷದ ಪರವಾನಗಿ ಕೊಟ್ಟರು. ಈ ಕಾಯ್ದೆ ಪ್ರಕಾರ ಏನು ಬಂಗಾಳದಲ್ಲಿ ಗವರ್ನರ್ ಜನರಲ್ ಏನಿದ್ದಾನೆ ಅವನನ್ನು ಇನ್ಮೇಲೆ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಬೇಕು. ಇಲ್ಲಿವರೆಗೂ ಅವನು ಕೇವಲ ಬಂಗಾಳ ಮತ್ತು ಅದರ ಅಧೀನದ ಮದ್ರಾಸ್ಗೂ ಮತ್ತು ಮುಂಬೈಗೂ ಮಾತ್ರ ಇದ್ದ. ಇನ್ನು ಮೇಲೆ ಇವನನ್ನು ಏನು ಮಾಡೋದು, ಇಡೀ ಭಾರತಕ್ಕೆ ಅವನನ್ನು ಗವರ್ನರ್ ಜನರಲ್ ಅಂತ ಘೋಷಣೆ ಮಾಡ್ತೀವಿ. ಚೀಫ್ ಹೆಡ್ ಅಂದರೆ ನಮ್ಮಲ್ಲಿ ರಾಷ್ಟ್ರಪತಿ ಹೆಂಗಿದ್ದಾರೋ ಹಾಗಾಗಿ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಯಾರು ಬಂದವನು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ, ಬೆಂಟಿಂಕ್ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಕರಿತೀವಿ. ಹಾಗಾಗಿ ಮತ್ತು ಇನ್ನೊಂದು ಏನು ಮಾಡಿದ್ರು, ಇಲ್ಲಿ ಭಾರತದ ವ್ಯಾಪಾರಿ ಸರಕುಗಳಿಗೆ ಮುಕ್ತ ಮಾಡಿದ್ರಲ್ಲ 13ನಲ್ಲಿ, ಅದನ್ನು ನಿರ್ದೇಶಿಸುವ, ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಕೂಡ ಗವರ್ನರ್ ಜನರಲ್ಗೆ ಕೊಟ್ಟರು. ಹಾಗಾಗಿ ದೇಶಿ ಸಂಸ್ಥಾನಗಳ ಜೊತೆ ಯುದ್ಧ, ಶಾಂತಿ, ರಾಜತಾಂತ್ರಿಕ ಸಂಬಂಧ ಎಲ್ಲ ವಿಷಯಗಳು ಬಂಗಾಳದಲ್ಲಿರೋ ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕನ್ನು ಗವರ್ನರ್ ಜನರಲ್ಗೆ ಕೊಡಲಾಯ್ತು. ಹಾಗಾಗಿ ವ್ಯಾಪಾರ, ವಾಣಿಜ್ಯ ಜೊತೆಗೆ ಆಡಳಿತ ಕಂಪ್ಲೀಟಾಗಿ ಗವರ್ನರ್ ಜನರಲ್ಗೆ ಕೊಟ್ಟರು. ಮತ್ತು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ಗೆ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಅಭಿಪ್ರಾಯ ಬರಲಿಲ್ಲ ಅಂತಂದರೆ ಅವನ ಬಹುಮತವನ್ನು ತಿರಸ್ಕರಿಸಲಿದ್ದಂಥ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿ ಅದಕ್ಕೆ ಪರಿಹಾರಗಳನ್ನು ಪಡ್ಕೋಬೇಕು. ಆದರೆ ನಿಮ್ಮ ತೀರ್ಮಾನ ಧರ್ಮ, ಬಣ್ಣ, ಹುಟ್ಟಿನ ಆಧಾರದ ಮೇಲೆ ಯಾರಿಗೂ ಕೂಡ ತಾರತಮ್ಯವನ್ನು ಮಾಡಿಕೂಡ್ದು ಅಂಥೇಳಿ ಈ ಕಾಯ್ದೆ ಎಲ್ಲರಿಗೂ ನಿರ್ದೇಶನವನ್ನು ಮಾಡಿತ್ತು. ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ಒಬ್ಬ ನ್ಯಾಯಾಂಗ ಪರಿಣಿತನನ್ನು ನೇಮಕ ಮಾಡಿಕೊಳ್ಳಬೇಕು ಅಂತ ತೀರ್ಮಾನಕ್ಕೆ ಬಂದರು. ಆಗ ನ್ಯಾಯಾಂಗದಲ್ಲಿ ಒಬ್ಬ ಪರಿಣಿತನು ಬೇಕು ಅಂದಾಗ ಇಲ್ಲಿ ಬಂದವನೇ ಟಿ.ಬಿ. ಮೆಕಾಲೆ. ಥಾಮಸ್ ಬ್ಯಾಟಿಂಗ್ಟನ್ ಮೆಕಾಲೆ ಭಾರತದ ಮೊದಲ ಕಾನೂನು ಸಚಿವನಾಗಿ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಆತ ಸೇರ್ಕೊಳ್ತಾನೆ. ಹಾಗೆ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲಿ ನ್ಯಾಯ ನಿರ್ದೇಶನಕ್ಕೆ ಆತ ಕೆಲವು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಶುರು ಮಾಡ್ದ. ಮತ್ತು ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲಿಕ್ಕೆ ಮುಕ್ತ ಪರವಾನಗಿ ಕೂಡ ಕೊಟ್ಟರು. ಈ ಕಾಯ್ದೆ 1830ರ ದಶಕದಲ್ಲಿ ಭಾರತದ ಆಂತರಿಕ ಮತ್ತು ಇಂಗ್ಲೆಂಡ್ನಲ್ಲಿದ್ದ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಇದು ಹೆಚ್ಚು ಬೆಳಕನ್ನು ಚೆಲ್ಲಿದ್ದಂತೂ ಸತ್ಯ ಆಯಿತು. ನೆಕ್ಸ್ಟು 1858ರಿಂದ 47, 53ರ ವೇಳೆಗೆ ಮತ್ತೊಂದು ಚಾರ್ಟರ್ ಬಂತು. ಅದರಲ್ಲಿ ಏನಂತ ವಿಶೇಷತೆ ಇರಲಿಲ್ಲ. ಆದರೆ
1857 ಕ್ರಾಂತಿ ಆದಮೇಲೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅವ್ಯವಹಾರಗಳು, ತೆಗೆದುಕೊಂಡ ನಿರ್ಧಾರಗಳು, ಗವರ್ನರ್ ಜನರಲ್ಗಳ ತಪ್ಪು ನಿರ್ಣಯಗಳಿಂದನೇ ಇದಾಗಿರೋದು ಅಂಥೇಳಿ ಈಗ ಕಂಪನಿಯ ತನ್ನ ಎಲ್ಲ ಅಧಿಕಾರಗಳನ್ನು ಕೊನೆಗೊಳಿಸಬೇಕು, ನೇರವಾಗಿ ಬ್ರಿಟನ್ ರಾಣಿ ವಿಕ್ಟೋರಿಯಾದ ಸಂಸತ್ತೇನಿದೆ ನೇರವಾಗಿ ಭಾರತದ ಆಡಳಿತವನ್ನು ನಡೆಸುವಂಥ ಜವಾಬ್ದಾರಿ ಪಡ್ಕೊಂಡ್ರು. ಹಾಗಾಗಿ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಇವನ್ನ ಕರಿತೀವಿ. 1858ರಿಂದ 97ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ, ಭಾರತ ವಿರೋಧಿ ಕಾಯ್ದೆಗಳಿಂದ ಭಾರತದಲ್ಲಿ ಏನಾಯಿತು, ಸಿಪಾಯಿ ದಂಗೆ ನಡೀತು. ಇದರಿಂದಾಗಿ ಇಲ್ಲಿ ಕಾಯ್ದೆಗಳು ಬಂದವು. ಆಗ ಯಾವ್ಯಾವು? 1858 ಇಂಡಿಯನ್ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ, 1861, 92, 1909 ಮಿಂಟೋ ಮಾರ್ಲೆ ಸುಧಾರಣೆಗಳು, 1919 ಅಂದರೆ ಮಾಂಟೆಗೊ ಚಮ್ಸ್ಬರ್ಡ್, 35 ಭಾರತ ಸರ್ಕಾರ ಶಾಸನ, 47 ಭಾರತ ವಿಭಜನಾ ಕಾಯ್ದೆ ಅಂತ ಕರಿತೀವಿ. ಇವೆಲ್ಲ ಇಂಗ್ಲೆಂಡ್ ಭಾರತಕ್ಕೆ ಇಲ್ಲಿ ಜಾರಿಗೆ ತರೋದಕ್ಕೆ ಬಂತು. ಹಾಗಾಗಿ ಭಾರತದಲ್ಲಿ ವಿವಿಧ ಕಾಲಘಟ್ಟದಲ್ಲಿ ವಿವಿಧ ರೀತಿಯ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾಯ್ದೆಗಳು ಭಾರತದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಅಂತಲೇ ನಾವಿಲ್ಲಿ ಹೇಳ್ಬೋದು. ಹಂಗಾರೆ 1858ರ ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಏನಿತ್ತಂತ ಇಂಪಾರ್ಟೆಂಟ್ ನೋಡೋಣ. ಯಾಕೆ ಅಂತಂದರೆ ಇಲ್ಲಿ ನಮ್ಮಲ್ಲಿ ರೆವಿಲಿಯನ್ ನಡೆದೋಗ್ಬಿಟ್ಟಿತ್ತು, ಸಿಪಾಯಿ ದಂಗೆ ನಡೆದೋಗಿತ್ತು, ಆಮೇಲೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದೋಗಿತ್ತು. ಹಾಗಾಗಿ ನವೆಂಬರ್ 1, 1858ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಇನ್ನು ಮೇಲೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಳ್ಳಬೇಕು, ಭಾರತದ ಎಲ್ಲ ಅಧಿಕಾರಗಳನ್ನು ನೇರವಾಗಿ ಬ್ರಿಟನ್ ಸಂಸತ್ತು ವಹಿಸ್ಕೊಳ್ತದೆ ಅಂಥೇಳಿ ಇದನ್ನು ಹೊರಡಿಸಲಾಯಿತು. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ಇಲ್ಲಿ ರದ್ದುಗೊಳಿಸಿದರು, ಭಾರತಕ್ಕೆ ರಾಣಿ ಆಡಳಿತವನ್ನು ನೇರವಾಗಿ ವರ್ಗಾಯಿಸಿದರು. ಆಗ ಗವರ್ನರ್ ಜನರಲ್ ಹುದ್ದೆ ಪದನಾಮವನ್ನು ಬದಲಾಯಿಸ್ತಾರೆ, ಏನಂತ? ವೈಸ್ರಾಯ್ ಅಂತ. ಹಾಗೆ ವೈಸ್ರಾಯ್ ಅಂತ ಪದನಾಮದಲ್ಲಿ ಫಸ್ಟ್ ವೈಸ್ರಾಯ್ ಯಾರು ಬಂದಿದ್ದು ಅಂದರೆ ಲಾರ್ಡ್ ಕ್ಯಾನಿಂಗ್ ಬರ್ತಾನೆ. ಹಾಗಾಗಿ ಲಾರ್ಡ್ ಕ್ಯಾನಿಂಗಿಗೆ ಈ ಎರಡೂ ವಿಚಾರ ಹೇಳ್ತೀವಿ. ಮೊದಲ ಗವರ್ನರ್ ಜನರಲ್ಲು ಅಲ್ಲ, ಲಾಸ್ಟ್ ಗವರ್ನರ್ ಜನರಲ್ ಯಾರು ಅಂತಂದರೆ ಅದೇ ಲಾರ್ಡ್ ಕ್ಯಾನಿಂಗ್, ಮತ್ತು ಫಸ್ಟ್ ವೈಸ್ರಾಯ್ ಯಾರು ಅಂತಂದರೆ ಅದೇ ಲಾರ್ಡ್ ಕ್ಯಾನಿಂಗಿಗೆ ಹೇಳ್ತೀವಿ. ಹಾಗಾಗಿ 1858ರ ಲಾರ್ಡ್ ಕ್ಯಾನಿಂಗ್ ಪ್ರಕಾರ. ನೆಕ್ಸ್ಟು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ, ಕೋರ್ಟ್ ಆಫ್ ಡೈರೆಕ್ಟರ್ಸು ಆಮೇಲೆ ಕೋರ್ಟ್ ಆಫ್ ಕಂಟ್ರೋಲರ್ಸು ಎಲ್ಲರನ್ನೂ ಕಿತ್ತಾಕ್ಬಿಟ್ಟು ಈಗ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಬ್ರಿಟನ್ ಸಂಸತ್ತಿನಿಂದ ಒಬ್ಬ ನೇರ ಪ್ರತಿನಿಧಿಯನ್ನು ಭಾರತಕ್ಕೆ ಇಲ್ಲಿ ಇಟ್ಟರು. ಅವನ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಸೃಷ್ಟಿ ಮಾಡಿದರು. ಅವನು ಇಲ್ಲಿಂದ ಡೈರೆಕ್ಟಾಗಿ ಬ್ರಿಟನ್ ಗೌರ್ಮೆಂಟ್ಗೂ ಲಿಂಕ್ ಇದ್ದ. ಹಾಗಾಗಿ ಬ್ರಿಟನ್ ಮಂತ್ರಿಮಂಡಲದ ಸದಸ್ಯರಾಗಿದ್ದಂಥ ಭಾರತದ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಜವಾಬ್ದಾರಿ ಹೊಂದಿರೋನನ್ನು ಇಲ್ಲಿ ಹಾಕಿದರು. ಇವನ ಸಹಾಯಕ್ಕೆ 15 ಜನರು ಸದಸ್ಯರನ್ನ ಕೊಟ್ಟರು. ಒಬ್ಬನೇ ಇಡೀ ಇಂಡಿಯಾ ನೋಡ್ಕೊಳ್ಳೋಕ್ಕಾಗಲ್ಲ, ಅವನಿಗೆ ಸಪೋರ್ಟಿವ್ ಆಗಿ ಒಂದು ಕ್ಯಾಬಿನೆಟ್ ಬೇಕಲ್ಲ. ಹಾಗಾಗಿ 15 ಸದಸ್ಯರನ್ನ ಕೊಟ್ಟರು. ಅದು ಭಾರತ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರೋದ್ರ ಮುಖಾಂತರ ಭಾರತದಲ್ಲಿ ಆಡಳಿತವನ್ನು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. 15+1 ನೇರವಾಗಿ ಬ್ರಿಟನ್ ಸಂಸತ್ತು. 1861ರ ಭಾರತೀಯ ಪರಿಷತ್ ಕಾಯ್ದೆ, ಇದು ಕೂಡ ಭಾರತದಲ್ಲಿ ತುಂಬ ಇಂಪಾರ್ಟೆಂಟ್ ಪಡೆದಂಥ ಕಾಯ್ದೆ ಇದು. ಯಾಕೆಂದರೆ 1857ರ ಘಟನೆಯ ನಂತರ ಭಾರತದಲ್ಲಿ ಭಾರತೀಯರಿಗೆ ಭಾಳಷ್ಟು ಪ್ರಮುಖವಾದಂಥ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂದರು. ಆಗ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ನಾವು ಒಳಗೊಳ್ಳುವಂತೆ ಮಾಡ್ತೇವೆ, ಶಾಸನ ಸಭೆಯನ್ನು ನಿಮಗೋಸ್ಕರ ರೆಡಿ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು ಇವರು. ಹಾಗಾಗಿ ಬ್ರಿಟಿಷರ ಬಗೆಗೆ ತಿಳಿದಿರೋ ಅಭಿಪ್ರಾಯಗಳನ್ನು ತಿಳಿಗೆ ಭಾರತೀಯರಿಗೆ ಪ್ರಾತಿನಿಧ್ಯ ಕೊಡಲಾಗುವುದು ಅಂತೇಳಿ ಇಂಗ್ಲೀಷ್ನಲ್ಲಿ ಪಾಲಿಸಿ ಆಫ್ ಅಸರ್ಷನ್ ಅನ್ನುವಂಥದ್ದನ್ನು ಕರಿತೀವಿ. ಹೀಗೆ ಪಾಲಿಸಿ ಆಫ್ ಅಸರ್ಷನ್ ಇಲ್ಲಿಂದ ನಮಗೆ ಜಾರಿ ಆಗ್ತಾ ಹೋಯಿತು. ಹೀಗೆ ಜಾರಿಯಾಗಿದ್ದರಿಂದಾಗಿ ಆ ಕಾಯ್ದೆಯಲ್ಲಿ ಸೇರಿಸ್ತಾರೆ ವೈಸ್ರಾಯ್ನ ಕೌನ್ಸಿಲ್ ಏನಿತ್ತಲ್ಲ, 15 ಮೆಂಬರ್ಸ್, ಆ 15 ಜನರ ಕೌನ್ಸಿಲ್ಸ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು. ಆದರೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ಕೊಟ್ಟಿದ್ರು. ಹಾಗಾಗಿ ಇವ್ರು ಏನೇ ವಾದ ಮಾಡಿದ್ರು ಗವರ್ನರ್ ಜನರಲ್ ಅದನ್ನು ತುರ್ತು ಸಂದರ್ಭ ಅಂತ ಹೇಳಿ ಜಾರಿ ಮಾಡೋದಕ್ಕೂ ಕೂಡ ಇಲ್ಲಿ ಅಧಿಕಾರ ಇತ್ತು. ಸಲಹೆಗಳನ್ನು ಕೊಡೋದಕ್ಕೆ ಮಾತ್ರ ಅಲ್ಲಿ ಅವಕಾಶ ಮಾಡಿದ್ದ ಅನ್ಬೋದು.
ನೆಕ್ಸ್ಟು 1892 ಭಾರತೀಯ ಪರಿಷತ್ ಕಾಯ್ದೆ ಬಂತು. ಮತ್ತೆ ಈ ಕಾಯ್ದೆ ಏನು ಮಾಡೋರು, 61 ಕಾಯ್ದೆಯಲ್ಲಿ ಶಾಸನ ಸಭೆಗಳಲ್ಲಿ ನಿಮಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂದಿದ್ರಲ್ಲ, ಅದು 1892 ಕಾಯ್ದೆ ಭಾರತೀಯರಿಗಿದ್ದ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನು ಮತ್ತಷ್ಟು ವಿಸ್ತಾರ ಮಾಡ್ತು. ಓಕೆ, ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು. ಅಂದರೆ 15 ಜನರದ್ದು ಇತ್ತಲ್ಲ, ಇದರಲ್ಲಿ 6 ಜನರಿಗೆ ಮಾತ್ರ ಕೊಡ್ತಾಯಿದ್ರು, ಅವರು ಉಳಿದವ್ರನ್ನೆಲ್ಲ ಅವರೇ ತುಂಬ್ಕೊಳ್ತಾ ಇದ್ರು. ಈಗ ಒಂದು 16 ಜನರವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ರು. ಆದರೂ ಆಯ್ತಾ ಅಂದರೆ ಇಲ್ಲ, ಕಾಯ್ದೆಯಲ್ಲಿ ಮಾತ್ರ ಇತ್ತದು. ಈ ಸಂಘಟನೆ ಬ್ರಿಟಿಷ್ ಆಡಳಿತದ ಬಗ್ಗೆ ತಳೆದಿರ್ತಕ್ಕಂಥ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ಕೊಟ್ಟರೆ ನಮ್ಮ ವಿರುದ್ಧ ಇವರು ಎತ್ತಲ್ಲ ಅಂಥೇಳಿ ಅವ್ರಿಗೆ ಅನ್ನಿಸ್ತು. ಹಂಗಾಗಿ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳೇನಿದ್ವಲ್ಲ, ಇಲ್ಲಿ ಹೆಚ್ಚುವರಿ ಸದಸ್ಯರ ನೇಮಕವನ್ನು ಮಾಡಲಾಯಿತು. ಆವಾಗಲೇ ಶಾಸನ ಸಭೆಯಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನು ಇವರು ಹೆಚ್ಚಿಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರಗಳಲ್ಲಿ ಬಜೆಟ್ ಮೇಲೆ ಚರ್ಚಿಸುವ ಅಧಿಕಾರವನ್ನು ಕೂಡ ಭಾರತೀಯರಿಗೆ ಫಸ್ಟ್ ಟೈಮ್ ಕೊಡಲಾಗಿತ್ತು. ಇನ್ನು 6 ದಿನಗಳ ಮುಂಚೆನೇ ನಮಗೆ ಮುನ್ಸೂಚನೆ ಕೊಟ್ಟು ಸಾರ್ವಜನಿಕ ಆಸಕ್ತಿಯ ಬಗ್ಗೆ ಇರತಕ್ಕಂಥ ವಿಷಯಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸುವ ಮತ್ತು ಅದಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸೋದಕ್ಕೆ ಇಲ್ಲಿ ಏನು ಮಾಡಬೇಕಾಯಿತು, ನೀವು ನಿಮ್ಮ ಫೈಲ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಅಂಥ ಹಕ್ಕನ್ನು ಭಾರತೀಯರಿಗೆ ಕೊಡಲಾಯಿತು. ಸರಿ, ಫೈಲ್ ಮಾಡೋದಕ್ಕೆ ಕೊಟ್ಟರು, ಫೈಲ್ ಜಾರಿ ಆಗಬೇಕಲ್ಲ, ಅದು ಭಾಳ ಇಂಪಾರ್ಟೆಂಟ್. ಬಟ್ ಜಾರಿ ಆದವ ಅಂದರೆ ಜಾರಿ ಆಗಲಿಲ್ಲ. ಎಜುಕೇಷನಿಗೆ ಸಂಬಂಧಪಟ್ಟ ಒಂದಿಷ್ಟು ಜಾರಿ ಆದವು ಬಿಟ್ಟರೆ ಇನ್ಯಾವುದೂ ಆಗಿರಲಿಲ್ಲ. 1909 ಭಾರತೀಯ ಪರಿಷತ್ ಕಾಯ್ದೆ, ಇದನ್ನು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರಿತೀವಿ. ಯಾಕೆಂದರೆ ಲಾರ್ಡ್ ಮಿಂಟೋ ಇವನು ಭಾರತದ ವೈಸ್ರಾಯ್ ಆಗಿದ್ದ, ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ. ಅಂದರೆ ಇಂಗ್ಲೆಂಡ್ ಸೆನೆಟ್ನ ಒಬ್ಬ ಅಧಿಕಾರಿ ಭಾರತದಲ್ಲಿ ಇದ್ದಂಗೆ ಇದ್ದ. ಹೀಗೆ ಭಾರತೀಯರನ್ನ ಒಡೆದು ಆಳುವ ನೀತಿಗೆ ಈ ಒಡೆದು ಆಳುವ ಕಾಯ್ದೆ ಅಂತಲೇ ಇದನ್ನು ಕರಿತೀವಿ. ಅಂದರೆ ಭಾರತದಲ್ಲಿ ಪ್ರಾತಿನಿಧ್ಯ ಕೊಡುವಂಥದ್ದು ಮತ್ತು ಎಲೆಕ್ಷನ್ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಭಾವನೆಗಳು ಮತ್ತು ಇತರರನ್ನ ಇವರು ಹೆಚ್ಚಿಗೆ ಮಾಡ್ತಾರೆ. ಏನು ಮಾಡಿದರು ನೋಡಿ, ಕೇಂದ್ರ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆ ಏನು 16 ಇತ್ತು, ಅದನ್ನು 60ಕ್ಕೆ ಹೆಚ್ಚಳ ಮಾಡಿದ್ರು. ಆಯಿತು, ನಿಮಗೆ ಪ್ರಾತಿನಿಧ್ಯ ಕೊಡ್ತೀವಿ. 16 ಚೇರ್ ಹಾಕ್ತಾ ಇದೀವಲ್ಲ, 60 ಚೇರ್ ಹಾಕ್ತಿದ್ದೀವಿ ಅಷ್ಟೇ. ಇನ್ನೊಂದಿಷ್ಟು ಜನ ಬಂದು ಕೂತ್ಕೊಳ್ಳಿ ಅಂತ. ಕೂತ್ಕೊಂಡ್ರೆ ಏನೋ ಉಪಯೋಗ ಇದೆ, ಆದರೂ ಕೂತ್ಕೊಳ್ಳಿ ಅಂತ ಕೊಟ್ಟರು. ಕೂತ್ಕೊಳ್ಳಿ ಅಂತ ಕೊಟ್ಟ ತಕ್ಷಣ ಒಂದಿಷ್ಟು ಮಾತುಗಳು ಕ್ಲೋಸ್ ಆದವು. ಪ್ರಾಂತ್ಯದ ಶಾಸನ ಸಭೆಗಳಲ್ಲಿ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಗೆ ಮಾಡಿದ್ರು. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಫಸ್ಟ್ ಟೈಮ್ ಇನ್ ಎಲೆಕ್ಷನ್ ಇಂಟ್ರಡ್ಯೂಸ್ ಆಯ್ತು. ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟರು. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮಾಡಿದ್ರು. ಒಂದು ಕ್ಷೇತ್ರ ಅಂತ ಮಾಡಿದ್ರು, ಅಲ್ಲಿ ಮುಸ್ಲಿಂ ಪ್ರೆಸಿಡೆನ್ಸಿ ಕೊಟ್ಟರು. ಅಲ್ಲಿ ಮುಸ್ಲಿಮರು ಮಾತ್ರ ಓಟ್ ಹಾಕಬೇಕು, ಆ ಥರದ ವ್ಯವಸ್ಥೆಯನ್ನು ಮಾಡೋದು. ಮತ್ತು ಅಲ್ಲಿ ಉಳಿದಂತೆ ಇತರರಿಗೆ ಹಕ್ಕು ಕೂಡ ಕೊಡಲಿಲ್ಲ. ಈಗಿನ ಥರ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಇರಲಿಲ್ಲ. ಈಗ ನಾವು ನೋಡ್ತೀವಿ SC ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಅಂದರೆ SC ನಿಲ್ತಾನಲ್ಲಿ, ಬಟ್ ಎಲ್ಲ ಧರ್ಮದವರು ವಿಚಾರದವರು ಓಟ್ ಹಾಕೋದಿದೆ. ಬಟ್ ಇಲ್ಲಿ ಹಂಗಿರಲಿಲ್ಲ. ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿ ಅಂತ ಕೊಡ್ತಿದ್ರು, ಅಲ್ಲಿ ಮುಸ್ಲಿಮರು ಮಾತ್ರ ಓಟ್ ಹಾಕ್ತಾಯಿದ್ರು, ಉಳಿದವ್ರಿಗೆ ಆ ಪವರೇ ಇರಲಿಲ್ಲ. ಆ ಥರ ಇದನ್ನು ತಂದಿದ್ರು. ಹಾಗಾಗಿ ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆಯನ್ನು ಇಲ್ಲಿ ತಂದಿದ್ದನ್ನು ವಿರೋಧ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ 1919 ಭಾರತ ಸರ್ಕಾರ ಕಾಯ್ದೆ, ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತ ಕರಿತೀವಿ. ಇಲ್ಲಿ ಮಾಂಟೆಗೋ ಆತ ಕಾರ್ಯದರ್ಶಿಯಾಗಿದ್ದ, ಚಮ್ಸ್ಫರ್ಡ್ಸ್ ಇಲ್ಲಿನ ಒಬ್ಬ ಗವರ್ನರ್ ಜನರಲ್ ಆಗಿದ್ದ. ಯಾಕೆಂದರೆ ಆ ಸಮಯದಲ್ಲಿ 1914ರಿಂದ 18ರಲ್ಲಿ ಮೊದಲ ಮಹಾಯುದ್ಧ ಬೇರೆ ನಡೀತಾ ಇತ್ತು. ಹಾಗಾಗಿ ಯುದ್ಧದಲ್ಲಿ ಬ್ರಿಟಿಷರು ಪರವಾಗಿ ಭಾಗವಹಿಸಲಿಕ್ಕಾಗಿ ಭಾರತೀಯರನ್ನ ಒಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆ ತಂದರು. ಈ ಕಾಯ್ದೆಯಲ್ಲಿ ಕೂಡ ಅಷ್ಟೇ, ಇದುವರೆಗೂ ಭಾರತೀಯರಿಗೆ ಕೊಡಬೇಕಾಗಿದ್ದಂತಹ 1861ರಿಂದ ಏನು ಶಾಸನ ಸಭೆಯ ಪ್ರಾತಿನಿಧ್ಯ ಹೇಳ್ಕೊಂಬರ್ತಾಯಿದ್ರು, ಅದು ಯಾವುದೂ ಕೂಡ ಜಾರಿಯಾಗಿರಲಿಲ್ಲ. ಅಂದರೆ 16 ಜನ ಕೂರೋ ಜಾಗದಲ್ಲಿ 60 ಜನರನ್ನು ಕೂರಿಸ್ತಾ ಇದ್ರು ಬಿಟ್ಟರೆ ಶಾಸನ ಸಭೆಯ ಚುನಾಯಿತ ಸದಸ್ಯರು ಕೊಟ್ಟಂಥ ಯಾವುದೇ ತೀರ್ಮಾನಗಳನ್ನು ಜಾರಿಗೆ ತರ್ತಿರಲಿಲ್ಲ. ಹಾಗಾಗಿ ಮೊದಲ ಮಹಾಯುದ್ಧ ನಡೀತಾ ಇದೆ, ಭಾರತದ ಸೈನಿಕರು ಇದರಲ್ಲಿ ಭಾಗವಹಿಸದೇ ಇದ್ದರೆ ಇಂಗ್ಲೆಂಡ್ ಸೋಲುತ್ತೆ ಅನ್ನೋ ಭಯನೂ ಕೂಡ ಅವ್ರಿಗಿತ್ತು. ಹಾಗಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗೋ ಬ್ರಿಟನ್ ಸಂಸತ್ತಲ್ಲಿ 1917ರಲ್ಲಿ ಮಾಡಿದಂಥ ಒಂದು ಘೋಷಣೆ, ಆ ಘೋಷಣೆ ಹಂತಗಳು ಭಾರತದಲ್ಲಿ ಜಾರಿಗೆ ಬರ್ತವೆ. ಏನು ಮಾಡ್ತಾನೆ ಅವನಲ್ಲಿ, ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟನ್ ಸರ್ಕಾರದ ಗುರಿ ಅಂಥೇಳಿ ಅವನಲ್ಲಿ ಘೋಷಣೆ ಮಾಡ್ದ. ಸರಿ, ಘೋಷಣೆ ಆಯಿತು.
ಭಾರತಕ್ಕೆ ವೈಸ್ರಾಯ್ ಆಗಿದ್ದವನು ಚಮ್ಸ್ವರ್ಡ್, ಇವನು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸ್ತಾನೆ. 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ. ನಿಮಗೆ ಜವಾಬ್ದಾರಿಯುತ ಸರ್ಕಾರ ಕೊಡ್ತೀವಿ ಅನ್ನೋದೇನಿತ್ತಲ್ಲ, ಹಾಗಾಗಿ ಇಲ್ಲಿ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಇವರು ಕೇಂದ್ರದಲ್ಲಿ ಜಾರಿಗೆ ತರ್ತಾರೆ. ಅದರಲ್ಲಿ ಶಾಸಕಾಂಗ ಸಭೆ ಕೆಳಮನೆ, ರಾಜ್ಯಗಳ ಪರಿಷತ್ ಮೇಲ್ಮನೆ ಅಂತ ರಚಿಸ್ತಾರೆ. ಹಾಗಾಗಿ ಮತ್ತು ಪ್ರಾಂತ್ಯಗಳಲ್ಲಿ ಡಯಾರ್ಚಿ, ಸರ್ಕಾರ ವ್ಯವಸ್ಥೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ ದ್ವಿಸದನ, ಇಲ್ಲಿ ಸರ್ಕಾರ. ಇದು ಪ್ರಾಂತ್ಯಗಳಲ್ಲಿ ಡಯಾರ್ಚಿ, ಇದು ಸೆಂಟ್ರಲಲ್ಲಿ ದ್ವಿಸದನ. ಹಾಗಾಗಿ ಸೆಂಟ್ರಲಲ್ಲಿ ದ್ವಿಸದನ ವ್ಯವಸ್ಥೆ, ಬೈಕ್ಯಾಮರಲ್ ಲೆಜಿಸ್ಲೇಚರ್, ಲೋಕಸಭೆ ರಾಜ್ಯಸಭೆ ತಂದರು. ಇನ್ನು ಪ್ರಾಂತ್ಯಗಳಲ್ಲಿ ಡಯಾರ್ಚಿ ಅಂತ ಬಂದರು, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದರು. ಭಾರತಕ್ಕೆ ಈಗ ಒಬ್ಬ ಹೈ ಕಮಿಷನರ್ನ ನೇಮಕ ಮಾಡಲಾಯಿತು. ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ, ಅಂದರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಏನಿದಾವಲ್ಲ ಈಗ, ಅದೇ ರೀತಿ ಅವಾಗ ನಮ್ಮಲ್ಲಿ ಇದ್ದು ಅಂಥ ಮಂಡಳಿಗಳ ಅಭಿವೃದ್ಧಿಗೆ ಇಲ್ಲಿ ಭರವಸೆಯನ್ನು ನೀಡಿದರು. ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸ್ಬಿಟ್ಟು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯಲ್ಲಿ ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ವಿಸ್ತಾರ ಮಾಡಿದ್ರು. ಸ್ವಲ್ಪ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನಗಳು ನಡೆದಿತ್ತಷ್ಟೇ. ಅದಾದ ನಂತರ ಬರೋದು ನಮಗೆ 1935ನಲ್ಲಿ ಬಂದಂಥ ಇಂಪಾರ್ಟೆಂಟ್ ಭಾರತ ಸರ್ಕಾರ ಶಾಸನ. ಇದು ಇಂಪಾರ್ಟೆಂಟು ಯಾಕೆ ಅಂತಂದರೆ ಭಾರತ ಸಂವಿಧಾನದ ರಚನೆಗೆ ಈ ಕಾಯ್ದೆ ಒಂದು ಬುನಾದಿ ಆಯಿತು. ಈ ಕಾಯ್ದೆಯು ರೂಪುಗೊಳ್ಳಲಿಕ್ಕೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂತಹ ಕರಡು ವರದಿ ಅಂತಂದರೆ ಬರ್ಕನ್ ಹೆಡ್ ಅಂತ ಬರ್ತಾನೆ. ಈ ಬರ್ಕನ್ ಹೆಡ್ ಒಂದು ಅವಮಾನ ಮಾಡ್ತಾನೆ, ನಿಮಗೆ ನಿಮ್ಮದೇ ಆದಂಥ ಸ್ವಂತ ಸರ್ಕಾರವನ್ನು ರಚಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಮಗೆ ನಿಮ್ಮದೇ ಆದ ಸಂವಿಧಾನ ಬರ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಕೇಳಿದಾಗ ಮೋತಿಲಾಲ್ ನೆಹರು ಅವರು ತಮ್ಮ ಕಾಂಗ್ರೆಸ್ ಸಭೆಯಲ್ಲೇ ಒಂದು ಕರಡು ಸಮಿತಿಯನ್ನು ರೆಡಿ ಮಾಡ್ತಾರೆ. ಆ ಕರಡು ವರದಿ ಇಲ್ಲಿ ಬರುತ್ತೆ. ಅದನ್ನು ನೋಡ್ಕೊಂಡೆ ಈ ಸರ್ಕಾರಿ ಕಾಯ್ದೆಗಳು ಜಾರಿಗೆ ಬರುತ್ತೆ. ಹಾಗಾಗಿ ಈ ಕಾಯ್ದೆ ಭಾರತಕ್ಕೆ ಸಂಪೂರ್ಣವಾದ ಸರ್ಕಾರ ರಚಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂದರು. ಯಾಕೆಂದರೆ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಹಾಗಾಗಿ ಭಾರತದ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳಿಗೂ ಅನ್ವಯವಾಗುವ ಅಂಶಗಳನ್ನು ಇದರಲ್ಲಿ ಒಳಗೊಂಡಿತ್ತು. ಹಾಗಾದ್ರೆ ಏನು ಇದರಲ್ಲಿ ಪ್ರಮುಖ ಅಂಶಗಳಿತ್ತು ಅದು ಭಾಳ ಚೆನ್ನಾಗಿ ನೋಡ್ಕೊಳ್ಳಿ. ಏನು ಬ್ರಿಟಿಷ್ ಪ್ರಾಂತ್ಯಗಳಿದ್ದಾವೆ, ಮತ್ತು ದೇಶೀಯ ಸಂಸ್ಥಾನಗಳಿದ್ದಾವೆ, ಮತ್ತು ಆಶ್ರಿತ ಸಂಸ್ಥಾನಗಳಿದ್ದಾವೆ. 3 ರೀತಿ ಸಿಸ್ಟಮ್ ಇತ್ತವಾಗ. ಆ 3 ಸಿಸ್ಟಮ್ಗಳನ್ನು ಒಳಗೊಂಡಂತಹ ಒಂದು ಫೆಡ್ರಲ್ ಸಿಸ್ಟಮ್ ಅಂತಂದರು, ಅಖಿಲ ಭಾರತ ಒಕ್ಕೂಟ. ಇದರಲ್ಲಿ ಬ್ರಿಟಿಷ್ನ ನೇರ ಆಡಳಿತ, ಸಾಮಂತ ರಾಜರು ಪ್ಲಸ್ ಸಂಸ್ಥಾನಗಳು ಎಲ್ಲವೂ ಒಟ್ಟಾಗಿ ಸೇರ್ಕೊಂಡ್ಬಿಟ್ಟು ಒಂದು ಸಂವಿಧಾನ ಅಥವಾ ಒಂದು ಸರ್ಕಾರವನ್ನು ಇಲ್ಲಿ ಒಕ್ಕೂಟವನ್ನು ಮಾಡ್ಕೊಂಡ್ರು. ಆ ಒಕ್ಕೂಟದ ಕಾಯ್ದೆಯ ಮುಖ್ಯ ಅಂಶಗಳೇನಿತ್ತು ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು, ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಈ ಫೆಡರೇಷನ್ಸನ್ನು ರಚನೆ ಮಾಡಲಿಕ್ಕೆ, ಮತ್ತು ಕೇಂದ್ರದಲ್ಲಿ ನೋಡಿ ಹಿಂದಿನ 1919ರಲ್ಲಿ ಪ್ರಾಂತ್ಯದಲ್ಲಿತ್ತು, ಈಗ ಕೇಂದ್ರಗಳಲ್ಲಿ ಡಯಾರ್ಚಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಮತ್ತು ಭಾರತೀಯರ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೂ ಕೂಡ ಅವಕಾಶ ಕೊಟ್ಟರು. ಹಾಗಾಗಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಅದನ್ನು ಸೆಂಟ್ರಲ್ಗೆ ತರೋದ್ರ ಮುಖಾಂತರ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ಕೂಡ ಕೊಡೋ ಮೂಲಕ ಇಲ್ಲಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ನಂತರ ನಮ್ಮಲ್ಲಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಫೆಡರಲ್ ಕೋರ್ಟ್ ಅಂತಂದರು. ಯಾಕೆಂದರೆ ರಾಜರುಗಳಿಗೂ, ಪ್ರಾಂತ್ಯಗಳಿಗೂ, ಸಾಮಂತರಿಗೂ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಫೆಡರಲ್ ಕೋರ್ಟನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇದೆಲ್ಲದರ ಪರಿಣಾಮ ಆಗಿದ್ದು ಭಾರತದ ಮೇಲೆ. ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಈ ಕಾಯ್ದೆ ತುಂಬಾ ಪ್ರಮುಖವಾದ ಅಂಶಗಳನ್ನು ತಂತು. ಭಾರತ ವಿವಿಧ ಕಾಲಘಟ್ಟಲಾದಂಥ ರಾಜಕೀಯ ಬೆಳವಣಿಗೆಗಳು ಇದರಲ್ಲಿ ತುಂಬಾ ಪ್ರಭಾವ ಬೀರ್ತು. ಆ ಎಲ್ಲದರ ಪ್ರಭಾವ ಭಾರತದಲ್ಲಿ ಒಂದು ಸಂವಿಧಾನ ರೂಪುಗೊಳ್ಳೋದಕ್ಕೆ ಅವಕಾಶ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಲ್ಲಿ ಭಾರತದ ಆಡಳಿತವನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿಯೇ ಇಲ್ಲಿ ಕಾಯ್ದೆಗಳು ಜಾರಿಗೆ ಬಂದಿದ್ದರಿಂದ ಬ್ರಿಟಿಷ್ ಹಿತಾಸಕ್ತಿಗಳು ಈ ಕಾಯ್ದೆಗಳಲ್ಲಿ ಸೇರಿಕೊಂಡಿದ್ದಂಗೆ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂಥ
ಹೋರಾಟದ ಪರಿಣಾಮ, ಸಂಘರ್ಷಿತ ಫಲಿತಗಳು ಇವೆಲ್ಲವೂ ಕೂಡ ಇದರಲ್ಲಿ ನಾವು ಸೇರ್ತಾ ಹೋಯಿತು. ಅಂಥ ಅದ್ಭುತವಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ ಮತ್ತು ಮುಂದೆ ಭಾರತ ಸ್ವತಂತ್ರಗೊಳ್ಳಲಿಕ್ಕೂ ಕೂಡ ಅವಕಾಶ ಆಯಿತು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್. ಥ್ಯಾಂಕ್ ಯು. ಬಾಯ್.